ನಮಸ್ತೆ ಕರ್ನಾಟಕ. ಫೆಡರೇಷನ್ ವರ್ಸಸ್ ಡೆಮಾಕ್ರಸಿ, ಒಕ್ಕೂಟ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ನಡುವೆ ಇರುವಂತಹ ಸಂಘರ್ಷದ ಕಥೆ ಇದು. ಲೋಕಸಭೆಯಲ್ಲಿ ಎನ್ಡಿಎಗೆ ಬಹುಮತ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದರೂ ಕೂಡ 131ನೇ ಸಾಂವಿಧಾನಾತ್ಮಕ ತಿದ್ದುಪಡಿಯನ್ನು ತಂದು ಲೋಕಸಭೆ ಸೀಟುಗಳ ಸಂಖ್ಯೆಯನ್ನ ಏರಿಕೆ ಮಾಡುವಲ್ಲಿ ನಾಟಕ ಏನಾದ್ರೂ ಆಡಿದ್ರ ಮೋದಿ ಅಂತ ಅನಿಸೋದು ಸಹಜ. ಇನ್ನು ಎರಡನೇ ವಿಚಾರಕ್ಕೆ ಬರೋದಾದ್ರೆ, ಹೆಣ್ಣು ಮಕ್ಕಳಿಗೆ ರಾಜಕೀಯವಾಗಿ ಪ್ರಾತಿನಿಧ್ಯ ತುಂಬಾ ಕಡಿಮೆ ಇದೆ. ಸುಮಾರು ಇಲ್ಲಿವರೆಗೂ ಮ್ಯಾಕ್ಸಿಮಮ್ 15% ಯಾವತ್ತಿಗೂ ದಾಟಿಲ್ಲ ರೆಪ್ರೆಸೆಂಟೇಷನ್ ನೋಡಿದಾಗ. ಆದ್ರೆ ಹೆಣ್ಣು ಮಕ್ಕಳಿಗೆ ರಾಜಕೀಯವಾಗಿ ಪ್ರಾತಿನಿಧ್ಯವನ್ನ ಕೊಡುವಂತ ಸೋಗಿನಲ್ಲಿ ಆ ಡಿಲಿಮಿಟೇಷನ್ ಬಿಲ್ ಅನ್ನ ಪಾಸ್ ಮಾಡಿ ಇವತ್ತಿಗೆ ಬಿಜೆಪಿಯ ಪೊಲಿಟಿಕಲ್ ಆರ್ಟ್ ಲ್ಯಾಂಡ್ ಅಂತ ಹೇಳಿ ಯಾವ್ದನ್ನ ಕರಿಬಹುದು ಅಂತ ಕೇಳಿದ್ರೆ ಹಿಂದಿ ಬೆಲ್ಟ್ ಅನ್ನ ಕರಿಬಹುದು. ಅಂತ ಉತ್ತರ ಭಾರತಕ್ಕೆ ಹೆಚ್ಚು ಸೀಟುಗಳನ್ನ ಕೊಡುವಲ್ಲಿ ಏನು ನರೇಂದ್ರ ಮೋದಿ ಏನಾದ್ರು ಆ ರೀತಿ ಪ್ರಯತ್ನವನ್ನ ಮಾಡಿದ್ರ? ಈ ರೀತಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಇವತ್ತಿಗೆ ಭಾರತಾದ್ಯಂತ ಪರ ಮತ್ತು ವಿರೋಧದ ಚರ್ಚೆಗಳಾಗ್ತದೆ. ಈ ವಿಷಯದ ಕುರಿತಾಗಿ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಇವತ್ತಿಗೆ ಈ ಕಾರ್ಯಕ್ರಮದಲ್ಲಿ ನನ್ನೊಂದಿಗಿದ್ದಾರೆ ಪ್ರೊಫೆಸರ್ ಹರಿರಾಮ್ ಅವರು. ಪ್ರೊಫೆಸರ್ ಹರಿರಾಮ್ ಅವ್ರ ಬಗ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನಕ್ಕೆ ಅಂತ ಕೇಳಿದ್ರೆ, ಕೆಲವರು ಒಂದಿಷ್ಟು ಜನ ಪ್ರೊಫೆಸರ್ ಅಂತ ಹೇಳ್ತಾರೆ, ಇನ್ನೊಂದಿಷ್ಟು ಜನ ಅಡ್ವೊಕೇಟ್, ಹೈಕೋರ್ಟಿನ ಅಡ್ವೊಕೇಟ್ ಅಂತ ಹೇಳ್ತಾರೆ, ಇನ್ನೊಂದಿಷ್ಟು ಜನ ಸಾಮಾಜಿಕ ಕಾರ್ಯಕರ್ತ, ಸೋಷಿಯಲ್ ಆಕ್ಟಿವಿಸ್ಟ್ ಅಂತ ಹೇಳ್ತಾರೆ. ಇನ್ನ ಕೆಲವರು ಏನಂತ ಹೇಳ್ತಾರೆ ಅಂದ್ರೆ ಅಂಬೇಡ್ಕರ್ ವಾದಿ, ಕಾರಣ ಅಂಬೇಡ್ಕರ್ ಅವರ ಚಿಂತನೆಗಳ ಕುರಿತಾಗಿ ಎಕ್ಸ್ಟೆನ್ಸಿವ್ ಆಗಿ ಓದಿದ್ದಾರೆ ಅಂತ. ಅದೇನೇ ಇದ್ರು ಒಂದೊಂದು ನಿಜ. ಈ ರಿಯಲ್ ಅಡ್ವೊಕೇಟ್ ಜೊತೆ ಇವತ್ತಿಗೆ ನಿಮ್ಮನ್ನ ಪ್ರಶ್ನೆ ಮಾಡ್ಲಿಕ್ಕೆ ದ ಡೆವಿಲ್ ಅಡ್ವೊಕೇಟ್ ಆಗಿ ನಾನು ನಿಮ್ ಜೊತೆ ಕೂತಿದ್ದೀನಿ. ಆ ಒಂದು ಕಾರಣಕ್ಕೆ ನನಗೊಂದು ಹೆಮ್ಮೆ ಇದೆ ಮತ್ತೆ ಖುಷಿ ಇದೆ. ಇನ್ನು ಮುಂದುವರಿದು ಈ ಒಂದು ವಿಷಯದ ಕುರಿತಾಗಿ ಮಾತಾಡ್ಲಿಕ್ಕಿಂತ ಮೊದಲು, ಇತ್ತೀಚೆಗೆ ಏಪ್ರಿಲ್ 14ರಂದು 135ನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ, ಅಂಬೇಡ್ಕರ್ ಜಯಂತಿಯನ್ನ. ಅಂಡ್ ಅಂಬೇಡ್ಕರ್ ಜಯಂತಿ ಅಂತ ಬಂದಾಗ ಅಂಬೇಡ್ಕರ್ ಅವರ ಚಿಂತನೆಗಳ ಬಗ್ಗೆ ನಾವು ಮಾತಾಡ್ಬೇಕಾಗುತ್ತೆ. ನೀವು ಅಂಬೇಡ್ಕರ್ ಚಿಂತನೆಗಳ ಕುರಿತಾಗಿ ಅಥವಾ ಅಂಬೇಡ್ಕರ್ ಏನ್ ಬರ್ದಿದ್ದಾರೆ ಅದನ್ನ ಎಕ್ಸ್ಟೆನ್ಸಿವ್ ಆಗಿ ನೀವು ಓದಿರೋದ್ರಿಂದ ಅಂಡ್ ಆ ವಿಷಯದ ಕುರಿತಾಗಿ ನೀವು ಮಾತಾಡೋದ್ರಿಂದ, ಡಾಕ್ಟರ್ BR ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಆಗಿರ್ಲಿ, ಕಾನ್ಸ್ಟಿಟ್ಯೂಷನ್ ಇಂದ ಸಕ್ಸಸ್ ವಿಚಾರ ಆಗಿರ್ಲಿ, ಪೊಲಿಟಿಷಿಯನ್ ಆಗಿರ್ಲಿ, ಪೊಲಿಟಿಕ್ಸ್ ಆಗಿರ್ಲಿ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ BR ಅಂಬೇಡ್ಕರ್ ಅವರ ನಿಲುವು ಏನಾಗಿತ್ತು ಅಥವಾ ಅವರ ಚಿಂತನೆಗಳು ಯಾವ ರೀತಿ ಇತ್ತು? ಒಂದು ಬಹಳ ಮುಖ್ಯವಾಗಿ ನೀವು ಹೇಳಿದಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನ ನಿರ್ಮಾಣ ಮಾಡುವಂಥದ್ರಲ್ಲಿ ಮಹತ್ತರವಾದಂಥ ಪಾತ್ರವನ್ನು ವಹಿಸಿದಂಥವ್ರು. ಹಾಗಾಗಿ ಅವರು ಸಂವಿಧಾನದ ಮೇಲೆ ಬಹಳ ನಂಬಿಕೆ ಇಟ್ಟಿದ್ದಂಥವ್ರು. ಮತ್ತೆ ಸಂವಿಧಾನದ ಮುಖಾಂತರವೇ ಎಲ್ಲವೂ ಬದಲಾಗುತ್ತೆ ಅನ್ನುವಂಥ ಭರವಸೆಯನ್ನು ಕೂಡ ಇಟ್ಟಂಥವ್ರು. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಅಂದ್ರೆ, ಸಂವಿಧಾನ ಅನ್ನುವಂಥದ್ದು ಒಂದು 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 ಇಡೀ ವ್ಯವಸ್ಥೆ ಹೇಗೆ ನಡಿಬೇಕು ಅನ್ನುವಂಥ ಒಂದು ಮೆಕ್ಯಾನಿಸಮ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಸಂವಿಧಾನ. ಹೌದು. ಆದ್ರೆ ಆ ಇಡೀ ಮೆಕ್ಯಾನಿಸಮ್ನ ನಾವು ಹೇಗೆ ಬಳಸ್ತೀವಿ, ಹೇಗೆ ಅದನ್ನ ಸಕ್ಸಸ್ಫುಲ್ ಆಗಿ ನಡೆಸ್ತೀವಿ ಅನ್ನೋದ್ರ ಮೇಲೆ ವೆದರ್ ದ ಕಾನ್ಸ್ಟಿಟ್ಯೂಷನ್ ಸಕ್ಸೀಡ್ಸ್ ಆರ್ ಫೇಲ್ಸ್ ಅನ್ನೋದು ನಿಂತಿರ್ತದೆ. ಅದಕ್ಕೆ ಅವ್ರು ಒಂದ್ ಕಡೆ ಹೇಳ್ತಾರೆ, ನಾನು ಬರೆದಿರುವಂತ ಸಂವಿಧಾನ ಯಾವ ರೀತಿ ಇದೆ ಅಂದ್ರೆ, ಇಟ್ ವಿಲ್ ಕೀಪ್ ದ ಪೀಪಲ್ ಆಫ್ ಇಂಡಿಯಾ ಟುಗೆದರ್ ಈವನ್ ಬೋತ್ ಇನ್ ದ ಟೈಮ್ ಆಫ್ ಪೀಸ್ ಅಂಡ್ ವಾರ್ ಅಂತ ಹೇಳ್ತಾರೆ. ಎರಡೂ ಸಂದರ್ಭಗಳಲ್ಲೂ ಈ ದೇಶವನ್ನ ಒಂದು ಕಡೆ ತಂದು ಗಟ್ಟಿಯಾಗಿ ನಿಲ್ಲಿಸುವಂತ ಶಕ್ತಿ ನನ್ನ ಸಂವಿಧಾನಕ್ಕಿದೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ ಏನಂದ್ರೆ, ಈಗ ನಾವು ಬರ್ಕೊಂಡಿರ್ತಕ್ಕಂಥ ಸಂವಿಧಾನ ಅಥವಾ ನಾವು ನಮ್ಮಷ್ಟು ನಾವೇ ನಮ್ಮ ಕಾನೂನಂತ ಒಪ್ಕೊಂಡಿರುವಂತ ಸಂವಿಧಾನ ಇದೆಯಲ್ಲ, ಈ ಸಂವಿಧಾನ ಎಷ್ಟೇ ಅದ್ಭುತವಾಗಿರ್ಬೋದು, ಎಷ್ಟೇ ಚೆನ್ನಾಗಿರ್ಬೋದು, ಈ ಚೆನ್ನಾಗಿರುವಂತ ಸಂವಿಧಾನ ಅದನ್ನ ಜಾರಿ ಮಾಡುವಂತ ಜನ ಇದಾರಲ್ಲ, ಆ ಜಾರಿ ಮಾಡುವ ಜಾಗ ಇದೆಯಲ್ಲ, ಅಲ್ಲಿ ಕೆಟ್ಟ ಜನ ಕೂತ್ರೆ ಅಥವಾ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲದೆ ಇರ್ತಕ್ಕಂಥವ್ರು ಅಥವಾ ಸಂವಿಧಾನದ ಆಶಯಗಳ ಮೇಲೆ ನಂಬಿಕೆ ಇಲ್ಲದೆ ಇರ್ತಕ್ಕಂಥವ್ರು ಕೂತ್ರೆ ಈ ಒಳ್ಳೆ ಅದ್ಭುತದ ಸಂವಿಧಾನ ಕೆಟ್ಟ ಸಂವಿಧಾನ ಆಗುತ್ತೆ. ಹಾಗೆ ಈ ಸಂವಿಧಾನ ಎಷ್ಟೇ ಕೆಟ್ಟದಿರ್ಬೋದು, ಆದ್ರೆ ಅದನ್ನ ಜಾರಿ ಮಾಡೋ ಜಾಗದಲ್ಲಿ ಒಳ್ಳೆಯವರು ಕೂತ್ರೆ ಆ ಕೆಟ್ಟ ಸಂವಿಧಾನವೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಮಾತನ್ನ ಹೇಳ್ತಾರೆ ಅಂದ್ರೆ, ನಮಗೆ ಸ್ಪಿರಿಟ್ ಇದೆಯಲ್ಲ, ಸಂವಿಧಾನದ ಸ್ಪಿರಿಟ್, ಲೆಟರ್ಗಿಂತ ಸ್ಪಿರಿಟ್ ಬಹಳ ಮುಖ್ಯ. ಹೌದು. ಸಂವಿಧಾನದಲ್ಲಿರ್ತಕ್ಕಂಥ ಉದ್ದೇಶ ಇದೆಯಲ್ಲ, ಆ ಉದ್ದೇಶವನ್ನ ಇಟ್ಕೊಂಡು ನಾವು ಈ ದೇಶವನ್ನ ನಡೆಸೋದಾದ್ರೆ ಒಂದು ಸಮೃದ್ಧವಾದಂತ ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯ. ನಾವು ಕೇವಲ ಅದನ್ನ ಲೆಟರ್ ಆಗಿ ತಗೊಂಡಾಗ, ಅದನ್ನ ಸ್ಪಿರಿಟ್ ಅನ್ನ ತಗೊಳ್ದೆ ನಾವು ಲೆಟರ್ ಅನ್ನಾಗಿ ತಗೊಂಡಾಗ ಏನಾಗುತ್ತೆ ಅಂದ್ರೆ ಎಲ್ಲ ಅನಾಹುತಗಳಾಗ್ತವೆ. ಬಹುಶಃ ಆ ಕಾರಣಕ್ಕೆ ಇವತ್ತು ನಾವು ಕಳೆದ 75 ವರ್ಷಗಳಲ್ಲಿ ಯಾವ ಮಟ್ಟಕ್ಕೆ ಪ್ರಗತಿಯನ್ನು ಸಾಧಿಸಬೇಕಾಗಿತ್ತು ಅದು ಸಾಧಿಸಲಿಕ್ಕೆ ಆಗಿಲ್ಲ. ಸಂವಿಧಾನ ಅಂತ ಬಂದಾಗ ಅದರ ಆಬ್ಜೆಕ್ಟಿವ್ಸ್ ಮತ್ತೆ ಅದರ ಐಡಿಯಲ್ಸ್ ಅನ್ನ ಯಾವ ರೀತಿ ಜಾರಿಗೊಳಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಅಂಡ್ ಒಂದು ಹರಿರಾಮ್ ಸರ್ ಹೇಳ್ದಂಗೆ ಇನ್ನೊಂದೇನ್ ನಾವು ನೆನ್ಪಿಟ್ಕೊಳ್ಬೇಕು ಅಂತ ಕೇಳಿದ್ರೆ, ಸಂವಿಧಾನ ಅಲ್ಲ ದೊಡ್ಡ ವಿಷಯ, ಸಂವಿಧಾನ ಏನೋ ಬರೆದ್ರು, ಆದ್ರೆ ಆ ಸಂವಿಧಾನವನ್ನ ಜಾರಿಗೊಳಿಸುವಂತ ಜನ ಯಾವ ರೀತಿ ಅದನ್ನ ಫಾಲೋ ಮಾಡ್ತಾರೆ ಅನ್ನೋದ್ರಲ್ಲಿ ಸಂವಿಧಾನದ ಸಕ್ಸಸ್ ಅಡಗಿರುವಂತದ್ದು. ಅದು ಡಾಕ್ಟರ್ BR ಅಂಬೇಡ್ಕರ್ ಹೇಳಿರುವಂತ. ಅಂಡ್ ಈ ಒಂದು ಸಂದರ್ಭದಲ್ಲಿ
ಎರಡು ವಿಷಯಗಳ ಕುರಿತಾಗಿ ಮಾತಾಡೋಣ ವೀಕ್ಷಕರೇ. ಆ ಎರಡು ಯಾವ್ದು ಅಂತ ಕೇಳಿದ್ರೆ, ಒಂದು ನಾರಿ ಶಕ್ತಿ ವಂದನಾ ಅಧಿನಿಯಮ, ಎರಡನೇದು ಯಾವ್ದು ಅಂತ ಕೇಳಿದ್ರೆ ಡಿಲಿಮಿಟೇಷನ್ ಬಿಲ್. ಈ ಡಿಲಿಮಿಟೇಷನ್ ಬಿಲ್ಲಿಗೆ ಹೋಗ್ಲಿಕ್ಕಿಂತ ಮೊದಲು ಯಾವ್ದ್ರ ಬಗ್ಗೆ ಮಾತಾಡೋಣ ಅಂದ್ರೆ ನಾರಿ ಶಕ್ತಿ ವಂದನಾ ಅಧಿನಿಯಮದ ಬಗ್ಗೆ ಮಾತಾಡೋಣ. ಸರ್, ಇವತ್ತಿಗೆ ಮ್ಯಾಕ್ಸಿಮಮ್ ಅಂದ್ರೆ ಯಾವ್ದಾದ್ರು ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಭಾರತದ ಲೋಕಸಭೆಯಲ್ಲಿ ಹೆಣ್ಣು ಮಕ್ಕಳಿಗೆ ಗರಿಷ್ಠ ಪ್ರಾತಿನಿಧ್ಯ ಇದೆ ಅನ್ನೋದಾದ್ರೆ ಅದು 15% ಮಾತ್ರ, ಅದು ಯಾವತ್ತೂ ದಾಟಿಲ್ಲ. ಅದು ಇತ್ತೀಚೆಗೆ ಹೆಣ್ಣು ಮಕ್ಕಳ ಸಂಖ್ಯೆ ಯಾವ್ದ್ರಲ್ಲಿ ಜಾಸ್ತಿ ಆಗ್ತಿದೆ ಅಂತ ಕೇಳಿದ್ರೆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಜಾಸ್ತಿ ಆಗ್ತಿರುವಂತದ್ದು. ಆದ್ರೆ ರಾಜಕೀಯವಾಗಿ ಹೆಣ್ಣು ಮಕ್ಕಳಿಗೆ ಪ್ರಾತಿನಿಧ್ಯ ಬೇಕು ಅಂದಾದರೆ 50%, 48ರಿಂದ 50% ಇತ್ತೀಚೆಗೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಆ ಒಂದು ರಿಪೋರ್ಟ್ ಪಬ್ಲಿಷ್ ಆಯ್ತು. ಆ ಒಂದು ರಿಪೋರ್ಟಿನ ಪ್ರಕಾರ ಪ್ರತಿ 1000 ಜನ ಗಂಡು ಮಕ್ಕಳಿಗೆ 1020 ಜನ ಹೆಣ್ಮಕ್ಳು ಅಂತ ಹೇಳ್ತೀವಿ. ಅಲ್ಲಿಗೆ ಅಪ್ರಾಕ್ಸಿಮೇಟ್ಲಿ 49ರಿಂದ 50% ಪಾಪ್ಯುಲೇಷನ್ ಆಡಿದ್ರೆ ಹೆಣ್ಣು ಮಕ್ಕಳು. ಅಲ್ಲಿಗೆ 50% ಹೆಣ್ಣು ಮಕ್ಕಳ ಪಾಪ್ಯುಲೇಷನ್ ಇದ್ರು ಕೂಡ ಅವ್ರಿಗೆ ಕನಿಷ್ಠ 33% ಅನ್ನು ಕೊಡ್ಲಿಕ್ಕೆ ಇಷ್ಟು ವರ್ಷಗಳ ಕಾಲ ತಗೊಳ್ಬೇಕಾಯ್ತಾ? ಅಂತ ಹೆಣ್ಣು ಮಕ್ಕಳಿಗೆ ರಾಜಕೀಯವಾಗಿ ಪ್ರಾತಿನಿಧ್ಯ ಬೇಕಾ? ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಆ ದೇಶದಲ್ಲಿರುವಂತ ಒಟ್ಟು ಜನಸಂಖ್ಯೆ ಏನಿದೆ, ಒಟ್ಟು ವಿವಿಧ ಸಮುದಾಯಗಳ ಒಟ್ಟು ಜನಸಂಖ್ಯೆ ಇದೆಯಲ್ಲ, ಆ ಎಲ್ಲಾ ಸಮುದಾಯಗಳ ಪ್ರಾತಿನಿಧ್ಯ ಬಹಳ ಮುಖ್ಯ. ಎಲ್ಲ ಸಮುದಾಯಗಳ ಪ್ರಾತಿನಿಧ್ಯ ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ಇವತ್ತು ಮಹಿಳೆಯು ಕೂಡ ನೀವು ಹೇಳಿದಾಗೆ ಒಟ್ಟು ಸಮಾಜದ ಅರ್ಧದಷ್ಟು ಇರ್ತಕ್ಕಂಥ ಮಹಿಳೆ, ಅರ್ಧ ಬೇಡ, ಅಟ್ಲೀಸ್ಟ್ ಇದ್ರ ಪ್ರಕಾರ 1/3 ಆಫ್ ದಿ ಪಾಪ್ಯುಲೇಷನ್ ಅಷ್ಟಾದ್ರೂ ಅವ್ರಿಗೆ ಪ್ರಾಧಾನ್ಯತೆ ಕೊಡಬೇಕಿತ್ತು. ಆದ್ರೆ ನಮ್ಮ ದೇಶ ದುರಂತ ಅಂದ್ರೆ ಮೂಲಭೂತವಾಗಿ ನಾವು ಒಂದ್ ರೀತಿ ಪಿತೃ ಪ್ರಧಾನ ಅಥವಾ ಪೇಟ್ರಿಯಾರ್ಕಿಕ್ ಸೊಸೈಟಿಯನ್ನ ಒಪ್ಕೊಂಡಿರ್ತಕ್ಕಂಥವ್ರು, ಆ ವ್ಯಾಲ್ಯೂಸ್ ಅನ್ನ ಸಿಸ್ಟಮ್ ಅನ್ನ ಅದನ್ನ ವ್ಯಾಲ್ಯೂ ಅಂತ ಒಪ್ಕೊಂಡಿರ್ತಕ್ಕಂಥ ಜನ ನಾವು. ಹಾಗಾಗಿ ನೀವು ನೋಡಬಹುದು, ಸಂವಿಧಾನ ಪ್ರಾರಂಭ ಆದ ದಿನಗಳಲ್ಲಿ, ಸ್ವತಂತ್ರ ಭಾರತದ ಪ್ರಾರಂಭ ದಿನಗಳಲ್ಲೂ ಕೂಡ ಮೊಟ್ಟ ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಮಹಿಳೆಯರ ವಿಮೋಚನೆಗಾಗಿ ಹಿಂದೂ ಕೋಡ್ ಬಿಲ್ ಅನ್ನೋಂಥ ಒಂದು ಕಾನೂನನ್ನು ಕೂಡ ಬಿಲ್ಲನ್ನು ಕೂಡ ತಯಾರು ಮಾಡ್ತಾರೆ. ಆದ್ರೆ ದುರಂತ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ನಾವು ಬಹಳ ಪ್ರಗತಿಪರ ಅಂತ ಹೇಳುವಂತಹ ಕಾಂಗ್ರೆಸ್ ಪಕ್ಷವೇ ದುರಂತ ಅಂದ್ರೆ ಆ ಕಾಂಗ್ರೆಸ್ ಪಕ್ಷದಲ್ಲಿಂತ ಮಹಿಳೆಯರೇ ಅವತ್ತು ಆ ಹಿಂದೂ ಕೋಡ್ ಬಿಲ್ ಅನ್ನ ವಿರೋಧ ಮಾಡ್ತಾರೆ. ಅಂಡ್ ಇವತ್ತಿಗೂ ಕೂಡ ಹಿಂದೂ ಹೆಣ್ಣು ಮಕ್ಕಳು ಆಸ್ತಿಯಲ್ಲಿ ಏನಾದ್ರು ಅಧಿಕಾರ ಪಡಿತಿದ್ದಾರೆ ಅನ್ನೋದಾದ್ರೆ, ಉತ್ತರಾಧಿಕಾರತ್ವದ ವಿಚಾರದಲ್ಲಿ ಅಥವಾ ಮದುವೆ ವಿಚಾರದಲ್ಲಿ ಅಥವಾ ಡಿವೋರ್ಸ್ ವಿಚಾರದಲ್ಲಿ ತೊಂದರೆ ಆಗ್ತಿಲ್ಲ ಅಂದ್ರೆ ಅದ್ರ ಕ್ರೆಡಿಟ್ ಸಂಪೂರ್ಣವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಡೆಫಿನೆಟ್ಲಿ ಆ ಹಿಂದೂ ಕೋಡ್ ಬಿಲ್ ಮೇಲೆ ನಂತರ ದಿನಗಳಲ್ಲಿ ಎಲ್ಲ ಬಂದಿರುವಂತದ್ದು. ಆ ಬಿಲ್ ಜಾರಿ ಆಗದೆ ಇರಬಹುದು, ಬಟ್ ದಟ್ ಬಿಕೇಮ್ ದ ಬೇಸಿಸ್ ಫಾರ್ ದಿ ವುಮನ್ ಎಂಪವರ್ಮೆಂಟ್ ಲಾಸ್. ಹಾಗಾಗಿ ಆವತ್ತು ಆ ಬಿಲ್ ಅನ್ನ ಮಂಡನೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಹಾಗಾಗಿ ಬಹುಶಃ ಇಡೀ ಜಗತ್ನಲ್ಲಿ ನೋಡಿ, ನೀವು ಯಾರಾದ್ರೂ ಒಬ್ಬ ರಾಷ್ಟ್ರೀಯ ನಾಯಕರಾಗ್ಬೋದು, ರಾಜಕಾರಣಿ ಆಗ್ಬೋದು, ತಾನು ಯಾವ ಕಾರಣಕ್ಕಾಗಿ ಒಂದು ಸ್ಥಾನಕ್ಕೆ ಹೋಗ್ತಾರೆ, ಆ ಕಾರಣವನ್ನ ಈಡೇರಿಸಲಿಕ್ಕೆ ಆಗದೆ ಇದ್ದಾಗ ನನಗೆ ಈ ಜಾಗವೇ ಬೇಡ ಅಂತೇಳಿ ರಾಜೀನಾಮೆಯನ್ನ ಬಿಸಾಕಿ ಬಂದಿರತಕ್ಕಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ. ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಸಾಮೂಹಿಕ ಜವಾಬ್ದಾರಿತನವನ್ನು ಹೊತ್ತು ನಾನು ಈ ಬಿಲ್ ಅನ್ನ ಪಾಸ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಅವತ್ತಿಗೆ ರಾಜೀನಾಮೆ ರೆಸ್ಪಾನ್ಸಿಬಲ್ ಬೀಂಗ್ ಎ ಮಿನಿಸ್ಟರ್. ನಾನೊಬ್ಬ ಕಾನೂನು ಮಂತ್ರಿಯಾಗಿ ಹೆಣ್ಣು ಮಕ್ಕಳನ್ನ ನಾನು ಸಬಲೀಕರಣಗೊಳಿಸ್ಲಿಕ್ಕಾಗಿಲ್ಲ, ಅವರ ಹಕ್ಕುಗಳನ್ನು ರಕ್ಷಣೆ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ವಾಟ್ ಇಸ್ ದ ಮಾರಲ್ ಗ್ರೌಂಡ್ ಐ ಹ್ಯಾವ್ ಟು ಬಿ ಹಿಯರ್ ಅಂತೇಳಿ ರಾಜೀನಾಮೆಯನ್ನ ಬಿಸಾಕಿ ಬಂದಂತವ್ರು. ಹಾಗಾಗಿ ಈ ದೇಶದಲ್ಲಿ ಮಹಿಳೆಯರ ಸಬಲೀಕರಣದ ಬಗ್ಗೆ, ಪ್ರಾತಿನಿಧ್ಯದ ಬಗ್ಗೆ ಮೊದಲಿಂದನೂ ಪ್ರಶ್ನೆ ಇದೆ. ಆಮೇಲೆ ಅದನಂತರ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಮಹಿಳಾ ಮೀಸಲಾತಿ ಪ್ರಶ್ನೆ ಬಂತು. ಆದ್ರೆ ಆ ಸಂದರ್ಭದಲ್ಲೂ ಕೂಡ ಅನೇಕ ಪಕ್ಷಗಳು ಅದನ್ನ ವಿರೋಧ ಮಾಡಿದ್ರು. ಕಾರಣ ಏನಪ್ಪಾ ಅಂದ್ರೆ, ಒಟ್ಟು ಮೀಸಲಾತಿಯನ್ನ ಕೇವಲ ಇವರು ಮಹಿಳೆ ಅಂತ ಪರಿಗಣಿಸ್ತಾ ಇದ್ರೆ ಹೊರತು, ನಮ್ಮ ದೇಶದ ಒಂದು ದುರಂತ ಏನಪ್ಪಾ ಅಂದ್ರೆ, ಯಾವುದೇ ಒಂದು ಗಂಡು ಅಥವಾ ಹೆಣ್ಣು ತಗೊಂಡಾಗ ಕೂಡ ಲಿಂಗದ ಜೊತೆಗೆ ಜಾತಿಯು ಕೂಡ ಪ್ರಾಮುಖ್ಯ ವಹಿಸ್ತದೆ. ಹಾಗಾಗಿ ಆ ವುಮನ್ ರಿಸರ್ವೇಶನ್ ಅಲ್ಲಿ ಕಾಸ್ಟ್ ಅಂದ್ರೆ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಗಳು ಬಹಳ ಮುಖ್ಯವಾಗಿ ಅಲ್ಲಿ ಅವರ ಪ್ರಾತಿನಿಧ್ಯದ ಪ್ರಶ್ನೆ ಏನು ಅನ್ನುವ ಪ್ರಶ್ನೆ ಬಂದಾಗ ಬಹಳ ಜನ ವಿರೋಧ ಮಾಡಿದ್ರು. ಅದು ಮತ್ತೆ ನೆನೆಗುದಿಗೆ ಬಿತ್ತು. ಮತ್ತೆ ಈಗ ನರೇಂದ್ರ ಮೋದಿ ಅವರು ಅದನ್ನ ಹೊಸ ಒಂದು ರೀತಿಯಲ್ಲಿ ಅದಕ್ಕೆ ಮೇಕಪ್ ಮಾಡಿ ಅದನ್ನ ಲಿಂಕ್ ಮಾಡಿದ್ದಾರೆ. ಏನಾಗಿದೆ ಅಂದ್ರೆ, ಇವತ್ತು ಅವರು ವುಮೆನ್ಸ್ ರಿಸರ್ವೇಶನ್ ಅನ್ನ ತರುವಂತ ಬಿಲ್ ಅಲ್ಲಿ ಏನಾಗಿದೆ, ಅದಕ್ಕೆ ಲಿಂಕ್ ಮಾಡಿದ್ದಾರೆ. ಏನ್ ಲಿಂಕ್ ಮಾಡಿದ್ದಾರೆ ಅಂದ್ರೆ, ಒಂದು ಸೆನ್ಸಸ್, ಎರಡನೇದು ಡಿಲಿಮಿಟೇಷನ್. ನೀವು ಹೊಸ ಸೆನ್ಸಸ್ ಆಗಿ ಆ ಹೊಸ ಸೆನ್ಸಸ್ ನ ಆಧಾರದ ಮೇಲೆ ಈ ಸೆನ್ಸಸ್ ಇಲ್ಲದೆ ಇದ್ರು ಕೂಡ ದ ಲಾಸ್ಟ್ ಸೆನ್ಸಸ್, ದಿ ರೀಸೆಂಟ್ ಅವೈಲಬಲ್ ಡೇಟಾ ಏನಿದೆ, ಈಗ ನಮ್ಗೆ ರೀಸೆಂಟ್ ಅವೈಲಬಲ್ ಡೇಟಾ 2011, ಯಾಕಂದ್ರೆ 21ರಲ್ಲಿ ನಡೀಲಿಲ್ಲ, ಕೋವಿಡ್ ಇದ್ದ ಕಾರಣಕ್ಕೆ ನಡೀಲಿಲ್ಲ. ಅದರ ಆಧಾರದ ಮೇಲೆ, ಅದರ ಜನಸಂಖ್ಯೆಯ ಆಧಾರದ ಮೇಲೆ ನಾವು 33.3% ರಿಸರ್ವೇಶನ್ ಅನ್ನ ಜಾರಿ ಮಾಡಿ, ಸೊ ಜಾರಿ ಮಾಡುವ ಕಾರಣಕ್ಕೆ ನನಗನ್ಸುತ್ತೆ ಇದು ನಾವು ಎಲ್ಲರೂ ಕೂಡ ಪ್ರಾಕ್ಟಿಕಲ್ ಆಗಿ ಒಪ್ಕೋಬೇಕಾಗಿರೋದು. ಏನಂದ್ರೆ, ಈಗ ನೀವು ಇರುವ ಸ್ಥಾನಗಳು, ಉದಾಹರಣೆಗೆ ಈಗ ಏನು 543 ಸ್ಥಾನಗಳಿದಾವೆ ಒಟ್ಟು, ಅದನ್ನ ನೀವು ಇಂಪ್ಲಿಮೆಂಟೇಷನ್ ಮಾಡೋದಾದ್ರೆ ಇಲ್ಲಿ 2 ತರದ ಸಮಸ್ಯೆಗಳು ಬರ್ತದೆ. ಒಂದು, ಫಸ್ಟ್ ಆಫ್ ಆಲ್ ಯಾಕಂದ್ರೆ ಮೊದಲನೇ ಬಾರಿ ಕೂಡ ಇದು ಬಿಲ್ ತಂದಾಗ ಬಹಳ ಜನ ಪುರುಷ ರಾಜಕಾರಣಿಗಳು ವಿರೋಧ ಮಾಡಿದ್ದೀನಿ. ಏನಂದ್ರೆ, ನಾವು ನಮ್ಮ ಜಾಗನ ಕಳ್ಕೊತೀವಿ ಅಲ್ಲ. ಈ ಒಂದು ಸಂದರ್ಭದಲ್ಲಿ ಏನ್ ನೆನ್ಪಿಟ್ಕೊಳ್ಬೇಕು ಅಂದ್ರೆ, ಅಥವಾ ವೀಕ್ಷಕರು ಏನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ,
ಆದ್ರೆ ನಾವು ಬದುಕಿರೋವರೆಗೂ ಇನ್ನೊಂದು ಬಾರಿ ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ. ಕಾರಣ ದಕ್ಷಿಣ ಭಾರತದಿಂದ ಕರ್ನಾಟಕದಿಂದ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಆಗಿದ್ರು ಅಂದ್ರೆ ಅದು ಕರ್ನಾಟಕದ ಹೆಮ್ಮೆಯ ವ್ಯಕ್ತಿ ದೇವೇಗೌಡರು. ದೇವೇಗೌಡರು ಆಗಿದ್ದಂತ ಅವಧಿನೇ ತುಂಬಾ ಕಡಿಮೆ. ಆದ್ರೆ ಆ ಅವಧಿಯಲ್ಲಿ 1996 ಮೊದಲ ಬಾರಿಗೆ ಹೆಣ್ಣು ಮಕ್ಕಳಿಗೆ ಪ್ರಾತಿನಿಧ್ಯವನ್ನ ಕೊಡಬೇಕು, 1/3 ರಿಸರ್ವೇಶನ್ ಕೊಡಬೇಕು ಅಂತೇಳಿ ಬಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಹೋಗುತ್ತೆ, ಅದೆಲ್ಲ ಆಯ್ತು. ಅಟಲ್ ಬಿಹಾರಿ ವಾಜಪೇಯಿ ಟೈಮಲ್ಲಿ ಪ್ರಯತ್ನ ಪಡಲಾಯಿತು, ಅದಾದ್ಮೇಲೆ ಕಾಂಗ್ರೆಸ್ ಅವಧಿಯಲ್ಲಿ ಕೂಡ ಪ್ರಯತ್ನ ಪಡಲಾಯಿತು. ಆದ್ರೆ ರಾಜ್ಯಸಭೆಯಲ್ಲಿ ಅದು ಬಿಲ್ ಪಾಸ್ ಆಗಲ್ಲ. ಈ ರೀತಿ ಎಷ್ಟೋ ಇದೆ, ಬಿಲ್ ಲ್ಯಾಪ್ಸ್ ಆಗುತ್ತೆ, ಬಿದ್ದೋಗುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ 1996 ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ ಅದು ಜಾರಿ ಆಗಿದ್ ಯಾವಾಗ ಅಂದ್ರೆ 2023. ಅದು ಇನ್ನು ಜಾರಿ ಅಂತ ಹೇಳೋದಕ್ಕಾಗಲ್ಲ. ಆ ಬಿಲ್ ಅಂಗೀಕಾರ ಆಯ್ತು, ಆ ಮಸೂದೆ ಕಾಯ್ದೆ ಆಯ್ತು, ಇವತ್ತಿಗೆ ಒಪ್ಕೊಂಡಿದ್ದಾರೆ. ಆದ್ರೆ 2023 ಅವ್ರು ಒಪ್ಕೊಳ್ಬೇಕಾದ್ರೆ ಏನ್ ಮಾಡಿದ್ರು, ವಿರೋಧ ಪಕ್ಷದಲ್ಲರೂ ಕೂಡ ಸರ್ವಾನುಮತದಿಂದ ಒಪ್ಕೊಂಡ್ರು. ಆದ್ರೆ ಡಿಲಿಮಿಟೇಷನ್ ಬಗ್ಗೆ ಬರೋಣ. ಏನಕ್ಕೆ ಅಂದ್ರೆ 2023 ಒಂದು ಹೇಳ್ತಾರೆ, ಮುಂದಿನ ಡಿಲಿಮಿಟೇಷನ್ ಆದ ನಂತರ ಮಾತ್ರ ಏನ್ ಮಾಡ್ಲಿಕ್ಕೆ ಸಾಧ್ಯ, ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಕೊಡ್ಲಿಕ್ಕೆ ಸಾಧ್ಯ ಅಂತ. ಆ ಡಿಲಿಮಿಟೇಷನ್ ವಿಚಾರಕ್ಕೆ ಹೋಗ್ಲಿಕ್ಕಿಂತ ಮೊದಲು ನನ್ನಲ್ಲಿರುವಂತ ಒಂದು ಪ್ರಶ್ನೆ ಏನು ಅಂತ ಕೇಳಿದ್ರೆ, ಕಾರಣ ನೀವೊಬ್ರು ಲಾಯರ್, ಸಂವಿಧಾನವನ್ನ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿರ್ತೀರಾ. ಅಂಡ್ ಆ ಒಂದು ವಿಚಾರವನ್ನ ಇಟ್ಕೊಂಡು ಈ ಒಂದು ಪ್ರಶ್ನೆನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದೇನು ಅಂದ್ರೆ, ಇವತ್ತಿಗೆ ಲೋಕಸಭಾ ಮತ್ತು ವಿಧಾನಸಭೆಯಲ್ಲಿ ರಿಸರ್ವೇಶನ್ ನ ಕೊಡ್ಲಿಕ್ಕಿಂತ ಮೊದಲು ಯಾವ್ದ್ರಲ್ಲಿ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಕೊಡ್ಲಾಗಿತ್ತು ಅಂದ್ರೆ ಪಂಚಾಯತ್ ಮತ್ತು ಮುನ್ಸಿಪಾಲಿಟಿಗಳಲ್ಲಿ ನಾಟ್ ಲೆಸ್ 1/3 ಗಿಂತ ಕಡಿಮೆ ಕೊಡುವಂತಿಲ್ಲ, ಎಷ್ಟು ಬೇಕಾದ್ರೂ ಕೊಡಬಹುದು ಅಂತ ಹೇಳಿ 50% ಬಂದಿದೆ. ಹೌದು, ಇವತ್ತಿಗೆ ಏನು ಕರ್ನಾಟಕದಲ್ಲಿ 50% ಇದೆ, ಬೇರೆ ಬೇರೆ ರಾಜ್ಯದಲ್ಲಿ ಅಪ್ ಟು 60%, 70% ವರೆಗೂ ಕೂಡ ಕೊಡ್ಲಾಗಿದೆ. ಆದ್ರೆ ಒಂದೇನು ಅಂದ್ರೆ, ನಾವು ಇವತ್ತಿಗೆ ಈ ಪಂಚಾಯತ್ ಮತ್ತು ಮುನ್ಸಿಪಾಲಿಟಿಯಲ್ಲಿ ಒಂದು ದರಿದ್ರ ಕಲ್ಚರ್ ನ ಕಾಣ್ತೀವಿ. ಅದನ್ನ ಏನಂತ ಹೇಳ್ತೀವಿ ಅಂತ ಕೇಳಿದ್ರೆ ಪತಿ ಸರ್ಪಂಚ್ ಅಂತ ಹೇಳ್ತೀವಿ. ಆದ್ರೆ ಅಲ್ಲಿ ನಾನು ಏನಕ್ಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಇಲ್ಲಿ ಹೆಣ್ಣು ಮಕ್ಳಿಗೆ ಕೊಡ್ಲೇಬೇಕು, ನಿಜ, ಅವ್ರಿಗೆ ಸಿಗ್ಬೇಕಾಗಿರುವಂತ ಆ ಏನಿದೆ ಆ ಹಕ್ಕುಗಳು ಸಿಗ್ಲೇಬೇಕು. ಆದ್ರೆ ಒಂದೇನು ಅಂದ್ರೆ, ಈ ಪೊಟೆನ್ಶಿಯಲ್ ಮಿಸ್ಯೂಸ್ ಆಗ್ಬೋದು. ಏನಕ್ಕೆ ಆಗ್ಬೋದು ಅಂದ್ರೆ, ಈಗ ಅಲ್ಲೆಲ್ಲೋ ಗ್ರಾಮ ಪಂಚಾಯತಿಲಿ ಹೆಣ್ಣು ಮಕ್ಕಳ ಅಧ್ಯಕ್ಷರಾಗಿರ್ತಾರೆ, ಆದ್ರೆ ಆ ಹೆಣ್ಮಗು ನೋಡ್ಕೊಳ್ಳೋದಿಲ್ಲ. ಅದ್ರ ಬದಲಾಗಿ ಯಾರು ನೋಡ್ಕೊಳ್ತಿರ್ತಾರೆ ಅಂತ ಕೇಳಿದ್ರೆ ಅವರ ಯಾರು ಗಂಡಂದಿರು ನೋಡ್ಕೊಂತಿರುವಂತದ್ದು. ಸೊ ಆ ವಿಚಾರ ಅಂತ ಬಂದಾಗ ಈ ರೀತಿ 33% ರಿಸರ್ವೇಶನ್ ಕೊಟ್ಟಾಗ ವಿಧಾನಸಭೆ ಏನು ಯಾವ್ದ್ರಲ್ಲಿ ಲೋಕಸಭೆಯಲ್ಲೂ ಕೂಡ ಆ ರೀತಿ ಮಿಸ್ಯೂಸ್ ಆಗ್ಬೋದಲ್ವಾ? ಆ ಮಿಸ್ಯೂಸ್ ಆಗೋದನ್ನ ತಡಿಬೇಕು ಅಂದ್ರೆ ಏನ್ ಮಾಡಬಹುದು? ಈ ಖಂಡಿತ ಈಗ ನೀವು ಹೇಳ್ದಂಗೆ ನಮ್ಗೆ ಲೋಕಲ್ ಬಾಡೀಸ್ ಅಲ್ಲಿ ಆ ಸಮಸ್ಯೆ ನಮ್ಗೆ ಎದುರಾಯ್ತು. ಏನಂದ್ರೆ, ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ಏನಾದ್ರೂ ಹೊಸ ಕಾನೂನು ಮಾಡೋ ಸಂದರ್ಭದಲ್ಲಿ, ಏನಾದ್ರು ಹೊಸದನ್ನ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ, ನಾವು ಹೊಸದನ್ನ ಮಾಡ್ತಾ ಇದೀವಿ, ವಿ ಡು ನಾಟ್ ನೋ ದಿ ಸೈಡ್ ಎಫೆಕ್ಟ್ಸ್. ಅದರ ನೆಗೆಟಿವಿಟಿ ಕೂಡ ನಮ್ಗೆ ಗೊತ್ತಾಗಲ್ಲ. ಕೆಲವು ಸರಿ ಗೊತ್ತಿದ್ರು ಕೂಡ ನಾವು ಅದನ್ನ ಜಾರಿ ಮಾಡ್ತೀವಿ. ಆದ್ರೆ ಜಾರಿಯಾದ ಪ್ರಕ್ರಿಯೆಯೊಳಗೆ ಏನಾಗುತ್ತೆ ಅಂದ್ರೆ, ಅದು ರೆಕ್ಟಿಫಿಕೇಶನ್ ಆಗ್ತಾ ಹೋಗ್ತದೆ. ಉದಾಹರಣೆಗೆ ಇವತ್ತು ನೀವು ಲೋಕಲ್ ಬಾಡೀಸ್ ತಗೊಂಡಾಗ ಇವತ್ತದು ಬಹು ಆಲ್ಮೋಸ್ಟ್ ಇರುವ, ನೀವು ಹೇಳದಂತ ಮೊದಲು ಏನೋ ಒಂಥರ ಪ್ರಾಕ್ಸಿ ಹೆಂಡತಿ ಇರ್ತಾಳೆ, ಅದರೆಲ್ಲ ಗಂಡ ನೋಡ್ಕೋತಿದ್ದ. ಹೌದು. ಆದ್ರೆ ಇವತ್ತು ಇದೇನಾಗಿದೆ ಅಂದ್ರೆ, ಒಂದು ರೀತಿ 90% ಅದಕ್ಕೆ ಇವತ್ತು ತೆರೆ ಎಳಿಲಿದೆ. ಹೆಂಗೆ ಇವತ್ತು ಹೈಕೋರ್ಟ್ಗಳು ಸುಮಾರು ಕಾನೂನುಗಳು ಮಾಡಿದ್ದಾರೆ, ಅಂತ ಡೈರೆಕ್ಷನ್ಸ್ ಕೊಟ್ಟಿದೆ. ಏನಂತ, ಯಾರಾದ್ರೂ ಹಾಗೆ ಪ್ರಾಕ್ಸಿ ಮಾಡಿದ ಸಂದರ್ಭದಲ್ಲಿ ಅಂತವರ ಮೆಂಬರ್ಶಿಪ್ ಅನ್ನ ನೀವು ಡಿಸ್ಕ್ವಾಲಿಫೈ ಮಾಡಬಹುದು ಅಂತ. ಆಮೇಲೆ ಕೆಲವು ರಾಜ್ಯ ಸರ್ಕಾರಗಳು ಕೂಡ ಅದನ್ನ ಅವರು ಒಂಥರ ಸುತ್ತೋಲೆಗಳೇ ಹೊರಡಿಸಿದ್ದಾರೆ. ಯಾಕಂದ್ರೆ ಈ ತರ ನೀವು ಪ್ರಾಕ್ಸಿಯಾಗಿ ಮಾಡ್ಲಿಕ್ಕೆ ಬರಲ್ಲ, ಅದು ಕಾನೂನು ಬಾಹಿರ ಆಗ್ತದೆ, ಮತ್ತೆ ನಿಮ್ಮ ಮೇಲೆ ಶಿಕ್ಷೆ ಅಂದ್ರೆ ನಿಮ್ಮ ಮೇಲೆ ನಾವು ಕಾನೂನು ಕ್ರಮ ಜರುಗಿಸಬಹುದಾಗುತ್ತೆ ಅನ್ನುವಂಥದ್ದನ್ನ ಮಾಡಿದ್ದಾರೆ. ಹಾಗಾಗಿ ಇವತ್ತೇನಾಗಿದೆ, ಅದು ಒಂದ್ ರೀತಿ ಬೈ ಅಂಡ್ ಲಾರ್ಜ್ ಅದು ಕಡಿಮೆ ಆಗಿದೆ. ಯಾಕಂದ್ರೆ ಕಾನೂನು ಭಯ ಇದೆಯಲ್ಲ, ನಿಮ್ಗೆ ಸುಮ್ಮನೆ ಇದು ಮಾಡಬೇಡಿ ಅಂದಾಗ ಯಾರು ಮಾಡಲ್ಲ. ಮೊದಲು ಉದಾಹರಣೆಗೆ ನಾವು ಹೆಲ್ಮೆಟ್ ಕಾನೂನು ಇತ್ತು, ಸುಮ್ಮನೆ ಯಾರು ಹಾಕ್ತಾ ಇರ್ಲಿಲ್ಲ. ಆದ್ರೆ ಆಗದೆ ಇದ್ದಾಗ ನೀವು 1000 ರೂಪಾಯಿ ಫೈನ್ ಕಟ್ಟಬೇಕಂದ್ರೆ ಎಲ್ಲರೂ ಆಗ್ತಾ ಇದೀವಿ. ಹಾಗೆ ಈಗ ನೀವು ಉದಾಹರಣೆಗೆ ಗಂಡ ತೆಗೆದುಕೊಳ್ಳುವಂತ ನಿಮ್ಮ ಹೆಂಡತಿ ಬದಲು ಗಂಡ ಬಂದು ಏನಾದ್ರು ಸಭೆಗಳು ಕುತ್ಕೊಳ್ಳೋದು, ತೀರ್ಮಾನಗಳು ತಗೊಳ್ಳೋದು, ಸೈನ್ ಮಾಡೋದು, ಫ್ರಾಡ್ ಪ್ರಾಕ್ಸಿ ಅದೆಲ್ಲ ಮಾಡಿದಾಗ ಅದು ಗೊತ್ತಾದ್ರೆ ನಿನ್ನ ಮೆಂಬರ್ಶಿಪ್ ಹೋಗುತ್ತೆ ಅಂದಾಗ, ಅಥವಾ ಆತನಿಗೂ ಕೂಡ ಶಿಕ್ಷೆ ಆಗುತ್ತೆ ಅಂದಾಗ ಈಗ ಬಹುತೇಕ ನಿಂತೋಗಿದೆ, ಅದು ಬಹಳಷ್ಟು ನಿಂತೋಗಿದೆ. ಹಾಗೆ ನನಗನ್ಸುತ್ತೆ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗಳಲ್ಲೂ ಕೂಡ ಅದೇ ನೀವು ಹೇಳ್ದಂಗೆ ಖಂಡಿತವಾಗ್ಲೂ ಕೂಡ ಅದು ಆಗುತ್ತೆ. ಯಾಕಂದ್ರೆ ನಾವು ಪಾಪ ಹೆಣ್ಣು ಮಕ್ಕಳನ್ನ ಇಷ್ಟು ವರ್ಷಗಳ ಕಾಲ ಅವ್ರನ್ನ 4 ಗೋಡೆಗಳ ಮಧ್ಯೆ ಕೂಡ ಹಾಕಿದ್ವಿ. ಈಗ ಅವ್ರನ್ನ ನಾವು ರಾಜಕಾರಣಕ್ಕೆ ಬಿಟ್ಟಂತ ಸಂದರ್ಭದಲ್ಲಿ, ಮತ್ತೆ ಈಗ ಇನ್ನೊಂದು ದುರಂತ ನೀವು ಹೇಳಿದಾಗೆ ಇದು ಎಲ್ಲಿ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಇದೊಂದು ರೀತಿ ವಂಶ ಪಾರಂಪರ್ಯವಾಗಿ ಅವಕಾಶಗಳು ಸಿಕ್ಕಂತ ಸಂದರ್ಭದಲ್ಲಿ ಆಗ್ತದೆ. ಈ ಟೈಮಲ್ಲಿ ಇನ್ನೊಂದು ಪಾಯಿಂಟ್ ಏನ್ ಹೇಳ್ಬೋದು ಅಂದ್ರೆ, ದಾವಣಗೆರೆಯಲ್ಲಿ ಯಾವಾಗ GM ಸಿದ್ದೇಶ್ವರ್ ಅವರು ಇದ್ರು, GM ಸಿದ್ದೇಶ್ವರ್ ಅವ್ರಿಗೆ ಇದು ಟಿಕೆಟ್ ಕೂಡ ಬೇಡ ಅಂತ ಬಂದಾಗ ಆಮೇಲೆ ಯಾರಿಗೆ ಕೊಡ್ಲಾಯ್ತು ಅಂತ ಕೇಳಿದ್ರೆ ಅವ್ರ ಹೆಂಡತಿ ಟಿಕೆಟ್ ಕೊಡ್ಲಾಯ್ತು. ಸೊ ಅವ್ರ ಹೆಂಡತಿ ಟಿಕೆಟ್ ಕೊಟ್ರು ಅಂದ್ರೆ ಈ ಕಡೆ SS ಮಲ್ಲಿಕಾರ್ಜುನ್, ಅವ್ರ ಹೆಂಡತಿಗೆ ಪ್ರಭಾ ಮಲ್ಲಿಕಾರ್ಜುನ್ ಅನ್ನೋ ನಿಲ್ಲಿಸ್ತಾಯ್ತು. ಆದ್ರೆ ಅರ್ಥ ಇವತ್ತಿಗೆ ಈ MP ಮತ್ತೆ MLA ಚುನಾವಣೆಯಲ್ಲಿ ಏನಾಗ್ತಿದೆ ಅಂದ್ರೆ, ಗಂಡಂದಿರೆ ಯಾರಿಗೂ ನಿಲ್ಲಿಕ್ ಆಗ್ತಿಲ್ಲ ಅಂತ ಬಂದಾಗ ಡೆಫಿನೆಟ್ಲಿ ಅವರೆಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ ಅವ್ರ ಹೆಂಡತಿಯಂದಿರಿಗೆ ಅಥವಾ ಮಗಳಿಗೆ ಕೊಡ್ತಿರುವಂತದ್ದು. ಇನ್ನೊಂದು ಉದಾಹರಣೆ, ಎಲ್ಲಾದ್ರೂ ಈಗ ಬೈ ಎಲೆಕ್ಷನ್ ಆಗುತ್ತೆ ಅನ್ನೋದಾದ್ರೆ ಆ ಸಂದರ್ಭದಲ್ಲೂ ಕೂಡ ಯಾರಿಗೆ ಕೊಡ್ಲಾಗುತ್ತೆ, ಯಾರಾದ್ರೂ ಅಧಿಕಾರದಲ್ಲಿರುವಂತ ಯಾರಾದ್ರೂ MLA MP ಸತ್ತಂತ ಸಂದರ್ಭದಲ್ಲಿ ನಾರ್ಮಲಿ ಅವರ ಹೆಂಡತಿಗೆ ಏನ್ ಮಾಡ್ಲಾಗುತ್ತೆ ಅಂದ್ರೆ ಅನುಕಂಪದ ಆಧಾರದ ಮೇಲೆ ಡೆಫಿನೆಟ್ಲಿ ಆ ರೀತಿ ಒಂದು ಕೊಡುವಂತದ್ದು. ಸರ್, ಇನ್ನೊಂದು ವಿಚಾರ ಅಲ್ಲಿಗಿದೆ, ಯಾವುದು ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಬಂದಾಗ ಆದ್ರೆ ಬಿಲ್ಲಲ್ಲಿ ಏನಂತ ಹೇಳಲಾಗಿತ್ತು ಅಂತ ಕೇಳಿದ್ರೆ, ನೆಕ್ಸ್ಟ್ ಡಿಲಿಮಿಟೇಷನ್ ಆದ ನಂತರ ಏನ್ ಮಾಡ್ತೀವಿ, ಸೆನ್ಸಸ್ ರಿಪೋರ್ಟ್ ಅನ್ನು ಆಧರಿಸಿ ಏನ್ ಮಾಡ್ತೀವಿ, ಇದನ್ನ ಜಾರಿಗೊಳಿಸ್ತೀವಿ ಅಂತ ಹೇಳಲಾಯ್ತು ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನ. ಆದ್ರೆ ವೀಕ್ಷಕರಿಗೆ ಅರ್ಥ ಆಗುವಂತೆ ಹೇಳ್ಬೇಕು ಅನ್ನೋದಾದ್ರೆ, ಡಿಲಿಮಿಟೇಷನ್ ಅಂದ್ರೆ ಯಾರು ಡಿಲಿಮಿಟೇಷನ್ ಅನ್ನ ಮಾಡ್ತಾರೆ, ಇಲ್ಲಿ ಡಿಲಿಮಿಟೇಷನ್ ಮಾಡ್ತಿದ್ದಾರೆ, ಕ್ಷೇತ್ರವನ್ನ ಮರು ವಿಂಗಡಣೆ ಮಾಡ್ತಿದ್ದಾರೆ ಅಂದ್ರೆ ಯಾವುದನ್ನ ಆಧರಿಸಿ ಯಾರು ಡಿಲಿಮಿಟೇಷನ್ ಅನ್ನ ಮಾಡ್ತಾರೆ? ಈಗ ಒಂದು ನಾವು ಬಹಳ ಮುಖ್ಯ, ಯಾಕಂದ್ರೆ ಈಗ ನಾನು
ನಾನು ಪಕ್ಷಾತೀತವಾಗಿ ಮತ್ತೆ ಯಾವುದೇ ಸಿದ್ಧಾಂತವನ್ನು ಪ್ರತಿಪಾದಿಸ್ದೆ, ಮತ್ತೆ ನಾನು ಬೇರೆ ಏನೋ ಇಟ್ಕೊಳ್ಳೋದು, ನಾನೊಬ್ಬ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಮತ್ತೆ ನಾನೊಬ್ಬ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವಿದ್ಯಾರ್ಥಿಯಾಗಿ, ಮತ್ತೆ ನಾನೊಬ್ಬ ವಕೀಲನಾಗಿ ನಾನು ಇದನ್ನ ಒಂದು ರೀತಿ ಏನಂದ್ರೆ ಅನ್ಬಯಾಸ್ಡ್ ಆಗಿ ನಾನು ಮಾತಾಡ್ಲಿಕ್ಕೆ ಹೊಂಟೆ. ಯಾಕಂದ್ರೆ ನಾನು ಒಟ್ಟು ದೇಶದ ಹಿತಾಸಕ್ತಿಯನ್ನ ಇಟ್ಕೊಂಡು ನಾನು ಮಾತಾಡ್ತಕ್ಕಂಥ. ಇವತ್ತು ಡಿಲಿಮಿಟೇಷನ್ ಬಗ್ಗೆ ಪರ ವಿರೋಧ ಎರಡೂ ನಡೀತಾ ಇದೆ. ಹೌದು. ಅದರಲ್ಲಿ ಬಹಳ ಮುಖ್ಯವಾಗಿ ಬರ್ತಕ್ಕಂಥ ಎರಡು ವಾದಗಳೇನಪ್ಪ ಅಂದ್ರೆ, ಒಂದು ನಾರ್ತ್ ಅಂಡ್ ಸೌತ್ ಒಂದು, ಆಮೇಲೆ ಈ ಪಾಪ್ಯುಲೇಷನ್ ಬೇಸ್ಡ್ ಇರೋದ್ರಿಂದ ನಾವು ಒಂದಿಷ್ಟು ಸೈಂಟಿಫಿಕ್ ಆಗಿ ಪಾಪ್ಯುಲೇಷನ್ ಕಂಟ್ರೋಲ್ನ ಮಾಡಿದೀವಿ. ಅದರಲ್ಲಿ ನದರ್ನ್ ಸ್ಟೇಟ್ಸ್ ಅಥವಾ ಬಿಮಾರು ಸ್ಟೇಟ್ಗಳು ಅಂತ ಹೇಳ್ತೀವಿ, ಅವ್ರು ಮಾಡಿಲ್ಲ. ಅವರು ಹಂಗಂದ್ರೆ ನಾವು ಪ್ರೋಗ್ರೆಸಿವ್ ಆಗಿರೋದೇ ನಮಗೆ ನಮಗೆ ಪನಿಷ್ಮೆಂಟಾ ಅನ್ನುವಂಥದ್ದು. ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ, ಇದು ಡಿಲಿಮಿಟೇಷನ್ ಅನ್ನೋದು ನಮಗೆ ಗೊತ್ತಿರೋ ಒಂದು ಗೊತ್ತಿರಲಿ, ದಿಸ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್. ಇದು ಕಾನ್ಸ್ಟಿಟ್ಯೂಷನಲ್ಲಿ ಬೇಕಾದ್ರೆ ಅದನ್ನ ಓದಿ ಹೇಳ್ತೀನಿ. 82 ಅಲ್ಲಿ ಬರ್ತಕ್ಕಂಥ ಒಂದು ಪ್ರಾವಿಷನ್. ಯಾಕಂದ್ರೆ ಬಹಳ ಜನ ಏನಂತಾರೆ ಅನ್ಕೋದ್ರೆ ಇದು ರಾಜಕೀಯ ಪಕ್ಷಗಳು ಅವ್ರಿಗೆ ಇಷ್ಟ ಬಂದಂಗೆ ಮಾಡೋದು ಅಂತ. ಈಗ ಒಂದು ನರೇಟಿವ್ ಸೆಟ್ ಮಾಡ್ತಾ ಇದ್ದಾರೆ. ಆದ್ರೆ 82 ಹೇಳುತ್ತೆ, readjustment after each census. ಇಲ್ಲಿ ಹೇಳ್ತದೆ, upon the completion of each census, the allocation of seats in the house of the people of the states and the division of each state into territorial constitution shall be readjusted by such authority in such a manner as parliament may by law determine ಅಂತ. ಅಂದ್ರೆ ಇಲ್ಲಿ ನೀವು ಸೆನ್ಸಸ್ ಮಾಡಿದಾಗ ಅದರ ಜನಸಂಖ್ಯೆ ಅನುಗುಣವಾಗಿ ನೀವು ಮತ್ತೆ ಬೌಂಡ್ರಿಗಳನ್ನ ಅಂದ್ರೆ ಕಾನ್ಸ್ಟಿಟ್ಯೂನ್ಸಿಗಳನ್ನ ಇದು ಮಾಡ್ಬೋದು ಅಂತ. ಇನ್ನೊಂದು ಆರ್ಟಿಕಲ್ 170 ಹೇಳುತ್ತೆ ಏನಂತ, ಇಲ್ಲಿ ನೀವು ಏನೇ ಮಾಡಿದ್ರು ಕೂಡ ಅದನ್ನ ಬೇಸ್ ಆನ್ ದಿ ಪಾಪ್ಯುಲೇಷನ್ ನೀವು ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ದಿಸ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್. ಇದು ನಾನು ಹೇಳೋದು, ಇವತ್ತು ಬಿಜೆಪಿ ಅವರು ಇದ್ದಾರೆ, ನರೇಂದ್ರ ಮೋದಿ ಇದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ಹಿಂದೆ ಕಾಂಗ್ರೆಸ್ ಇದ್ದಾಗ್ಲೂ ಕೂಡ ಮಾಡಿದ್ರು. ಆದ್ರೆ ಮೇನ್ ಬಂದಿದ್ದು ಬರ್ತ್ ಕಂಟ್ರೋಲ್ ಆದ ನಂತರ 1971 ಅಲ್ಲಿ ಅದ್ರ ಮೇಲೆ ಆದಂತದ್ದು, ನೀವು ಪಾಪ್ಯುಲೇಷನ್ ಬೆಲೆ ಇಟ್ಕೊಂಡು ಅದನ್ನ ಅಲ್ಲಿ ಫ್ರೀಸ್ ಮಾಡಿದ್ರು. ಈಗ ಆಗಾಗ್ಲೇ ಫ್ರೀಸ್ ಆಗಿ ಎಷ್ಟು ವರ್ಷಗಳಾಗಿದೆ, ಎಷ್ಟು ದಶಕಗಳಾಗಿದೆ. ಮತ್ತೆ ಈಗ ಪಾಪ್ಯುಲೇಷನ್ ರೇಷಿಯೋ ಎಷ್ಟು ಮಟ್ಟಿಗೆ ನನ್ಗನ್ಸುತ್ತೆ ಆಲ್ಮೋಸ್ಟ್ ಡಬಲ್ ಆಗಿದೀವಿ ನಾವು. ಹೌದು. 71ಗೂ ಈಗ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಡಬಲ್. 1971 ಸೆನ್ಸಸ್ ಡೇಟಾವನ್ನು ನೋಡಿದಾಗ ಅವತ್ತಿಗೆ ಭಾರತದ ಪಾಪ್ಯುಲೇಷನ್ 54ರಿಂದ 55 ಇವತ್ತು ಎಷ್ಟಿದೆ ನಾವು? 2011 ಅನ್ಅಫಿಷಿಯಲಿ ಇವತ್ತಿಗೆ 144ರಿಂದ 145. ಹೌದು, ಡೆಫಿನೆಟ್ಲಿ. ನೀವು ಹೇಳಿದಂಗೆ 128 ಇಟ್ಕೊಳ್ಳೋಣ. ದಟ್ ಮೀನ್ಸ್ ಇಟ್ ಹಸ್ ಗ್ರೋನ್ 3 times. ಸೊ ಈಗ ನೀವು ಆಲ್ಮೋಸ್ಟ್ 2.5 times ಬೆಳೆದಿರುವಂತ ಪಾಪ್ಯುಲೇಷನ್ ಇಟ್ಕೊಂಡು ನೀವು ಹಳೆ ಸಂಖ್ಯೆಯಲ್ಲೇ ಮಾಡೋದ್ರಿಂದ ನಮಗಾಗುವಂತ ಲಾಭ ಏನು ಒಂದು. ಆಮೇಲೆ ಎರಡನೇದು, ಈಗ ಎಕ್ಸಿಸ್ಟಿಂಗ್ ನಂಬರ್ ಇದೆಯಲ್ಲ, ಈಗ ಎಕ್ಸಿಸ್ಟಿಂಗ್ ನಂಬರ್ ಏನು ನಿಮಗೆ ಎಲ್ರಿಗೂ ನಾರ್ತ್ ಸೌತ್ ಡಿಫರೆನ್ಶಿಯೇಷನ್ ಇಲ್ಲದೆ ಇದೆಯಾ? ಈಗಲೂ ಇದೆ ಅದು. ಈಗ ಇರೋ ನೀವು 5 ಫಟ್ ತಗೊಳ್ಳೋ ಉದಾಹರಣೆಗೆ ಕರ್ನಾಟಕದಲ್ಲಿ ಎಷ್ಟಿರೋದು ನಮ್ಗೆ ಎಂಪಿಗಳು? 28. ಉತ್ತರ ಪ್ರದೇಶ ಎಷ್ಟಿದೆ? 80 ಇದೆ. ಈಸ್ ಇಟ್ ನಾಟ್ ಅ ಡಿಫರೆನ್ಸ್? ಹೌದು. ಇಲ್ಲಿ ನಮ್ಗೆ 28, ಅವ್ರಿಗೆ 28 ಇಲ್ವಲ್ಲ. ಈಗ ನಾಳೆ ಕೂಡ ಪ್ರಪೋರ್ಷನೇಟ್ಲಿ ಕೂಡ ಅಷ್ಟೇ ರೈಸ್ ಆಗುತ್ತೆ. ಅಥವಾ ನಮ್ಗೆ ಪಾಪ್ಯುಲೇಷನ್ ವೈಸ್ ಬೇಡ ಅನ್ನೋದಾದ್ರೆ, ನನಗನ್ಸೋದು ನಾವು ಯಾರು ಅಥವಾ ಯಾವ ರಾಜಕೀಯ ಪಕ್ಷಗಳು ವಿರೋಧ ಮಾಡ್ತದೋ, ವಿ ಶುಡ್ ಆಲ್ಸೋ ಪ್ರೊವೈಡ್ ದಿ ಆಲ್ಟರ್ನೇಟಿವ್. ಬಟ್ ಸಂವಿಧಾನ ಹೇಳೋದು ಕಾನ್ಸ್ಟಿಟ್ಯೂಷನ್ ಪಾಪ್ಯುಲೇಷನ್ ಮೇಲೆ. ಇವತ್ತಿಗೆ ಒಂದಿಷ್ಟು ಜನರ ಪ್ರಶ್ನೆ ಏನಂತ ಕೇಳಿದ್ರೆ, ಅದನ್ನ ಕಾನ್ಸ್ಟಿಟ್ಯೂಷನಲ್ ಪ್ರೊಸೀಜರ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಪ್ರಾಕ್ಟೀಸ್ ಆಗಿದ್ದನ್ನ ಇವತ್ತಿಗೆ ಪೊಲಿಟಿಕಲ್ ಚಾಯ್ಸ್ ಆಗಿ ಬದಲಾಗಿದ್ಯಾ? ರಾಜಕಾರಣಿಗಳು ತನಗೆ ಬೇಕಾದಂತೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಖಂಡಿತ. ಏನಾಗಿದೆ ಅಂದ್ರೆ, ಇವತ್ತು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ನ ಇವತ್ತು ನಾವು ಹೇಗೆ ನರೇಟಿವ್ ಸೆಟ್ ಮಾಡ್ತಾ ಇದೀವಿ ಅಂದ್ರೆ, ಇದು ಯಾವುದೋ ಒಂದು ಪಕ್ಷದ ಒಂದು ಅಜೆಂಡಾ. ನಾನು ನರೇಂದ್ರ ಮೋದಿ ಅವರು ಕಂಪ್ಲೀಟ್ ಆಗಿ ಒಳ್ಳೇದನ್ನ ಮಾಡ್ತಾ ಇದಾರೆ ಅಂತ ನಾನು ಹೇಳೋದಿಲ್ಲ, ಅಥವಾ ಅವ್ರು ಕಂಪ್ಲೀಟ್ ಆಗಿ ನೆಗೆಟಿವ್ ಆಗಿ ಇದಾರೆ ಅನ್ನೋದನ್ನು ನಾನು ಹೇಳೋದಿಲ್ಲ. ವೆನ್ ಇಟ್ ಕಮ್ಸ್ ಟು ದ ಕ್ವಶನ್ ಆಫ್ ಡೆವಲಪ್ಮೆಂಟ್ ಆಪರ್ಚುನಿಟಿ ಬಂದಾಗ, ನನಗಿದು ಬಹಳ ಮುಖ್ಯ ಆಗ್ತಂದ್ರೆ, ಬೇರೆಯವರು ಬೇರೆ ದೃಷ್ಟಿಕೋನದಲ್ಲಿ ನೋಡ್ಬೋದು. ನಾನು ಹೇಗೆ ಇದನ್ನ ನೋಡ್ತಾ ಇದ್ದೀನಿ ಅಂದ್ರೆ, ಇದು ನನ್ಗನ್ಸುತ್ತೆ, ದಿಸ್ ಡಿಲಿಮಿಟೇಷನ್ ವಿಲ್ ಹೆಲ್ಪ್ ಇನ್ ದಿ ಎವಲ್ಯೂಷನ್ ಆಫ್ ಡೆಮೋಕ್ರಸಿ. ಪ್ರಜಾಪ್ರಭುತ್ವ ವಿಕಸನ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಹೇಗೆ ಅಂದ್ರೆ, ಯಾವತ್ತು ಪ್ರಜಾಪ್ರಭುತ್ವ ಬೆಳಿಬೇಕು, ಹಂತವಾಗಿ ಬೆಳೀತಾ ಹೋಗ್ಬೇಕು. ಉದಾಹರಣೆಗೆ ನಮ್ಮಲ್ಲಿ ತಗೊಳ್ಳಿ ನೀವು, ಸೀಮಿತ ಈಗ 1919 ನಂತರ ನಮ್ಮಲ್ಲಿ ಸೀಮಿತ ಪ್ರಜಾಪ್ರಭುತ್ವ ಬಂತು, ಲಿಮಿಟೆಡ್ ಡೆಮೋಕ್ರಸಿ. ಅದರ ನಂತರ 35ರ ಕಾನೂನಲ್ಲೂ ಕೂಡ ಅಷ್ಟೇ, ಅದು ಕೂಡ ಕಂಪ್ಲೀಟ್ ಡೆಮೋಕ್ರಸಿ ಆಗದೆ ಇದ್ರು ಕೂಡ ಒಂದಿಷ್ಟು ಹೆಚ್ಚು 10% ಇನ್ವಾಲ್ವ್ಮೆಂಟ್ ಆಗುವಂತದ್ದು. ಬಟ್ 1950 ಕಾನ್ಸ್ಟಿಟ್ಯೂಷನ್ ಇನ್ವಾಲ್ವ್ಡ್ ಎವ್ರಿವನ್, ಎಲ್ಲರನ್ನು ಒಳಗೊಳ್ಳುವಂತಾಯ್ತು. ನಾವು ಎಲೆಕ್ಟ್ರಲ್ ಪ್ರಾಸೆಸ್ ಅಲ್ಲಿ ಜನರನ್ನ ಇನ್ವಾಲ್ವ್ ಮಾಡಿದ್ವಿ ಹೊರತು ನಾವು ಗವರ್ನಿಂಗ್ ಪ್ರಾಸೆಸ್ ಅಲ್ಲಿ ಜನರನ್ನ ಇನ್ವಾಲ್ವ್ ಮಾಡುವಂತ ಆಗ್ಲಿಲ್ಲ. ನೋಡಿ, ಇವತ್ತು ಏನಾಗಿದೆ ಅಂದ್ರೆ, ನೋಡಿ, ಇಲ್ಲಿವರೆಗೂ ನನಗನ್ಸೋದು 2 ತಲೆಮಾರುಗಳ ರಾಜಕಾರಣಿಗಳು ಈ ದೇಶವನ್ನ ಆಳಿ ಹೋಗಿದ್ದಾರೆ. 2-3 ತಲೆಮಾರುಗಳು. ಇವತ್ತು ದುರಂತ ಏನಾಗ್ತದೆ ಅಂದ್ರೆ, ಉದಾಹರಣೆಗೆ
ಇವತ್ತು ರಾಜಕಾರಣ ಹೇಗಾಗಿದೆ ಅಂದ್ರೆ ನಮ್ಗೆಲ್ರಿಗೂ ಗೊತ್ತು, ಒಂಥರ ವಂಶ ಪಾರಂಪರ್ಯವಾದಂತ ರಾಜಕಾರಣ ಆಗಿದೆ ಇವತ್ತು. ಇದು ಯಾಕೆ ವಂಶ ಪಾರಂಪರ್ಯವಾದಂತ ರಾಜಕಾರಣ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಜಸ್ಟ್ ಬಿಕಾಸ್ ದಿ ನಂಬರ್ಸ್. ನಂಬರ್ ಒನ್, ಒಂದು ನಮ್ಮ ನಂಬರ್ಗಳು. ಎರಡನೇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಶ ಏನಪ್ಪಾ ಅಂದ್ರೆ, ಯಾಕೆ ಇವತ್ತು ನಾವು ದೇಶ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೀವಿ ಅಂದ್ರೆ, ಒಂದು ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ನಮಗ್ ಬೇಕಾಗಿರೋದು ನ್ಯೂ ಲೀಡರ್ಶಿಪ್, ಹೊಸ ನಾಯಕತ್ವ. ಮತ್ತೆ ನಾವು ಹೊಸ ನಾಯಕತ್ವನ ಹೆಂಗೆ ಅಪಾರ್ಥ ಮಾಡ್ಕೊಂಡಿದೀವಿ ಅಂದ್ರೆ, ಅಪ್ಪನ ಜಾಗದಲ್ಲಿ ಮಗನನ್ನ ರಿಪ್ಲೇಸ್ ಮಾಡೋದು, ಮಗನ ಜಾಗದಲ್ಲಿ ಮಗಳನ್ನ ರಿಪ್ಲೇಸ್ ಮಾಡೋದು, ಪಕ್ಷಾತೀತವಾಗಿ. ನಾನು ಐ ನಾಟ್ ಟೇಕಿಂಗ್ ಎನಿ ಒನ್ ಪಾರ್ಟಿ, ಆಲ್ ದ ಪಾರ್ಟಿ. ನನ್ನ ಪ್ರಕಾರ ನಾಯಕತ್ವ, ಹೊಸ ನಾಯಕತ್ವ ಅಂದ್ರೆ ಅದಲ್ಲ. ಹೊಸ ನಾಯಕತ್ವ ಅಂದ್ರೆ ಇಟ್ಸ್ ಅ ಫ್ಲೋ ಆಫ್ ನ್ಯೂ ಐಡಿಯಾಸ್. ಈಗ ಉದಾಹರಣೆಗೆ, ಈಗ ನಮ್ಮ ಮನೆಯಲ್ಲಿ ನಮ್ಮಪ್ಪ ಒಬ್ಬ ರಾಜಕಾರಣಿ, ಸೀಸನ್ಡ್ ಪೊಲಿಟಿಷಿಯನ್, 30-40 ವರ್ಷಗಳು ರಾಜಕಾರಣದಲ್ಲಿದ್ದಾರೆ. ಈಗ ನಮ್ಮಪ್ಪ ರಾಜಕಾರಣ ಅನ್ನೋ ಕಾರಣಕ್ಕೆ ನಾನು ರಾಜಕಾರಣಕ್ಕೆ ಬಂದಾಗ, ಅಲ್ಲಿ ವ್ಯಕ್ತಿಯ ಜಾಗದಲ್ಲಿ ವ್ಯಕ್ತಿ ಬದಲಾಗ್ತಾ ಇದ್ದಾನೆ, ಆದ್ರೆ ಆಲೋಚನೆಗಳು ಬದಲಾಗ್ತಾ ಇದೆಯಾ? ಇಲ್ಲ. ಖಂಡಿತವಾಗ್ಲೂ ನನಗೆ ನನ್ನ ಅಪ್ಪನ ಒಂದು ಇದ್ರಲ್ಲಿ ಬೆಳೆದಿರೋದ್ರಿಂದ ನನಗೆ ಅವರ ಆಲೋಚನೆಗಳೇ ಇರ್ತವೆ, ಅವರ ಆಲೋಚನಾ ಕ್ರಮವೇ ನನಗಿರ್ತದೆ. ಮತ್ತೆ ಅವರು ಸೆಟಪ್ ಮಾಡಿರುವ ಸಿಸ್ಟಮ್ಗೆ ನಾನು ಹೊಂದ್ಕೊಂಡಿರ್ತೀನಿ, ಮತ್ತೆ ಆ ಸಿಸ್ಟಮ್ ಅಲ್ಲೇ ಹೋಗ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಈಗ ನಿಮ್ಮ ಮನೆಯಲ್ಲಿ ಉದಾಹರಣೆಗೆ ನಿಮಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ, ನೀವು ಆಲೋಚನೆ ಮಾಡುವ ರೀತಿ ಬೇರೆ ಇರ್ತದೆ, ನಿಮಗೆ ವಾಸ್ತವಗಳು ಬಹಳ ನನಗಿಂತ ಚೆನ್ನಾಗಿ ನಿಮ್ಗೆ ಅರ್ಥ ಆಗಿರ್ತದೆ. ಮತ್ತೆ ನಿಮಗೆ ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು. ನಾನು ಕೂಡ ಸಮಾಜದ ಬದಲಾವಣೆಯ ಭಾಗ ಆಗಬೇಕು ಅಂತ ಹೇಳಿ ಇವತ್ತು ಅನೇಕ ಜನ ರಾಜಕಾರಣಿಗಳಾಗೋದು. ಇವೆಲ್ಲ ರಾಜಕೀಯ ಪಕ್ಷಗಳಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಅವನು ಸೇರ್ಕೊಳ್ಳೋದು ಒಂದು ಪಕ್ಷದಲ್ಲಿ. ಯಾಕಪ್ಪ ಅಂದ್ರೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ನನ್ನ ಆಲೋಚನೆಗಳು, ನನ್ನ ಸಿದ್ಧಾಂತ, ನನ್ನ ಬದ್ಧತೆಯನ್ನ ಬಳಸ್ಕೊಂಡು ನಾನು ಇಲ್ಲಿ ಸಿಗುವ ಅಧಿಕಾರದಿಂದ ನಾನು ಏನಾದ್ರೂ ಬದಲಾವಣೆ ಮಾಡ್ಬೋದು ಅಂತ. ಆದ್ರೆ ಇವತ್ತೇನಾಗ್ತಾ ಇದೆ, ನೀವು ಕಾರ್ಯಕರ್ತನಾಗಿ ಸೇರ್ಕೊಂಡ್ರೆ ನೀವು 30 ವರ್ಷ ದುಡಿರಿ, 40 ವರ್ಷ ದುಡಿರಿ, ನೀವು ಕಾರ್ಯಕರ್ತರಾಗಿ ಸಾಯ್ತಿರೋ ಹೊರತು ಇಲ್ಲ. ನಾನು ಬಿಕಾಸ್ ಮೈ ಫಾದರ್ ಇಸ್ ಅ ಪೊಲಿಟಿಷಿಯನ್, ನಾನು ಎಂದಿಗೂ ಜನರ ಜೊತೆಗೆ ಸಂಪರ್ಕ ಇಲ್ಲ, ನಾನು ಯಾವತ್ತೂ ಕೂಡ ವ್ಯವಸ್ಥೆ ಜೊತೆ ನನಗೆ ಅರಿವಿಲ್ಲ. ನನಗೆ ನಾನು ಯಾವಾಗ್ಲೂ ನಾನು ಬೇರೆ ರಾಜ್ಯಕ್ಕೆ ಹೋಗಿ ಬೆಳೆದಿರ್ತೀನಿ, ಬೇರೆ ದೇಶಕ್ಕೆ ಹೋಗಿ ಬೆಳೆದಿರ್ತೀನಿ. ಒನ್ ಫೈನ್ ಡೇ ನಾನು ಇಲ್ಲಿ ಬರ್ತೀನಿ, ನಮ್ಮ ಅಪ್ಪನ ಒಂದು ಚರಿಷ್ಮಾನ ಬಳಸ್ಕೊಂಡು ಐ ಬಿಕಮ್ ಎ ಪೊಲಿಟಿಷಿಯನ್. ಸೊ ಹಾಗಾಗಿ ಸೇಮ್ ಐಡಿಯಾ ಇರೋ ಸಂದರ್ಭದಲ್ಲಿ ಹೌ ವಿಲ್ ದಿ ಡೆಮೋಕ್ರಸಿ ಎವಾಲ್ವ್? ಅದಕ್ಕೆ ನನಗನ್ಸೋದು ಈ ಡಿಲಿಮಿಟೇಷನ್ ಇಲ್ಲ. ಸಿ, ಲುಕ್ ಅಟ್ ದ ನಂಬರ್. ಆ ನಂಬರ್ ರೈಸ್ ಆಗುತ್ತಲ್ಲ, ನೀವು ವಂಶ ಪಾರಂಪರ್ಯದ ರಾಜಕಾರಣ ಮಾಡಿದ್ರೂ ಕೂಡ ದೇರ್ ಇಸ್ ಅನ್ ಆಪರ್ಚುನಿಟಿ ಫಾರ್ ದ ನ್ಯೂ ಜನರೇಷನ್ ಟು ಗೆಟ್ ಇನ್ ಟು ದಿ ಪಾಲಿಟಿಕ್ಸ್. ದೇರ್ ಇಸ್ ಅನ್ ಆಪರ್ಚುನಿಟಿ ಫಾರ್ ದ ನ್ಯೂ ಐಡಿಯಾಸ್ ಟು ಎಮರ್ಜ್ ಇನ್ ಟು ದಿ ಪಾಲಿಟಿಕ್ಸ್. ಸೊ ಈ ಪ್ರಾಸೆಸ್ ಇದೆಯಲ್ಲ, ನನಗನ್ಸುತ್ತೆ ದೇಶವನ್ನ ಬದಲಾಯಿಸುವಂತ ಪ್ರಕ್ರಿಯೆ ಆಗ್ತದೆ. ಯಾಕಂದ್ರೆ ಯಾವ ರಾಜಕೀಯ ಪಕ್ಷಗಳು, ನಾನು ಹೇಳ್ತಾ ಇರೋದು ಆಲ್ ದ ಪಾರ್ಟೀಸ್, ನೋ ವಿತೌಟ್ ಎಕ್ಸೆಪ್ಷನ್, ಯಾವ ಪಾರ್ಟಿ ಕೂಡ ವಂಶ ಪಾರಂಪರ್ಯ ಪದ್ಧತಿಯನ್ನ ಬಿಟ್ಟು ಬರ್ಲಿಕ್ಕೆ ರೆಡಿ ಇಲ್ಲ. ಹೌದು. ಹಾಗಿರ್ಬೇಕಾದ್ರೆ ದೆನ್ ವಾಟ್ ಈಸ್ ಆಲ್ಟರ್ನೇಟಿವ್ ಫಾರ್ ದ ನ್ಯೂ ಯಂಗ್ ಜನರೇಷನ್ ಪೊಲಿಟಿಷಿಯನ್ಸ್? ನನಗನ್ಸುತ್ತೆ ಇದು ಡಿಲಿಮಿಟೇಷನ್ ಆಗುತ್ತೆ. ನೀವ್ ಹೇಳ್ದಂಗೆ ಇವತ್ತು ನಾರ್ತ್ ಸೌತ್ ಪಾಪ್ಯುಲೇಷನ್ ಇದಿದೆ. ಅದಕ್ಕೆ ನನ್ಗನ್ಸೋದು, ಆಯ್ತು ನಮ್ಗೆ ನಾರ್ತ್ ಸೌತ್ ಡಿವೈಡ್ ಆಗ್ಬೇಕಾದ್ರೆ ದೆನ್ ವಾಟ್ ಇಸ್ ದ ಸೊಲ್ಯೂಷನ್? ನಾವು ಬರೀ ಸಮಸ್ಯೆ ಬಗ್ಗೆ ಮಾತಾಡಬಾರ್ದು, ಅದಕ್ಕೆ ಪರಿಹಾರವನ್ನು ಕೂಡ ನಾವು ಕಂಡುಕೊಳ್ಬೇಕಾಗ್ತದೆ. ಹಾಗಾದ್ರೆ ಈಗ ಕಾಂಗ್ರೆಸ್ ಯಾವ ಸೊಲ್ಯೂಷನ್ ಕೊಡ್ತೀರಿ ಇದಕ್ಕೆ? ಆಮೇಲೆ ಇಲ್ಲಿವರೆಗೂ ನೀವು ಮಾಡ್ಕೊಂಡ್ ಬಂದಿರೋದೇನು? ಆಯ್ತು, ಇಲ್ಲಿವರೆಗೂ ಹಿಂದೆನೆ ಕಾಂಗ್ರೆಸ್ಸಿಗರು 1951 ಸೆನ್ಸಸ್ ಅನ್ನು ಆಧರಿಸಿ ಮಾಡಲಾಗಿತ್ತು, 61ರಲ್ಲಿ ಮಾಡಲಾಗಿತ್ತು, 71ರ ಸೆನ್ಸಸ್ ರಿಪೋರ್ಟ್ ಅನ್ನು ಆಧರಿಸಿ ಮಾಡಲಾಗಿತ್ತು. ಆದ್ರೆ 1976ರಲ್ಲಿ ಅವರಿಗೆ ನ್ಯಾಷನಲ್ ಎಮರ್ಜೆನ್ಸಿ ಇದ್ದಂತ ಸಂದರ್ಭದಲ್ಲಿ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ ಅಂತ ತರ್ತಾರೆ. ಅದ್ರ ಪ್ರಕಾರ ಪಾಪ್ಯುಲೇಷನ್ ಕಡಿಮೆ ಮಾಡ್ಬೇಕು ಅಂತ ಪ್ರಯತ್ನ ಪಡಲಾಯಿತು. ಆ ಕಾರಣಕ್ಕೆ ಈ ಪಾಪ್ಯುಲೇಷನ್ ಅನ್ನು ಸ್ಟೆಬಿಲೈಸ್ ಮಾಡ್ಬೇಕು ಅಂತೇಳಿ ಮುಂದಿನ 25 ವರ್ಷಗಳ ಕಾಲ ಯಾವ್ದನ್ನ ಫ್ರೀಸ್ ಮಾಡ್ಲಾಯ್ತು ಅಂದ್ರೆ ಕ್ಷೇತ್ರಗಳ ಸಂಖ್ಯೆಯನ್ನ. ಆಗ 1976ರಲ್ಲಿ 41 ತಿದ್ದುಪಡಿ ತಂದು ಫ್ರೀಸ್ ಮಾಡ್ಬೇಕಾದ್ರೆ ಏನ್ ಹೇಳಾಯ್ತು, ಪಾಪ್ಯುಲೇಷನ್ ಸ್ಟೆಬಿಲೈಸ್ ಮಾಡ್ಬೇಕಪ್ಪ, ಆ ಕಾರಣಕ್ಕೆ ನಾವೇನ್ ಮಾಡ್ತೀವಿ, ಫ್ರೀಸ್ ಮಾಡ್ತೀವಿ ಅಂತ. ಓಕೆ, ಈಗ ಅದು ಕಾನ್ಸ್ಟಿಟ್ಯೂಷನಲ್ ಪ್ರೊಸೀಜರ್. ಆ ಕಾರಣಕ್ಕೆ 2000 ಅಲ್ಲಿ 25 ವರ್ಷ ಕಂಪ್ಲೀಟ್ ಆಗುತ್ತೆ. ಆ ಕಾರಣಕ್ಕೆ ಮತ್ತೆ 84ನ ತಿದ್ದುಪಡಿ ತರ್ತಾರೆ, ಮತ್ತೆ ಡಿಲಿಮಿಟೇಷನ್ ಮಾಡ್ಬೇಕು ಅಂತ ಹೇಳಲಾಗುತ್ತೆ, 87th ಅಮೆಂಡ್ಮೆಂಟ್ ತರ್ತಾರೆ, ಅದೆಲ್ಲ ಇರ್ಲಿ. ಆದ್ರೆ ಆಗ್ಲೂ ಕೂಡ ತರಬೇಕಾದ್ರೆ, ಆಗ್ಲೂ ದಕ್ಷಿಣ ಭಾರತ ರಾಜ್ಯಗಳನ್ನು ನೋಡಿದ್ವಿ. ದಕ್ಷಿಣ ಭಾರತ ರಾಜ್ಯಗಳನ್ನು ನೋಡಿ ಅಲ್ಲಿ ಇನ್ನೂ ಪಾಪ್ಯುಲೇಷನ್ ಸ್ಟೆಬಿಲೈಸ್ ಆಗಿಲ್ಲಪ್ಪ. ಆ ಕಾರಣಕ್ಕೆ ಈ ಪಾಪ್ಯುಲೇಷನ್ ಏನು ಸೆನ್ಸ್ ಇದೆಯಲ್ಲ, ಅಂದ್ರೆ ಕಂಟ್ರೋಲ್ ಮಾಡುವಂಥದ್ದು, ಅದನ್ನ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಿದ್ಯಾರು ಅಂದ್ರೆ ದಕ್ಷಿಣ ಭಾರತ ರಾಜ್ಯಗಳು. ಆ ಕಾರಣಕ್ಕೆ ಅವ್ರನ್ನ ಪೆನಲೈಸ್ ಮಾಡೋದ್ ಬೇಡ, ಪೆನಾಲ್ಟಿ ರೀತಿ ಹಾಕೋದ್ ಬೇಡ ಅಂತೇಳಿ ಮತ್ತೆ ಮುಂದಿನ 25 ವರ್ಷಗಳ ಕಾಲ ಮಾಡ್ಲಾಯ್ತು. ಅದೇ ರೀತಿ ಈ ಬಾರಿ ಕೂಡ ಮಾಡ್ಬೋದಿತ್ತಲ್ಲ? ಇಲ್ಲ, ಅದನ್ನ ಹೇಳೋದನ್ನ ಏನಾಗುತ್ತಂದ್ರೆ, ಈಗ ನೀವು ಪಾಪ್ಯುಲೇಷನ್ ಸ್ಟೆಬಿಲೈಸ್ ಅನ್ನುವಂಥದ್ದು ನನಗನ್ಸ್ತಕ್ಕಂಥದ್ದು ಈಗ ಸದ್ಯಕ್ಕೆ ಆಗೋ ಕೆಲಸ ಅಲ್ಲ. ಅದು ಈಗ ಒಂದು ಟ್ರೆಂಡ್ ಸೆಟ್ ಆಗಿದೆ, ಅದು ಹಾಗೆ ಮುಂದುವರ್ತದೆ. ಆಲ್ವೇಸ್ ಏನಾಗುತ್ತಂದ್ರೆ, ಡೆವಲಪ್ಮೆಂಟ್ is always related to the proportionally related to the population, definitely, always. So ಈಗ ನಾವು ಉದಾಹರಣೆಗೆ ನಾವು ಇದು ಪ್ರಪೋರ್ಷನ್ ಸ್ಟೆಬಿಲೈಸ್ ಆಗ್ಲಿ ಅಂತ ಕಾಯ್ಕೊಂಡು ಕೂತ್ರೆ ನನಗನ್ಸುತ್ತೆ ಇನ್ನೆಷ್ಟು ಶತಮಾನಗಳು ಬೇಕೋ ಗೊತ್ತಿಲ್ಲ. ಅದಂತೂ ನಿಜ. ಏನಕ್ಕೆ ಅಂದ್ರೆ 2011 ಸೆನ್ಸಸ್ ಅಂತ ತಗೊಂಡ್ರೆ
ಈ 15 ಇಯರ್ಸ್ ಅಲ್ಲಿ ರೂರಲ್ ಅಂದ್ರೆ ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಗಳಿಗೆ ಬಂದಿರೋದು ಜಾಸ್ತಿ ಇದೆ. ಬಿಹಾರಿಂದ ಬೇರೆ ಬೇರೆ ರಾಜ್ಯಗಳಿಗೆ ಬರ್ತಿರುವಂತ ಜಾಸ್ತಿ ಇದೆ. ಸೊ ಆ ರೀತಿ ನೋಡ್ಕೊಂಡು ಕೂತ್ರೆ ಡೆಫಿನೆಟ್ಲಿ ಪಾಪ್ಯುಲೇಷನ್ ಸ್ಟೆಬಿಲೈಸ್ ಅಂತೂ ಭಾರತದಲ್ಲಂತೂ ಆಗೋದಿಲ್ಲ. ಅದಂತೂ ಆಮೇಲೆ ಇವತ್ತು ಏನಾಗಿದೆ ಅಂದ್ರೆ ಮೈಗ್ರೇಷನ್ ಜಾಸ್ತಿ ಆಗೋದ್ರಿಂದ ನನಗನ್ಸುತ್ತೆ ಪಾಪ್ಯುಲೇಷನ್ ಕೂಡ ಹೆಚ್ಚು ಕಡಿಮೆ ಆಗ್ತದೆ, ಹೌದು. ಹೆಚ್ಚು ಕಡಿಮೆ ಆಗಿರ್ತದೆ ಮೈಗ್ರೇಷನ್ ಆಗಿರೋದ್ರಿಂದ ಒಂದು. ಆಮೇಲೆ ಎರಡನೇದು ಬಹಳ ಮುಖ್ಯವಾಗಿ ನನಗನ್ಸ್ತಕ್ಕಂಥದ್ದು, ನಾವು ಈ ಬರೀ ಈಗ ಪಾಪ್ಯುಲೇಷನ್ 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 ಅಂತ ಮಾತಾಡ್ತಾ ಇದೀವಲ್ಲ, ಈಗ ಪಾಪ್ಯುಲೇಷನ್ ತಕ್ಕಂತೆ ಇವತ್ತು ನಮ್ಮ ನೀಡ್ಸ್ ಜಾಸ್ತಿ ಆಗಿದೆ, ನಮ್ಗೆ ಸರ್ವಿಸಸ್ ಜಾಸ್ತಿ ಬೇಕಾಗಿದೆ. ಈಗ ಉದಾಹರಣೆಗೆ ಇವತ್ತು ನಮ್ಮಲ್ಲಿ ನಿಮ್ಗೆ ಗೊತ್ತಿದೆ, ಒಂದು ವಿಧಾನಸಭಾ ಕ್ಷೇತ್ರಗಳಿದಾವೆ. ಎಷ್ಟು ದೊಡ್ಡ ಕ್ಷೇತ್ರಗಳಿದಾವೆ ಅಂದ್ರೆ, ಅದು ಏರಿಯಾ ಎಷ್ಟಿದೆ ಅಂದ್ರೆ, ಪಾಪ್ಯುಲೇಷನ್ ಎಷ್ಟಿದೆ ಅಂದ್ರೆ, ನೀವು ಅಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ. ಡೆಫಿನೆಟ್ಲಿ ಈಗ ನೀವು ಡಿಲಿಮಿಟೇಷನ್ ಮಾಡೋದ್ರಿಂದ, ಕ್ಷೇತ್ರಗಳು ಜಾಸ್ತಿ ಆಗೋದ್ರಿಂದ, ನಾನೊಬ್ಬ ರಾಜಕೀಯ ಶಾಸ್ತ್ರದ ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವಿದ್ಯಾರ್ಥಿಯಾಗಿ ನನ್ಗನ್ಸೋದು, ದಿ ಸ್ಮಾಲರ್ ದಿ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್ ದ ಮೋರ್ ದ ಡೆವಲಪ್ಮೆಂಟ್. ಓಕೆ, ಇದು ನಮ್ಗೆ ಇಡೀ ಜಗತ್ತಿನ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಪ್ರೂವ್ ಆಗಿರ್ತಕ್ಕಂಥ ಪ್ರಿನ್ಸಿಪಲ್ ಇದು. ನಿಮ್ಮ ಆಡಳಿತ ಮಾಡುವಂತ ಕ್ಷೇತ್ರ ಎಷ್ಟು ಚಿಕ್ಕದಾಗುತ್ತೋ ಅಭಿವೃದ್ಧಿ ಅಷ್ಟು ದೊಡ್ಡದಾಗ್ತದೆ. ಅದನ್ನ ನಾವು ಸಾಮಾನ್ಯ ಜನರಿಗೆ ಅರ್ಥ ಆಗ್ಬೇಕಾದ್ರೆ ಹೇಳ್ಬೇಕಾದ್ರೆ, ಉದಾಹರಣೆಗೆ ಈಗ ನೀವು ಗ್ರಾಮ ಎಂತದ್ದು, ಈಗ ನಾನು ಉದಾಹರಣೆಗೆ ಪಾವಗಡದಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀನಿ. ನಾನು ಪಾವಗಡದಲ್ಲಿ ನೋಡಿದ್ದೀನಿ, ಅಲ್ಲಿ ಬಹಳ ದೊಡ್ಡ ಕ್ಷೇತ್ರ ಪಾವಗಡ. ಅಲ್ಲಿ ಯಾವ ತರ ಇದೆ ಅಂದ್ರೆ, ಯು ಡೋಂಟ್ ಬಿಲೀವ್ ಟುಡೇ, ಈವನ್ ಟುಡೇ ದಿ ಲಿಟ್ರಸಿ ರೇಟ್ ಇನ್ ದಿ ಪಾವಗಡ among the scheduled caste is 21%. Scheduled tribe is 18%. ಓಕೆ, General population is 51%. General 51%. ಆಮೇಲೆ ಅಲ್ಲಿ ಒಂದು ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ಒಂದೇ ಒಂದು ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಆಮೇಲೆ ಹೆಲ್ತ್ ಹೆಂಗಿದೆ ಅಂದ್ರೆ, ನಿಮ್ಗೆ ಇವತ್ತು ಕೂಡ ಅಲ್ಲಿ ಹೋಬಳಿ ಬಿಟ್ಬಿಡಿ, ತಾಲೂಕಾ ಹೆಡ್ ಕ್ವಾರ್ಟರ್ಸ್ ಕೂಡ ಬೇರೆ ತಾಲೂಕಿನ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಇದ್ದಂಗಿದೆ. ಈ ಹೋಬಳಿ ಹೆಡ್ ಕ್ವಾರ್ಟರ್ಸ್ ಗಳಂತೂ ನೀವು ಹೇಳೋಂಗೇ ಇಲ್ಲ, ಅದು ಹಂಗಿದಾವೆ ಅಲ್ಲಿ. ಈಗ ಉದಾಹರಣೆಗೆ ಅಲ್ಲಿ ಒಂದು ನೆಟ್ಟಿಗೆ ಒಂದು ಹೆಲ್ತ್ ಸೆಂಟರ್ ಇಲ್ಲ, ಅವ್ರು ಬೇಕಾದ್ರೆ ಪಾವಗಡಕ್ಕೆ ಬರಬೇಕು. ಆ ಪಾವಗಡದ ಆಸ್ಪತ್ರೆ ಕತೆ ಏನಾಗಿದೆ ಅಂದ್ರೆ, ದೇರ್ ಇಸ್ ನೋ ರಿಕ್ವೈರ್ಡ್ ನಂಬರ್ ಆಫ್ ಡಾಕ್ಟರ್ಸ್ ಫೆಸಿಲಿಟೀಸ್. ಇದು ನಾನು ಬರೀ ಪಾವಗಡದ ಕತೆ ಹೇಳ್ತಾ ಇಲ್ಲ, ಬಹುತೇಕ ತಾಲೂಕುಗಳ ಕತೆ ಇದು. ಈಗ ನಿಮಗೆ ಲೆಟ್ ಅಸ್ ಇಮ್ಯಾಜಿನ್, ಈ ಕ್ಷೇತ್ರಗಳು ಸಣ್ಣದಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಏನಾಗುತ್ತೆ, ಸಹಜವಾಗಿ ನಿಮಗೆ ಕಡಿಮೆ ಸಂಖ್ಯೆ ಜನರಿಗೆ ಹೆಚ್ಚು ಸೌಲಭ್ಯಗಳು ದೊರಕಿದಾಗ ಅಲ್ಲಿ ದಟ್ ವಿಲ್ ರೀಚ್ ದ ಪೀಪಲ್. ಪ್ರತಿನಿಧಿಗಳ ಸಂಖ್ಯೆ ಹೆಚ್ಚಾಗುತ್ತೆ, ಪ್ರತಿನಿಧಿಗಳ ಸಂಖ್ಯೆ ಜಾಸ್ತಿ ಆಗ ನಿಮಗೆ ಆಕ್ಸೆಸಿಬಿಲಿಟಿ ಜಾಸ್ತಿ ಆಗುತ್ತೆ. ಮತ್ತೆ ನಿಮಗೆ ಸರ್ಕಾರದಿಂದ ಕೊಡುವ ಸೌಲಭ್ಯಗಳನ್ನ ಟಾರ್ಗೆಟ್ ಗ್ರೂಪ್ಗೆ ನಾವು ಈಸಿಯಾಗಿ ತಲುಪಿಸಬಹುದು. ಮತ್ತೆ ಬಜೆಟಿಂಗ್ ಕೂಡ ಈಸಿ ಆಗುತ್ತೆ. ಈ ರೀತಿ ಕೂಡ ಆಗ್ಬೋದಲ್ಲ, ಯಾವಾಗ MLA MP ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈಗಲೇ ತುಂಬಾ ಜನ ಇದ್ದಾರೆ, ಎಷ್ಟೋ ಪ್ರಶ್ನೆಗಳನ್ನ ಕೇಳ್ಬೇಕು ಅಂತೇಳಿ ನೋಟಿಸ್ ಕೊಟ್ಟಿರ್ತಾರೆ, ಆದ್ರೆ ಅದ್ರ ಬಗ್ಗೆ ಉತ್ತರವನ್ನೇ ಕೊಡೋದಕ್ಕಾಗಲ್ಲ. ಇನ್ನ ಅಂತ ಸಂದರ್ಭದಲ್ಲಿ MLA ಗಳ MP ಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಿದ್ರೆ ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರವನ್ನೇ ಕೊಡೋದಿಲ್ಲ. ಆ ರೀತಿ ಆಗ್ಬೋದಲ್ಲ. ನಾನು ಹೇಳಿದ್ನಲ್ಲ ಅವಾಗ್ಲೇ, ನಿಮ್ಗೆ ಪ್ರತಿಯೊಂದು ಸಿಸ್ಟಮ್, ಒಂದು ಹೊಸ ಸಿಸ್ಟಮ್ ಬಂದಾಗ ಹೊಸ ಸಮಸ್ಯೆಗಳು ಸೃಷ್ಟಿ ಆಗ್ತವೆ. ಬಟ್ ನನಗನ್ಸುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ವಿ ಕ್ಯಾನ್ ಫೈಂಡ್ ಸೊಲ್ಯೂಷನ್ ಫಾರ್ ದಟ್. ಆಮೇಲೆ ನೀವ್ ಹೇಳ್ದಂಗೆ ಎಲ್ಲಾ ಪ್ರಶ್ನೆಗಳಿಗೂ ನಾವು ಅಸೆಂಬ್ಲಿಯಲ್ಲೇ ಮಾತಾಡ್ಬೇಕಾಗಿಲ್ಲ, ಅದನ್ನ ಅಸೆಂಬ್ಲಿಯಲ್ಲಿ ಏನು ನಾವು ಮಾತಿನ ಮುಖಾಂತರ ಉತ್ತರ ಪಡಿಬೇಕಾಗಿಲ್ಲ. ಯು ಮೇ ಆಲ್ಸೋ ಗಿವ್ ಎ ರಿಟರ್ನ್ ಕ್ವಶನ್, ಯು ಕ್ಯಾನ್ ಆಲ್ಸೋ ಗೆಟ್ ದ ರಿಟರ್ನ್ ಆನ್ಸರ್. ಸೊ ಅದು ಬೇರೆ ಪ್ರಶ್ನೆ. ಬಟ್ ನೀವ್ ಹೇಳ್ದಂಗೆ ನಾವು ಧ್ವನಿ ಎತ್ತಬೇಕು, ಅಸೆಂಬ್ಲಿಯಲ್ಲಿ ಮಾತಾಡಬೇಕು ಅನ್ನುವಂತ ಬಂದಾಗ ಖಂಡಿತವಾಗ್ಲೂ ಕೂಡ ಇವತ್ತು ಏನಾಗುತ್ತೆ ಅಂದ್ರೆ, ಇವತ್ತು ಯಾರೊಬ್ಬ ವ್ಯಕ್ತಿ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಾನೆ. ಸೊ ಆ ಪಕ್ಷದ ಒಂದಿಷ್ಟು ಜನರಿಗಂತೂ ಖಂಡಿತವಾಗ್ಲೂ ಮಾತಾಡುವಂತ ಅವಕಾಶ ಸಿಗ್ತದೆ. ಸೊ ಅದನ್ನ ಬಹುಶಃ ಆ ಪಕ್ಷದ ಪ್ರತಿನಿಧಿಯಾಗಿ ಒಂದಿಷ್ಟು ಸೀರಿಯಸ್ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ಅವರು ಮಾತಾಡ್ಬೋದು. ಉದಾಹರಣೆಗೆ ಅಪೋಸಿಷನ್ ಪಾರ್ಟಿ ಲೀಡರು ಅವರ ಇಡೀ ತಮ್ಮ ಪಕ್ಷದ ಯಾರು MLA ಗಳಿರ್ತಾರೆ ಅವ್ರ ಪರವಾಗಿ, MP ಗಳ ಪರವಾಗಿ ಮಾತಾಡುವಂಥದ್ದು. ಹಾಗೆ ನೀವು ಎಂಥದ್ದು ನೀವು ರೂಲಿಂಗ್ ಪಾರ್ಟಿ ಪ್ರಶ್ನೆ ಬಂದಾಗ ಅವ್ರು ಯಾರು ನೆಗೆಟಿವ್ ಆಗಿ ಮಾತಾಡ್ಲಿಕ್ಕೆ ಆಗಲ್ಲ, ಅವ್ರವ್ರ ಮಂತ್ರಿಗಳ ಮುಖಾಂತರ ಸರಿಪಡಿಸ್ಕೊತಾರೆ. ಮತ್ತೆ ನೀವು ಅದರ ನಡುವೆನೂ ಕೂಡ ಸಮಸ್ಯೆ ಖಂಡಿತವಾಗ್ಲೂ ಬರ್ತದೆ. ಆದ್ರೆ ನನಗನ್ಸುತ್ತೆ ಸ್ಲೋಲಿ ವಿ ಮೇ ಬಿ ಆಲ್ಸೋ ಏಬಲ್ ಟು ಫೈಂಡ್ ಎ ಸೊಲ್ಯೂಷನ್. ಬಟ್ ಆದ್ರೆ ಅದೊಂದು ಕಾರಣಕ್ಕೆ ನಾವು ಇದು ಸಂಖ್ಯೆ ಜಾಸ್ತಿ ಆಗೋದು ಬೇಡ. ಯಾಕಂದ್ರೆ ಈಗ ನಾವು ಡಿಲಿಮಿಟೇಷನ್ ಅನ್ನು ನಿಲ್ಲಿಸಬಹುದು. ಕೆನ್ ವಿ ಸ್ಟಾಪ್ ದ ಗ್ರೋತ್ ಆಫ್ ದಿ ಪಾಪ್ಯುಲೇಷನ್? ಕೆನ್ ವಿ ಸ್ಟಾಪ್ ದ ನೀಡ್ ಆಫ್ ದಿ ಪೀಪಲ್? ಜನರ ಅವಶ್ಯಕತೆಗಳನ್ನು ನಿಲ್ಸಕ್ಕಾಗಲ್ಲ, ಜನಸಂಖ್ಯೆ ಬೆಳೀತಾ ಇರೋದನ್ನ ನಿಲ್ಸಕ್ಕಾಗಲ್ಲ. ಅಂದ್ರೆ ವಿ ಆರ್ ಪೋಸ್ಟ್ಪೋನಿಂಗ್ ದಿ ಪ್ರಾಬ್ಲಮ್, ವಿ ಆರ್ ಪೋಸ್ಟ್ಪೋನಿಂಗ್ ದ ಇಶ್ಯೂಸ್. ಅಂದ್ರೆ ನಿಮಗೆ ಈಗಿರುವ ಸಮಸ್ಯೆಯನ್ನ ನೀವು ಎಷ್ಟು ದಿನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಿರೋ ಅದು ಅಷ್ಟು ದೊಡ್ಡ ಸಮಸ್ಯೆಯಾಗಿ. ಅಂದ್ರೆ ಈಗಾಗಲೇ 76ರಲ್ಲಿ ಪೋಸ್ಟ್ಪೋನ್ ಮಾಡಿದ್ರು, ಆಮೇಲೆ 2000ರಲ್ಲಿ ಪೋಸ್ಟ್ಪೋನ್ ಮಾಡಿದ್ರು, ಈಗಾಗಲೇ 50 ವರ್ಷ ಕಂಪ್ಲೀಟ್ ಆಗಿದೆ. ಇನ್ನು ಪೋಸ್ಟ್ಪೋನ್ ಮಾಡೋದು ಬೇಡ. ಅಟ್ಲೀಸ್ಟ್ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಪ್ರತಿನಿಧಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಇನ್ನೊಂದು ಟೈಮಲ್ಲಿ ಏನ್ ನೆನ್ಪು ಮಾಡ್ಕೊಳ್ಬಹುದು ಅಂದ್ರೆ, ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 81 ನಲ್ಲಿ ಯಾವ್ದ್ರ ಬಗ್ಗೆ ಹೇಳಲಾಗುತ್ತೆ ಅಂದ್ರೆ ಲೋಕಸಭೆ ಸಂಯೋಜನೆ ಬಗ್ಗೆ ಹೇಳಲಾಗುತ್ತೆ. ಆರ್ಟಿಕಲ್ 81 ನಲ್ಲಿ ಏನಂತ ಹೇಳಲಾಗುತ್ತೆ ಅಂತ ಕೇಳಿದ್ರೆ, ನಾವು ಯಾವ್ದೋ ಒಂದು ರಾಜ್ಯಕ್ಕೆ ಸೀಟ್ಗಳನ್ನ ಹಂಚಿಕೆ ಮಾಡ್ತೀವಿ ಅನ್ನೋದಾದ್ರೆ, ಆ ಸೀಟ್ಗಳನ್ನ ಹಂಚಿಕೆ ಮಾಡ್ಬೇಕಾದ್ರೆ ಆ ಕ್ಷೇತ್ರಗಳಲ್ಲಿ ಆ ಪಾಪ್ಯುಲೇಷನ್ ಏನಿರುತ್ತೆ ಅದು ಪ್ರಮಾಣ ಅನುಗುಣವಾಗಿರ್ಬೇಕು.
ಪ್ರಪೋರ್ಷನೇಟ್ ಆಗಿರ್ಬೇಕು, ಅದಕ್ಕೆ ತಕ್ಕಂತೆ ರೆಪ್ರೆಸೆಂಟೇಟಿವ್ ಇರಬೇಕು ಅಂತ. ಅದನ್ನ ಬಳಸ್ಕೊಂಡು ಡಿಲಿಮಿಟೇಷನ್ ಮಾಡಬಹುದು ನಿಜ. ಆದ್ರೆ ಒಂದೇನು ಅಂದ್ರೆ ಈ 84th ಅಮೆಂಡ್ಮೆಂಟ್ ಆಕ್ಟ್ ಅನ್ನ ತಂದು 2026 ವರೆಗೂ ಫ್ರೀಸ್ ಮಾಡಲಾಗಿತ್ತು. ಅದಾದ ನಂತರ ಏನಂತ ಹೇಳಲಾಯ್ತು ಅಂದ್ರೆ 2026 ಆದ ನಂತರ ಫಸ್ಟ್ ಸೆನ್ಸಸ್ ರಿಪೋರ್ಟ್ ಯಾವ್ದು ಬರುತ್ತೆ ಅದನ್ನ ಆಧರಿಸಿ ನೀವೇನ್ ಮಾಡಿ ಅಂತ ಹೇಳಿದ್ರು, ಡಿಲಿಮಿಟೇಷನ್ ಮಾಡಿ ಅಂತ ಹೇಳಿದ್ರು. 2026 ಆದ ನಂತರ ಇನ್ನು 2021 ಬಂದಿಲ್ಲ. ಎಲ್ರು ಏನಂತ ಅನ್ಕೊಂಡಿದ್ರು ಅಂದ್ರೆ 2026 ಆದ ನಂತರ 2031 ಪಾಪ್ಯುಲೇಷನ್ ಸೆನ್ಸಸ್ ಮಾಡ್ತಾರೆ. ಆಗ ಸೆನ್ಸಸ್ ರಿಪೋರ್ಟ್ 2033-34 ಅಲ್ಲಿ ಬರುತ್ತೆ. ಅದನ್ನ ಆಧರಿಸಿ ಡಿಲಿಮಿಟೇಷನ್ ಮಾಡಬೇಕು ಅಂದ್ರೆ ಅದಕ್ಕೊಂದು 2 to 3 years ಅದ್ರ ಬೇಕಾಗುತ್ತೆ. ಸೊ ಫೈನಲಿ 2039 ಎಲೆಕ್ಷನ್ ಟೈಮ್ ಅಲ್ಲಿ ಅದು ಇಂಪ್ಲಿಮೆಂಟ್ ಆಗ್ಬೋದು ಅಂತ. ಏನಕ್ಕೆ ಅರಿ ಅಷ್ಟೊಂದು ಅರ್ಜೆನ್ಸಿ ಏನಕ್ಕೆ 2026 ಅಂತ ಹೇಳಿ ಅವರೇ ಹೇಳಿದಾರೆ ಅನ್ನೋದಾದ್ರೆ ಕಾರಣ ಇದೇ ಬಿಜೆಪಿ ಸರ್ಕಾರ, ಇದೇ NDA ಸರ್ಕಾರ 2000 ಇದ್ದಿದ್ದು ಅವರ ಇಂದಿನ ಏನು ಸರ್ಕಾರ ಹೇಳಿದ್ದೆ. ಈಗ ಅದನ್ನೇ ಚೇಂಜ್ ಮಾಡಿ ತರುವಂತದ್ದೇನು? ನನಗನ್ಸುತ್ತೆ ಅಫ್ಕೋರ್ಸ್ ಎವ್ರಿ ಪೊಲಿಟಿಕಲ್ ಪಾರ್ಟಿ ಏನಾಗುತ್ತೆ ಅಂದ್ರೆ ಅವ್ರು ಅದನ್ನ ಪೊಲಿಟಿಕಲ್ ಮೈಲೇಜ್ ಆಗಿ ತಗೊಳ್ಳೋದಕ್ಕೆ ಬಯಸ್ತಾರೆ. ಈವನ್ ಕಾಂಗ್ರೆಸ್ ಇದ್ರು ಅದನ್ನ ಮಾಡ್ತಿದ್ರು. ಡೆಫಿನೆಟ್ಲಿ ನನಗನ್ಸೋದು ಏನಂದ್ರೆ ನೀವು ಹೇಳಿದಾಗೆ ಯಾಕೆ ಇದು ಆತರ ಅಂತ ಹೇಳಿದಾಗ ನಾನೊಬ್ಬ ಪೊಲಿಟಿಕಲ್ ಸ್ಟೂಡೆಂಟ್ ಆಗಿ ನನಗೆ ಕಾಣೋದು ಏನಂದ್ರೆ ಇಲ್ಲಿ 2 ಕಾರಣಗಳಿರ್ತದೆ. ಒಂದು ಏನಪ್ಪಾ ಅಂದ್ರೆ ನನ್ಗನ್ಸೋದು ಇವತ್ತು ಮೋದಿ ಅವರು ಅವರ ಪ್ರಣಾಳಿಕೆಯಲ್ಲಿ 1 ನೇಷನ್ 1 ಎಲೆಕ್ಷನ್ ಅನ್ನುವಂಥದ್ದನ್ನ ಘೋಷಣೆ ಮಾಡಿದ್ರು. ಎರಡನೇದು ಮಹಿಳಾ ಮೀಸಲಾತಿಯನ್ನು ಕೂಡ ನಾವು ಜಾರಿ ಮಾಡಿದ್ರು ಅಂತ. ಈಗ ನೀವು ಅದನ್ನ ಈಗ ಜಾರಿ ಮಾಡಲಿಲ್ಲ ಅಂದ್ರೆ ಲೇಟರ್ ಆನ್ ಅವ್ರಿಗೆ ತಮ್ಮ ಅಜೆಂಡಾದಲ್ಲಿ ಪೊಲಿಟಿಕಲ್ ಮ್ಯಾನಿಫೆಸ್ಟೋಲ್ಲಿ ಕೊಟ್ಟಂತ ಅದನ್ನ ತಪ್ಪುದ್ವಲ್ಲ ಅನ್ನುವಂಥ ಜನ ಪ್ರಶ್ನೆ ಮಾಡ್ತಾರೇನೋ ಅಂತ ಒಂದಿರುವಂಥದ್ದು. ಅಥವಾ ಎರಡನೇದು ನೀವು ಹೇಳಿದಾಗ ಇವತ್ತು ಬಿಜೆಪಿ ಹೆಚ್ಚು ನದರ್ನ್ ಸ್ಟೇಟ್ಸ್ ಅಲ್ಲಿ ಬಹಳ ಸ್ಟ್ರಾಂಗ್ ಆಗಿರೋದ್ರಿಂದ ಅಲ್ಲಿ ಅವ್ರಿಗೆ ಹೆಚ್ಚು ಸಂಖ್ಯೆಗಳು ಬರ್ಬೋದು ಅನ್ನುವಂಥ ಪೊಲಿಟಿಕಲ್ ಆಂಬಿಷನ್ ಇರಬಹುದು. ಅದು ವಿ ಕೆನಾಟ್ ಡಿನೈ ದಟ್. ಸೊ ಇದೆಲ್ಲದರ ನಡುವೆಯೂ ಕೂಡ ಫೈನಲ್ ಒಬ್ಬ ಪೊಲಿಟಿಷಿಯನ್ ಪೊಲಿಟಿಕಲ್ ಲಾಭಕ್ಕೆ ಮಾಡೋದವರು. ಈಗ ಯಾರು ಕೂಡ ಈಗ ಪೊಲಿಟಿಷಿಯನ್ಸ್ ಖಂಡಿತವಾಗ್ಲೂ ಯಾವಾಗ್ಲೂ ಕೂಡ ನಾವು ಬರೀ ಜನರ ಹಿತವನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅನ್ನೋದಾದ್ರೆ ದೇಶ ಈ ಸ್ಥಿತಿಗೆ ಇರ್ತಿರ್ಲಿಲ್ಲ ಇವತ್ತು. ಯಾವುದೇ ಒಬ್ಬ ರಾಜಕಾರಣಿ, ಅದು ನಾಟ್ ಓನ್ಲಿ ಮೋದಿ, ನಾಳೆ ರಾಹುಲ್ ಗಾಂಧಿ ಅಧಿಕಾರಕ್ಕೆ ಬಂದ್ರು ಅವರು ಹಂಗೆ ಯೋಚನೆ ಮಾಡೋದು ಏನಂದ್ರೆ ಈಗ ಸಿಂಪಲ್ ಏನು ಬೇಡ. ಸಿ ಎಕ್ಸಾಂಪಲ್ ಕಾಂಗ್ರೆಸ್ನವ್ರು ನಿಮ್ಗೆ ಅಂಟಿಲ್ ಲೇಟ್ 70s there was no developmental programs in this country. After late 70s ಎಮರ್ಜೆನ್ಸಿ ನಂತರ ಅವ್ರು ತಂದಿದ್ದು ಯಾಕೆ? ಇಟ್ ವಾಸ್ ಅ ಪೊಲಿಟಿಕಲ್ ಕಂಪಲ್ಷನ್. ಹೌದು, ಯಾಕಂದ್ರೆ ಇಂದಿರಾ ಗಾಂಧಿ ಸರ್ವೈವ್ ಆಗ್ಬೇಕಾದ್ರೆ ಶಿ ವಾಂಟೆಡ್ ಟು ಪೋಲರೈಸ್ ಅಂಡ್ ಪ್ಲೀಸ್ ದಿ ಪುವರ್ ವೋಟರ್ಸ್, ದಲಿತ್ ವೋಟರ್ಸ್. ಹಾಗಾಗಿ ಅವಾಗ ಅವರು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಂದ್ರು, ಆಮೇಲೆ ಶೆಡ್ಯೂಲ್ ಕಾಸ್ಟ್ ಸಂಬಂಧಪಟ್ಟಂತ ಒಂದಿಷ್ಟು ಪ್ರೊಟೆಕ್ಷನ್ ಕಾನೂನುಗಳನ್ನ ತಂದ್ರು. ಅದು ಮೊದಲೇ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಮೊದಲು ಅದರ ಅವಶ್ಯಕತೆ ಇತ್ತು. ಆದ್ರೆ ಅವ್ರಿಗೆ ಅವಾಗ ಮಾಡ್ಬೇಕಂತ ಅನ್ಸ್ಲಿಲ್ಲ. ಆದ್ರೆ ಯಾವಾಗ ಇವ್ರಿಗೆ ವೋಟ್ ಬೇಕಂತ ಅನಿಸ್ತೋ ಹಾಗೆ ನನ್ಗನ್ಸೋದು ಈಗಲೂ ಕೂಡ ಅಷ್ಟೇ. ಡೆಫಿನೆಟ್ಲಿ ಬಿಜೆಪಿ ವಿಲ್ ಹ್ಯಾವ್ ಎ ಪೊಲಿಟಿಕಲ್ ಕಂಪಲ್ಷನ್ಸ್. ಅದ್ರ ಜೊತೆಗೆ ನನ್ಗನ್ಸೋದು ಈಗ ಯಾಕಂದ್ರೆ ಈಗ ನಾವು ಇದನ್ನ ಮತ್ತೆ ನಾವು ಮುಂದೆ ಹೋಗ್ಬೇಕಂತ ಹೇಳಿ ನೀವ್ ಹೇಳ್ದಂಗೆ ಇಟ್ ವಿಲ್ ಅಗೇನ್ ಮೂವ್ ಟು ಅನದರ್ 10-15 years ಹೋಗ್ತದೆ. ಸೊ ನನ್ಗನ್ಸುತ್ತೆ ಅದು ಹೋಗೋದ್ರಿಂದ ದೇಶಕ್ಕೆ ನಷ್ಟ ಏನು ಅಂತ ನನ್ನ ಕೇಳಿದಾಗ ನನ್ಗನ್ಸುತ್ತೆ ನಷ್ಟ ಏನು ನನಗೆ ಗೊತ್ತಿಲ್ಲ. ಆದ್ರೆ ಇದಾಗೋದ್ರಿಂದ ಒಂದಿಷ್ಟು ಒಳ್ಳೇದಂತೂ ಆಗ್ಬೋದೇನೋ ಅಂತ ನನ್ನ ಅಂತ ರಾಜಕೀಯ ಇಚ್ಛಾಶಕ್ತಿ ನರೇಂದ್ರ ಮೋದಿ ಅವರಿಗೆ ಅಥವಾ ಇಂಡಿಯಾಗೆ ಇದ್ದಿದ್ದೇ ಆಗಿದ್ದಲ್ಲಿ ಅವ್ರು ಇರುವಂತ 543 ಏನು ಮ್ಯಾಕ್ಸಿಮಮ್ ಕ್ಯಾಪ್ ಇರೋದು 550, ಈಗ 543 ಜನ ಇದ್ದಾರೆ. ಅದ್ರಲ್ಲೇ ವುಮೆನ್ ಗೆ ರಿಸರ್ವೇಶನ್ ಕೊಡ್ಬೋದಿತ್ತಲ್ಲ, ಏನಕ್ಕೆ ಡಿಲಿಮಿಟೇಷನ್ ಮಾಡಿ? ಓಕೆ, ಬಿಲ್ ಅಲ್ಲಿ ಹೇಳಿದ್ದಾರೆ, ಓಕೆ, ಅದು ಒಂದು ಪ್ರಶ್ನೆ ಎಲ್ರಿಗೂ ಮೂಡುವಂಥದ್ದು. ಎರಡನೇದೇನು ಅಂತ ಕೇಳಿದ್ರೆ ಯಾವಾಗ್ಲೂ ದಕ್ಷಿಣ ಭಾರತ, ಇಲ್ಲಿ ಯಾವ್ದು ಉತ್ತರ ಅಥವಾ ದಕ್ಷಿಣ ಭಾರತ ಅಂತ ಯಾವ್ದಿಲ್ಲ. ಬಟ್ ನಾನು ಒಂದಿಷ್ಟು ಜನ ಯಾರು ತನಗೆ ತಾನು ಅಗ್ರೀಡ್ ಅಂತ ಹೇಳ್ಕೊಳ್ತಿದ್ದಾರೆ ಅವರ ಪರವಾಗಿ ಹೇಳ್ತಿರುವಂತದ್ದು. ಏನಕ್ಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ ಆ ದಕ್ಷಿಣ ಭಾರತದ ರಾಜ್ಯಗಳು ಅಂತ ಬಂದಾಗ ಅದ್ರಲ್ಲಿ ಕರ್ನಾಟಕ ತಗೊಳ್ಳೋಣ. ಏನಕ್ಕೆ ಅಂದ್ರೆ ಕರ್ನಾಟಕ ರಾಜ್ಯಸಭಾದಿಂದ ಯಾರನ್ನ ಆಯ್ಕೆ ಮಾಡಿ ಕಳಿಸಿದ್ವಿ ಅಂತ ಕೇಳಿದ್ರೆ ನಿರ್ಮಲಾ ಸೀತಾರಾಮನ್ ಅವರನ್ನ ಆಯ್ಕೆ ಮಾಡಿ ಕಳಿಸಲಾಗಿತ್ತು. ಆ ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ ನಿಜ. ಆಗಿದ್ರು ಕೂಡ ಈ ಫೈನಾನ್ಸ್ ಕಮಿಷನ್ ಇಂದ ಕರ್ನಾಟಕ ಬರುವಂತ ದುಡ್ಡು ಕಡಿಮೆ ಆಗ್ತಾ ಹೋಯ್ತು. ಈ GST ಕಾಂಪನ್ಸೇಷನ್ ಕರ್ನಾಟಕ ಬರುವಂತ ದುಡ್ಡು ಕಡಿಮೆ ಆಗ್ತಾ ಹೋಯ್ತು. ಈಗ ನಾವೇನಾದ್ರೂ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಕೊಡ್ಬೇಕಾದ್ರೆ ಈ ಫೈನಾನ್ಸ್ ಕಮಿಷನ್ ಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಏನ್ ಹೇಳಿರ್ತಾರಲ್ಲ ಅದ್ರೊಳಗಡೆ ಬರೀ ಪಾಪ್ಯುಲೇಷನ್ ಒಂದೇ ಅಲ್ಲ, ಬೇರೆ ಬೇರೆ ಹೇಳಿರ್ತಾರೆ. ನೀವು ಏರಿಯಾ ತಗೊಳ್ಳಿ, ಅಥವಾ ಫಾರೆಸ್ಟ್ ತಗೊಳ್ಳಿ, ಎಕಾಲಜಿ ತಗೊಳ್ಳಿ, ಟ್ಯಾಕ್ಸ್ ಎಫರ್ಟ್ ತಗೊಳ್ಳಿ, ಡೆಮೋಗ್ರಫಿ ಡಿವಿಡೆಂಡ್ ತಗೊಳ್ಳಿ, ಈ ತರ ಎಷ್ಟೋ ಇರುತ್ತೆ. ಆದ್ರೆ ಡಿಲಿಮಿಟೇಷನ್ ವಿಚಾರ ಅಂತ ಬಂದಾಗ ಹೌದು, ಡಿಲಿಮಿಟೇಷನ್ ಬರೀ ಪಾಪ್ಯುಲೇಷನ್ ಒಂದೇ ಅಲ್ಲ, ಬೇರೆದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಆದ್ರೂ ಮೆಜಾರಿಟಿ ಪಾಪ್ಯುಲೇಷನ್. ನಾನು ಏನ್ ಕೇಳ್ತಿದ್ದೀನಿ ಅಂದ್ರೆ ಫೈನಾನ್ಸ್ ಕಮಿಷನ್ ಅಲ್ಲಿ ಯಾವ ರೀತಿ ಬೇರೆ ಬೇರೆದಕ್ಕೆ ವೇಟೇಜ್ ಕೊಡ್ಲಾಗುತ್ತೆ, ಅದೇ ರೀತಿ ವೇಟೇಜ್ ಅನ್ನ ಬೇರೆ ಬೇರೆ ಟ್ಯಾಕ್ಸ್ ಎಫರ್ಟ್ ಆಗಿರ್ಲಿ, ಅಥವಾ ಇಂಡಸ್ಟ್ರಿಗಳ ಸಂಖ್ಯೆ ಯಾವ ರೀತಿ ಇದೆ, ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಯಾವ ರೀತಿ ಇದೆ, ಅದನ್ನ ನೋಡಿ ಕೊಡ್ಬೋದಲ್ಲ. ಖಂಡಿತ. ಈಗ ನೀವು ನಾರ್ತ್ ಅಂಡ್ ಸೌತ್ ಏನ್ ಕ್ವಶನ್ ಮಾಡ್ತಾ ಇದೀವಲ್ಲ, ನನ್ಗನ್ಸುತ್ತೆ ಅದಕ್ಕೆ ನಾವು ಒಂದು ಅಂತ್ಯ ಆಡಬೇಕಾದ್ರೆ ನೀವು ಹೇಳದಂತದ್ದು ಖಂಡಿತವಾಗ್ಲೂ ಅದು ಸೊಲ್ಯೂಷನ್ ಆಗುತ್ತೆ. ಅದು ಎಲ್ಲಾ ರಾಜಕೀಯ ಪಕ್ಷಗಳು ಕೂತು ಅದನ್ನ ಇಟ್ ಇಸ್ ಅ ಪಾರ್ಟ್ ಆಫ್ ಎ ಸೊಲ್ಯೂಷನ್ ಆಗಿ ನಾವು ಡಿಸ್ಕಸ್ ಮಾಡ್ಬೇಕಂತ. ಯಾಕಂದ್ರೆ ಈಗ ಸಾಂವಿಧಾನಿಕವಾಗಿ ಇವತ್ತು ನಮ್ಗೆ ಬೇರೆ ಪಾಪ್ಯುಲೇಷನ್ ಅಂತಿದೆ, ಆಮೇಲೆ ಅದೇನು ಫೈನಲ್ ಅಲ್ಲ. ಹೌದು, ಯು ಕ್ಯಾನ್ ಅಮೆಂಡ್ ಇಟ್, ಹೌದು, ಯು ಕ್ಯಾನ್ ಚೇಂಜ್ ಇಟ್. ಸೊ ನೀವು ಕಾನ್ಸ್ಟಿಟ್ಯೂಷನ್ ಅನ್ನೋದು ಏನಂದ್ರೆ ನಮ್ಮ ಅನುಕೂಲಕ್ಕೆ ಇರುವಂತದ್ದು. ಇದು
ನಮ್ಗೆ ಹೇಗೆ ಅನುಕೂಲಕ ಅವಶ್ಯಕತೆ ಇದೆ, ಆಗ ನಾವು ಅದನ್ನ ಬದಲಾಗಿ ತಿದ್ದುಪಡಿ ಮಾಡ್ಕೋಬಹುದು. ಹಾಗಾಗಿ ಇವತ್ತು ಪಾಪ್ಯುಲೇಷನ್ ಜೊತೆಗೆ ನೀವ್ ಹೇಳದಂತ ಬೇರೆ ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ ಅಥವಾ ಬೇರೆ ಬೇರೆ ಇವನ್ ದಿ ಲ್ಯಾಂಡ್ ಮಾಸ್ ಅಥವಾ ಇದು ಒಟ್ಟು ಏರಿಯಾ ಆಫ್ ದಿ ಸ್ಟೇಟ್, ಅದ್ರ ಜೊತೆಗೆ ನೀವು ಹೇಳುವಂತ ಲಿಟ್ರಸಿ ಇನ್ನೊಂದು ಎಲ್ಲವನ್ನು ಇಟ್ಕೊಂಡು ನೀವು ನಿಮ್ಮ ಎಕನಾಮಿ ಎಲ್ಲವನ್ನು ಇಟ್ಕೊಂಡು ಕೂಡ ಮಾಡಬಹುದು. ಇದು ನನ್ಗೆ ಅದನ್ನೇ ಹೇಳೋದು ನಾನು. ರಾಜಕೀಯ ಪಕ್ಷಗಳು, ವಿರೋಧ ಪಕ್ಷಗಳು, ನೀವು ಕೇವಲ ವಿರೋಧ ಮಾಡೋದಲ್ಲ, ಅದು ಬೇಡ ಅಂತ ಹೇಳೋದಲ್ಲ. ಬೇಡ ಅನ್ನುವ ಜೊತೆಗೆ ದಿಸ್ ಇಸ್ ಅನ್ ಆಲ್ಟರ್ನೇಟಿವ್ ಅಂತ ನೀವು ಒಂದು ಆಲ್ಟರ್ನೇಟಿವ್ ಕೊಡಿ. ನಮ್ಮ ರಾಜಕೀಯದಲ್ಲಿ ವಿಪರ್ಯಾಸ ಏನು ಅಂದ್ರೆ ಯಾವಾಗ್ಲೂ ಈ ಏನೋ ಕಷ್ಟ ಬಂದಿದೆ ಅನ್ನೋದಾದ್ರೆ ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಅದಕ್ಕೆ ಸೊಲ್ಯೂಷನ್ ಕಂಡ್ಕೊಳ್ಳೋದಿಲ್ಲ. ಆದ್ರೆ ಒಂದೇನು ಅಂದ್ರೆ ಈ ಡಿಲಿಮಿಟೇಷನ್ ಬಿಲ್ ಏನ್ ತರಲಾಗುತ್ತೆ, ಆ ಡಿಲಿಮಿಟೇಷನ್ ಬಿಲ್ ಅಲ್ಲಿ 2011 ಸೆನ್ಸಸ್ ಅನ್ನು ಆಧರಿಸಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅವರು ಅಫಿಷಿಯಲ್ ಆಗಿ ಹೇಳಿರುವಂತದ್ದು 2011 ಸೆನ್ಸಸ್ ರಿಪೋರ್ಟ್ ಅನ್ನು ಆಧರಿಸಿ ಮಾಡ್ತೀನಿ ಅಂತ. ಆದ್ರೆ ಅನ್ಅಫಿಷಿಯಲಿ ಯಾವಾಗ ದಕ್ಷಿಣ ಭಾರತ ರಾಜ್ಯಗಳು ನಮಗೆ ಪೆನಲೈಸ್ ಆಗ್ತಿದೆ ಅಂತ ಕೇಳ್ಕೊಂಡಾಗ ಅವ್ರು ಏನಂತ ಹೇಳ್ತಾರೆ, ಟಾಪ್ ಮೋಸ್ಟ್ ಅಫಿಷಿಯಲ್ ಪಕ್ಷದಿಂದ ಅಥವಾ ಸರ್ಕಾರದಲ್ಲಿ ಇರುವಂತವ್ರು, ನಾವು ಪ್ರೋ ರೇಟಾ ಬೇಸಿಸ್ ಮೇಲೆ ಅಂದ್ರೆ ಪ್ರಪೋರ್ಷನೇಟ್ಲಿ ಎಲ್ಲದಲ್ಲೂ ಕೂಡ 50% ಜಾಸ್ತಿ ಮಾಡ್ತೀವಿ ಅಂತ. ಅವ್ರು ಬಾಯಿ ಮಾತಿಗೆ 50% ಜಾಸ್ತಿ ಮಾಡ್ತೀನಿ ಅಂತ ಹೇಳಲಾಗುತ್ತೆ. ನಾಳೆ ಏನಾದ್ರು ಬಿಲ್ ಪಾಸ್ ಆದ ನಂತರ ಅದನ್ನ ಪಾಸ್ ಮಾಡಿಲ್ಲ ಅನ್ನೋದಾದ್ರೆ ದಟ್ ಡಿಪೆಂಡ್ಸ್ ಆನ್ ದ ಪೀಪಲ್ ಹೂ ಆರ್ ಇನ್ ದ ಪಾರ್ಲಿಮೆಂಟ್. ಈಗ ಈ ವಿರೋಧ ಪಕ್ಷಗಳು ಹೇಗೆ ಇದನ್ನ ವಿರೋಧ ಮಾಡ್ತಾ ಇದಾರೋ, ನೀವು ಅವ್ರನ್ನ ಯು ಮೇ ಬಿ ಏಬಲ್ ಟು ಸಪೋರ್ಟ್ ದಟ್ ಆನ್ ದಿ ಕಂಡೀಷನಲ್ ಬೇಸಿಸ್. ಒಂದು. ಎರಡನೇದು, ಇದನ್ನ ಜನರ ಮುಂದೆ ಹೇಳಿ, ಜನರನ್ನ ಎಜುಕೇಟ್ ಮಾಡಿ. ಆಮೇಲೆ ಯು ಹ್ಯಾವ್ ಟು ಪುಟ್ ದ ರೂಲಿಂಗ್ ಪಾರ್ಟಿ ಇನ್ ಟು ಸಚ್ ಅ ಸಿಚುವೇಶನ್ ದಟ್ ದೇ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ನೀವು ಅವ್ರನ್ನ ಮುಜುಗರ ಮೂಡಿಸ್ಲಿಲ್ಲ ಅಂದ್ರೆ ಅವರು ನಿಮ್ಮನ್ನ ಒಪ್ಪಲ್ಲ. ಅದು ಬಿಟ್ಟು ನೀವು ಕೇವಲ ಬರೀ ಬಿಲ್ಲು ಬೇಡ 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 ಅಂತ ವಿರೋಧ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಜನರಲ್ ಕನ್ಫ್ಯೂಷನ್ ಆಗುತ್ತೆ. ಯಾಕಂದ್ರೆ ಈಗ ಆಳುವ ಸರ್ಕಾರ ಇದು ಮಹಿಳೆ ಪರ ಇದೆ, ದೇಶದ ಪರ ಇದೆ ಅಂತೀರಿ. ನೀವು ನೋಡಿದ್ರೆ ಇದು ಇಲ್ಲ, ಇದ್ರೊಳಗೆ ಬೇರೆ ಏನೋ ಕುತಂತ್ರ ಇದೆ ಅಂತ ಹೇಳ್ತೀರಿ. ಏನು ಕುತಂತ್ರ ಅನ್ನೋದು ನೀವ್ ಹೇಳ್ಬೇಕು. ಮತ್ತೆ ಅವರು ಕೂಡ ಅಷ್ಟೇ, ಏನು ಒಳ್ಳೇದಿನೋದನ್ನು ಕೂಡ ದೇ ಶುಡ್ ಆಲ್ಸೋ ಎಕ್ಸ್ಪ್ಲೈನ್. ಸುಮ್ಮನೆ ನೀವು ಹೆಣ್ಮಕ್ಳು ಮೋಸ ಮಾಡಿದ್ರೆ ವಿರೋಧ ಮಾಡಿ ಅಂತ ಹೇಳೋದಲ್ಲ. ಅದು ಹೇಗೆ ಮೋಸ ಆಯ್ತು, ಮತ್ತೆ ಇದರಿಂದ ಇವತ್ತು ದೇಶದಲ್ಲಿ ನಾವು ಏನ್ ಬದಲಾವಣೆ ತರಬಹುದು, ಇದರಿಂದ ಆಗುವಂತ ದೇಶದ ಮೇಲೆ ಆಗುವಂತ ಒಂದು ಒಟ್ಟು ಪೊಲಿಟಿಕಲ್ ಆಸ್ ವೆಲ್ ಆಸ್ ದಿ ಎಕನಾಮಿಕಲ್ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದನ್ನ ಇವತ್ತು ಇವರು ಬಹುಶಃ ತಿಳಿಸ್ಕೊಟ್ರೆ ಜನರು ಕನ್ವಿನ್ಸ್ ಆಗುತ್ತೆ. ಅದೇ ರೀತಿ ಇವತ್ತು ವಿರೋಧ ಪಕ್ಷಗಳು ಕೂಡ ಅದನ್ನ ಹೇಳ್ಬೇಕಾಗಿದೆ, ಇದು ಮಾಡೋದ್ರಿಂದ ನನ್ಗೆ ಏನ್ ನಷ್ಟ ಆಗುತ್ತೆ. ಸೊ ಇದನ್ನ ಹೇಳ್ಬೇಕು. ಅದು ಬಿಟ್ಬಿಟ್ಟು ನಾನು ರೂಲಿಂಗ್ ಪಾರ್ಟಿ ನನ್ ಪರ, ನಾನು ಅಪೋಸಿಷನ್ ಪಾರ್ಟಿ ನನ್ ವಿರೋಧ ಅನ್ನುವಂತ ನಿಟ್ಟಿನಲ್ಲಿ ಮಾತಾಡ್ಲಿಕ್ಕೆ ಯಾರು ಕೂಡ ಹೋಗ್ಬಾರ್ದು ಅಂತ ಅನ್ಸುತ್ತೆ ನನಗೆ. ಆ ರೀತಿ ನಾವ್ ಹೇಳ್ತಾನೆ ಹೋದ್ರೆ ಎಷ್ಟು ದಿನಗಳ ಕಾಲ ದಕ್ಷಿಣ ಭಾರತವ್ರು ಇದೇ ರೀತಿ ಹೊಡೆತ ತಿನ್ಬೇಕು ಅನ್ನುವಂತ ಒಂದು ಮನೋಭಾವನೆ ಅನ್ಸುತ್ತೆ. ಇನ್ನೊಂದೇನಾಗುತ್ತಂದ್ರೆ ಒಂದು ಪ್ಯಾರಾಡಾಕ್ಸ್ ಇದು. ಒಂಥರ ಏನಂತಾರೆ ಅದನ್ನ ಕನ್ನಡದಲ್ಲಿ ಪ್ಯಾರಾಡಾಕ್ಸ್ ಅಂದ್ರೆ ಒಂಥರ ಏನೋ ತದ್ವಿರುದ್ಧವಾದ ಆಗಿರ್ತಕ್ಕಂಥ ಒಂದು ನಿಲುವಿದೆ. ಏನಂದ್ರೆ ವಿಚಿತ್ರ ಅಂದ್ರೆ ಉದಾಹರಣೆಗೆ ಇವತ್ತು ನಮ್ಮ ದೇಶದಲ್ಲಿ ನೀವು ಹೆಚ್ಚು ದುಡಿತಾ ಹೋದ್ರಿ ಅಂದ್ರೆ ದ ಮೋರ್ ಯು ಅರ್ನ್ ದ ಮೋರ್ ಯು ಪೇ ದ ಟ್ಯಾಕ್ಸ್. ಹೌದು, ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಸಿಸ್ಟಮ್ ಅಂತಿದೆ. ಬಹುಶಃ ಈ ಡಿಲಿಮಿಟೇಷನ್ ಹಂಗೆ ಆಗ್ತಾ ಇದೆ. ಇವತ್ತು ನಿಮ್ ಜನಸಂಖ್ಯೆ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ನಿಮ್ಗೆ ಹೆಚ್ಚು, ನೀವು ಜನಸಂಖ್ಯೆ ಕಡಿಮೆ ಆಗಿದೆ. ಯಾಕೆ ಅಂದ್ರೆ ನಾವು ಡೆವಲಪ್ಮೆಂಟಲ್ ಎಲ್ಲಾ ಕ್ರೈಟೀರಿಯಾಗಳಲ್ಲೂ ಮೊದಲಿದ್ದೀವಿ. ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಬಹಳ ಎಫೆಕ್ಟಿವ್ ಆಗಿ ನಾವು ಇಂಪ್ಲಿಮೆಂಟೇಷನ್ ಮಾಡಿದ್ವಿ. ಅಫ್ಕೋರ್ಸ್ ಎನಿಬಡಿ ಇನ್ ದ ಪ್ರಾಸೆಸ್ ಆಫ್ ಡೆವಲಪ್ಮೆಂಟ್ ಅದು ಪಾಪ್ಯುಲೇಷನ್ ಮೇಲೆ ಹೇಳ್ದಂಗೆ ಪ್ರಪೋರ್ಷನಲಿ ಅದು ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಅಂದ್ರೆ ಅದು ಒಂದು ರೀತಿ ನಮ್ಗೆ ಏನಾಗ್ತದೆ ಅಂದ್ರೆ ಅದೊಂದು ರೀತಿ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಇದ್ದಂಗೆ ಇದೊಂದು ರೀತಿ ಪ್ರೋಗ್ರೆಸಿವ್ ಡಿಡಕ್ಷನ್ ಆಗ್ತಾ. ಅದಂತೂ ನಿಜ. ಏನಕ್ಕೆ ಅಂದ್ರೆ ನಾವೇನಾದ್ರೂ ಕೇರಳ ಮತ್ತೆ ತಮಿಳುನಾಡು ನೋಡಿದ್ರೆ 1971ರಲ್ಲಿ ಕೇರಳ ಪಾಪ್ಯುಲೇಷನ್ ಎಷ್ಟು ಅಂದ್ರೆ 2,13,00,000. 2011 ಅಂದ್ರೆ ಈ 40 ವರ್ಷ ಏನ್ ಕಳೀತೆ, 40ರಿಂದ 50 ವರ್ಷ, ಇದರಲ್ಲಿ ಪಾಪ್ಯುಲೇಷನ್ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂದ್ರೆ 3,34,00,000. ಬರೀ 1 ಕೋಟಿ ಮಾತ್ರ. ಅಲ್ಲಿಗೆ 1.56 ಟೈಮ್ಸ್ ಮಾತ್ರ ಏನಾಗಿದೆ, ಪಾಪ್ಯುಲೇಷನ್ ಜಾಸ್ತಿ ಆಗಿರುವಂತದ್ದು. ಅದೇ ನೀವೇನಾದ್ರು ಯುಪಿ ತಗೊಳ್ಳಿ, ಯುಪಿಯಲ್ಲಿ 1971ರಲ್ಲಿ 8,83,00,000 ಜನ ಇದ್ರು. ಆಗ 2011ರ ಪಾಪ್ಯುಲೇಷನ್ ತಗೊಂಡಾಗ 19,98,00,000. ಈಗ ಅವ್ರು ಕೇಳಿದ್ರೆ ಏನು ಅಂದ್ರೆ, ಯಾವಾಗ್ಲೂ ನಾವು ಪಾಪ್ಯುಲೇಷನ್ ನ ಕಂಟ್ರೋಲ್ ಮಾಡಿ ಅಂತ ಹೇಳಿ ನೀವೇ ಹೇಳಿದ್ರಿ, ನಾವು ಕೇಳಿದ್ ಒಂದೇ ಕಾರಣಕ್ಕೋಸ್ಕರ ಇದನ್ನ ಮಾಡ್ತಿದ್ದೀರಲ್ಲ ಅನ್ನೋದು ಒಂದು. ಅಂಡ್ ಎರಡನೇ ವಿಚಾರ ಬರೋದಾದ್ರೆ, ಈಗ ಸಿನಾರಿಯೋಗಳ ಬಗ್ಗೆ ಮಾತಾಡ್ಲಾಗ್ತಿದೆ. ಇದ್ರಲ್ಲಿ 3 ಸಿನಾರಿಯೋ ಬಗ್ಗೆ ಬರೋಣ. ಮೊದಲನೇದು ಯಾವ್ದು ಅಂತ ಕೇಳಿದ್ರೆ, ಇರುವಂತ 543 ಕ್ಷೇತ್ರಗಳಲ್ಲೇನೆ ಹೆಣ್ಣು ಮಕ್ಕಳಿಗೆ 1/3 ಬಿಟ್ಟು ಕೊಟ್ಟು ಮಿಕ್ಕಿದನ್ನ ಹಂಚಿಕೆ ಮಾಡೋದು ಒಂದು. ಎರಡನೇ ವಿಚಾರ ಯಾವುದು ಅಂದ್ರೆ, ಈಗ ಅವ್ರು ಹೇಳ್ತಿರೋದು ಏನು ಅಂದ್ರೆ 2011 ಪಾಪ್ಯುಲೇಷನ್ ಸೆನ್ಸಸ್ ಅನ್ನ ಆಧರಿಸಿ ಅಲ್ಲಿಗೆ 550 ಲೋಕಸಭಾ ಸೀಟಿನ ಏನಿದೆ ಕ್ಯಾಪ್, ಅದನ್ನ ಏನ್ ಮಾಡೋಣ, 850 ಏರಿಕೆ ಮಾಡೋಣ. ಅದ್ರೊಳಗಡೆ 815ರಿಂದ 816 ಸೀಟನ್ನ ಕೊಡೋಣ. ಆ 815, 16 ಸೀಟಲ್ಲಿ ಈಗ ಹಂಚಿಕೆ ಮಾಡುವಂತದ್ದು ರಾಜ್ಯಗಳಿಗೆ. ಅದರಲ್ಲಿ ಒಂದು ಸಿನಾರಿಯೋ ಯಾವುದು ಅಂದ್ರೆ 2011 ಪಾಪ್ಯುಲೇಷನ್ ಸೆನ್ಸಸ್ ಅನ್ನ ಆಧರಿಸಿ ಮಾಡುವಂತದ್ದು. ಇನ್ನೊಂದು ಯಾವುದು ಅಂತ ಕೇಳಿದ್ರೆ, ಎಲ್ಲದಕ್ಕೂ ಕೂಡ 50% ಜಾಸ್ತಿ ಮಾಡೋದು. ಆದ್ರೆ 543ಕ್ಕೆ 272 ಸೇರಿಸಿ 815. ಅಲ್ಲಿಗೆ ಎಲ್ಲ ರಾಜ್ಯಗಳಿಗೆ ಪ್ರಮಾಣಾನುಗುಣವಾಗಿ ಪ್ರೋರೇಟಾ ಬೇಸಿಸ್ 50% ಜಾಸ್ತಿ ಮಾಡ್ತಾರೆ ಅನ್ನೋದಾದ್ರೆ
ಆಗ ರಾಜ್ಯಗಳಿಗೆ ಏನೋ ಅನ್ಯಾಯ ಆಗೋದಿಲ್ಲ ಅಂತ ಹೇಳಿ ನನಗೆ ಅನ್ಸುತ್ತೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಖಂಡಿತ ದೀಸ್ ಆರ್ ಆಲ್ ದಿ, ಈಗ ನೀವು ಹೇಳಿದ್ರಲ್ಲ, ನಾನು ಹೇಳೋದು, ಒಂದು ಸಿಸ್ಟಮ್ ಅಲ್ಲಿ ಏನೋ ಒಂದು ಹೊಸ ವಿಷಯವನ್ನ ಮಾಡಬೇಕಾದ್ರೆ ಅದನ್ನ ಮಾಡೋಂಥವ್ರು ಏನೋ ಒಂದು ತಲೆಯಲ್ಲಿ ಇಟ್ಕೊಂಡು ಮಾಡ್ತಾರೆ. ಅದನ್ನ ನೋಡೋಂಥವ್ರಿಗೆ, ನಮಗೆ ಬಹಳಷ್ಟು ಜನರಿಗೆ, ಕೆಲವರಿಗೆ ಸರಿನೂ ಅಂತ ಅನ್ಸುತ್ತೆ, ತಪ್ಪು ಅನ್ಸುತ್ತೆ. ನಾವು ಈಗ ನಿಮ್ಗೊಂದು ಐಡಿಯಾ ಉಳಿತು. ದಿಸ್ ಇಸ್ ದ ಪಾರ್ಟ್ ಆಫ್ ದ ಸೊಲ್ಯೂಷನ್. ಇದನ್ನ ರಾಜಕೀಯ ಪಕ್ಷಗಳು ಇದನ್ನ ಬಳಸ್ಕೋಬೇಕಾಗ್ತದೆ. ಈಗ ನಾವು ಕೂಡ ಸರ್ಕಾರಗಳಿಗೆ ಹೀಗೂ ಮಾಡ್ಬೋದು, ಈಗ ಮಾಡೋದ್ರಿಂದ ಯಾರಿಗೂ ಅನ್ಯಾಯ ಆಗೋದಿಲ್ಲ, ಈಗ ಮಾಡೋದ್ರಿಂದ ಯಾರಿಗೂ ಇದು ದ ಗವರ್ಮೆಂಟ್ ಶುಡ್ ಆಲ್ಸೋ ಕನ್ಸಿಡರ್ ಇಟ್. ಮತ್ತೆ ನನಗನ್ಸೋದು ಏನಂದ್ರೆ, ಬಹಳ ಮುಖ್ಯವಾಗಿ ಇವತ್ತು ಅಪೋಸಿಷನ್ ಪಾರ್ಟಿಗಳು ಹೇಳ್ತಾ ಇದಾರೆ, ಇರುವ MP ಸಂಖ್ಯೆ ಒಳಗೇನೆ ನೀವು ಮೀಸಲಾತಿ ತರ್ರಿ ಅಂತ. ನಾಳೆ ಡೆಫಿನೆಟ್ಲಿ ನನಗನ್ಸೋದು ಅದನ್ನ ಮಾಡಕ್ ಹೋದ್ರೆ ಮೊದಲು ವಿರೋಧ ಮಾಡೋರೇ ಇವರು. ಅಲ್ಲ, ಆ ರೀತಿ ಏನಾದ್ರು ಈಗ ವಿರೋಧ ಪಕ್ಷದವರು ಆ ರೀತಿ ಹೇಳ್ತಿದ್ರಲ್ಲ, ಇದೇ 2008-9 ಕೂಡ ಅವ್ರದೇ ಅವಧಿಯಲ್ಲಿ ಬಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಅವೆಲ್ಲ ವಿರೋಧ ಮಾಡಿದ ಅದೇ ಕಾರಣಕ್ಕೆ. ಏನ್ ಹೇಳಿದಂದ್ರೆ ಇವರು, ನೀವು ಆಯ್ತು ರಿಸರ್ವೇಶನ್ ತರ್ತೀರಿ, ನೀವು ತಂದಾಗ ಇದರಲ್ಲಿ 33.3% ಹೋದ್ರೆ ನಮ್ ಕ್ಷೇತ್ರಗಳ ಕಳ್ಕೊತೀವಿ. ಒಂದು, ಎರಡನೇದು, ನೀವು ಅದು ಡಿಲಿಮಿಟೇಷನ್ ಆಗ್ತಾ ಇದ್ದಂಗೆ ಕ್ಷೇತ್ರಗಳು ಅದ್ಲು ಬದಲಾಗ್ತವೆ. ಈಗ ಎಷ್ಟೋ ಪ್ರಭಾವಿಗಳು ಕಳ್ಕೊತಾರೆ. ಆಮೇಲೆ ನೀವು ಆಯ್ತಪ್ಪ ಪ್ರಭಾವಿಗಳು ಕಳ್ಕೊಳ್ಳೋದು ಒಂದ್ ಕಡೆ ಇರ್ಲಿ, ಅವ್ರಿಗೆ ಏನೋ ಒಂದು ಪ್ಲೇಸ್ಮೆಂಟ್ ಮಾಡ್ತಾರೆ ಪಕ್ಷಗಳು, ಬಿಡೋದಿಲ್ಲ. ಈಗ ಅವ್ರ ಪ್ಲೇಸ್ ಆಗ್ತದೆ. ದೆನ್ ವೇರ್ ಇಸ್ ದ ಸ್ಕೋಪ್ ಫಾರ್ ದ ನ್ಯೂ ಕಮರ್ಸ್? ವೇರ್ ಇಸ್ ದ ಸ್ಕೋಪ್ ಫಾರ್ ದ ಯಂಗ್ಸ್ಟರ್ಸ್? ವೇರ್ ಇಸ್ ದ ಸ್ಕೋಪ್ ಫಾರ್ ದಿ ಅದರ್ ಪೀಪಲ್ ಆರ್ ಅದರ್ ದೆನ್ ದಿ ಪೊಲಿಟಿಕಲ್ ಫ್ಯಾಮಿಲೀಸ್? ಸೊ ಇಲ್ಲಿ ಈ ಪ್ರಾಸೆಸ್ ಅಲ್ಲಿ ನೀವು ಪ್ರಜಾಪ್ರಭುತ್ವವನ್ನ ನೀವು ಬೆಳೆಯೋ ಹಾಗೆ ಮಾಡ್ತಾ ಇದ್ದೀರೋ, ಪ್ರಜಾಪ್ರಭುತ್ವವನ್ನ ನಾಶ ಮಾಡ್ತಾ ಇದ್ದೀರೋ. ಸೊ ಇದೇ ಪ್ರಶ್ನೆ ಖಂಡಿತವಾಗ್ಲೂ ನಾಳೆ ಇದೇ ಅಪೋಸಿಷನ್ ಪಾರ್ಟಿ ತೆಗಿತಾರೆ. ಡೆಫಿನೆಟ್ಲಿ, ಅದಂತೂ ನಿಜ. ಯಾಕಂದ್ರೆ ಯಾರು ಇರೋಂಥವ್ರು ಸೀಟ್ಗಳನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಇನ್ 543 ಅಲ್ಲಿ ನೀವು ತಗೊಂಡಾಗ ಆಲ್ಮೋಸ್ಟ್ ಎಷ್ಟು 33% ಅಂದ್ರೆ 180 ಸೀಟ್ಗಳು. 180 ಸೀಟ್ಗಳಂದ್ರೆ ಈಗಲೇ ತಗೊಳ್ಳಿ ನೀವು ಎಕ್ಸಾಂಪಲ್. ಅದು ಅಸೆಂಬ್ಲಿಗಳಲ್ಲೂ ಹಂಗೆ ಆಗುತ್ತೆ, ಪಾರ್ಲಿಮೆಂಟ್ ಅಲ್ಲೂ ಹಾಗೆ ಆಗುತ್ತೆ. ಉದಾಹರಣೆಗೆ ಕರ್ನಾಟಕ ತಗೊಳ್ಳಿ ನೀವು, 224 ಎಲೆಕ್ಷನ್, ಇದು 224 ಅಲ್ಲಿ ಆಲ್ಮೋಸ್ಟ್ 100 ಕ್ಷೇತ್ರಗಳು. ನೀವು ಅಲ್ಲಿ ಯಾರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. 100 ಜನ ಫಿಕ್ಸ್ಡ್ ಇದಾರೆ ಅಲ್ಲಿ. ಹೌದು, ಅದಂತೂ ನಿಜ. ಅವ್ರು ನೀವು ಯಾರು ಸೋಲ್ಸಕ್ಕಾಗಲ್ಲ. ಅವ್ರ ಸಾಯೋ ತನಕ ಅವ್ರ ಸತ್ ಮೇಲೆ ಅವ್ರ ಮಕ್ಳೇ. ಹೌದು, ನೀವು ರೀಪ್ಲೇಸ್ ಮಾಡಕ್ಕಾಗಲ್ಲ. 100 ಹೋಯ್ತು. ಇನ್ನು ಒಂದು 50 ಕ್ಷೇತ್ರಗಳಲ್ಲಿ ಈ 100 ಜನ ತೀರ್ಮಾನ ಮಾಡುವಂತವ್ರು. ಈ 100 ಜನ ಅವ್ರ ಶಿಷ್ಯರು, ಅವ್ರ ಫ್ಯಾಮಿಲಿ ಅವರು ಇರ್ತಾರೆ. 150 ಜನ ಸೀಟು. ಇನ್ನು ಉಳಿಯೋದೆಷ್ಟು? 70-75 ಸೀಟು. 70-75 ಸೀಟ್ಗಳಿಗೆ ಹೊಸಬರು ಕಿತ್ಲಾಟ ಮಾಡಬೇಕು. ಈಗಿರೋ ವ್ಯವಸ್ಥೆ ಹೇಳ್ತಾರದು. ಇಫ್ ಇಟ್ ಕಂಟಿನ್ಯೂಸ್, ಈಗ ನಾಳೆ ಇನ್ನೇನಾಗ್ಬೋದು? ಈಗ ನಿಮಗೆ 224ರಲ್ಲಿ 33% ಎಷ್ಟಾಗುತ್ತೆ? ಆಲ್ಮೋಸ್ಟ್ 80 ಹೋಯ್ತಲ್ಲ. ಇನ್ನು ನ್ಯೂ ಕಮರ್ಸ್ಗೆ ಜಾಗನೇ ಇಲ್ವಲ್ಲ. ಆ ಹೊಸ ಇರುವಂತ ಬ್ಯಾಲೆನ್ಸ್ ನೀವು ಹೆಣ್ಣು ಮಕ್ಕಳು ಕೊಟ್ಬಿಟ್ರೆ, ನೀವು ಇದೇ ಕೊಟ್ಟಾಗ ಅದೇ ಹೆಣ್ಣು ಮಕ್ಕಳು ಮತ್ತೆ ಯಾರಪ್ಪ ಅಂದ್ರೆ ಅದು ಮತ್ತೆ ಈ 100 ಜನ ಮನೆಯವರೇ ಬರ್ತಾರಲ್ಲಿ. ಬರೀ ಲೋಕಸಭಾ ವಿಧಾನಸಭೆ ಅಷ್ಟನ್ನ ಹೊರತುಪಡಿಸಿ ರಾಜ್ಯಸಭಾ ಸೀಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಬಹುದಿತ್ತು. ಆದ್ರೆ ಬಿಜೆಪಿ ಬೇಕಂತಲೇ ರಾಜ್ಯಸಭಾವನ್ನ ಸೂಪರ್ ಸೀಟ್ ಮಾಡ್ಬೇಕು ಅಥವಾ ಓವರ್ ರೈಡ್ ಮಾಡ್ಬೇಕು ಅಂತೇಳಿ ಇದನ್ನ ತಂದಿದೆ ಅಂತ ಹೇಳಲಾಗ್ತಿದೆ. ಏನಕ್ಕೆ ಅಂದ್ರೆ, ಇವತ್ತಿಗೆ ಲೋಕಸಭಾ ಮತ್ತು ರಾಜ್ಯಸಭೆಯ ಸಂಯೋಜನೆ ನೋಡಿದಾಗ, ನಾವು ರೇಷಿಯೋವನ್ನು ನೋಡಿದಾಗ 2.2:1 ಅಂದ್ರೆ 2.2 ಮೆಂಬರ್ಸ್ಗೆ ಈಕ್ವಲ್ ಆಗಿ ಒಬ್ಬ ವ್ಯಕ್ತಿ ರಾಜ್ಯಸಭೆಯಲ್ಲಿ ಇದ್ದಾರೆ ಅಂತ ಹೇಳಲಾಗುತ್ತೆ. ಈಗ 50% ಏನಾದ್ರೂ ಏರಿಕೆ ಮಾಡಿದ್ರೆ 543 ಇರುವಂತದ್ದು 815 ಆಯ್ತು ಅನ್ನೋದಾದ್ರೆ 3.3:1 ಆಗುತ್ತೆ. ಆಗ ರಾಷ್ಟ್ರಪತಿ ಚುನಾವಣೆಯಲ್ಲಿ, ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಅಥವಾ ಯಾವ್ದೊಂದು ಆರ್ಡಿನರಿ ಬಿಲ್ ಅನ್ನ ಪಾಸ್ ಮಾಡುವಂತ ಸಂದರ್ಭದಲ್ಲಿ ರಾಜ್ಯಸಭೆ ತನ್ನ ಪ್ರಾಮುಖ್ಯತೆ ಕಳ್ಕೊಳ್ಳುತ್ತೆ ಅಂತ ಇಲ್ಲ. ಖಂಡಿತ ಅದು ನಮಗೆ ಫ್ರೇಮ್ ಆಫ್ ಎಸ್ ಕಾಣುತ್ತೆ. ನನಗನ್ಸುತ್ತೆ ಏನಾಗುತ್ತೆ ಅಂದ್ರೆ, ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದರ ಡಿಮ್ಯಾಂಡು ಜಾಸ್ತಿ ಆಗುತ್ತೆ. ಮತ್ತೆ ಅದು ಕಾನ್ಸ್ಟಿಟ್ಯೂಷನ್ ಕೂಡ ಇದೆ ನಿಮಗೆ. ವಾಟ್ ಶುಡ್ ಬಿ ದ ಸ್ಟ್ರೆಂತ್ ಆಫ್ ದಿ ಅಪರ್ ಹೌಸ್ ಅಂತ ಹೇಳಿದ್ರೆ, ಇಟ್ ಶುಡ್ ಬಿ 1/3 ಆಫ್ ದಿ, ನಾಟ್ ಮೋರ್ ದೆನ್ ದಿ 1/3 ಆಫ್ ದಿ ಸ್ಟ್ರೆಂತ್ ಆಫ್ ದಿ ಲೋವರ್ ಅಂತ ಹೇಳ್ತದೆ. ಅಲ್ಲ, ಅದು ವಿಧಾನ ಪರಿಷತ್ ಆಯ್ತು, ರಾಜ್ಯದಲ್ಲಿ ವಿಧಾನ ಪರಿಷತ್. ಇವನ್ ಇಫ್ ಯು ಅಪ್ಲೈಡ್ ಟು ದ ರಾಜ್ಯಸಭಾ, ಸೊ ದ ಸೇಮ್ ಪ್ರಿನ್ಸಿಪಲ್ ಅಪ್ಲೈಸ್. ಅಥವಾ ಅಪ್ಲೈ ಆಗದೇ ಇದ್ರು ಕೂಡ ಇವತ್ತದು ನಾಳಿನ ದಿನಗಳಲ್ಲಿ ಅವರಿಗೆ ಅನಿವಾರ್ಯತೆ ಸೃಷ್ಟಿ ಆಗ್ತದೆ. ಸೊ ಅದು ಖಂಡಿತವಾಗ್ಲೂ ಕೂಡ ರೈಸ್ ಆಗೇ ಆಗ್ತದೆ. ಅದು ಈಗ ಮೇ ಬಿ ಈಗ ಒಂದಿಷ್ಟು ನೀವು ಹೇಳ್ದಂಗೆ ಅದು ಫಾರ್ ಅ ಟೈಮ್ ಬೀಯಿಂಗ್ ಅದು ಆಗದೆ ಇರಬಹುದು. ಬಟ್ ನನಗನ್ಸುತ್ತೆ ಇದು ರೈಸ್ ಮಾಡಿದಾಗ ಸಹಜವಾಗಿ ಅದು ರೈಸ್ ಮಾಡ್ಬೇಕಾಗ್ತದೆ. ಆ ಪ್ರಶ್ನೆ ಸೃಷ್ಟಿ ಆಗ್ತದೆ. ಮತ್ತೆ ನೀವ್ ಹೇಳ್ದಂಗೆ ಹೂ ಇಸ್ ಮೋರ್ ಪವರ್ಫುಲ್ ಅಂತ ಪ್ರಶ್ನೆ ಬಂದಾಗ ಅವಾಗ ಆಟೋಮೆಟಿಕ್ ಆಗಿ ಅಲ್ಲಿ ನೀವು ಬ್ಯಾಲೆನ್ಸಿಂಗ್, ಯಾಕಂದ್ರೆ ಈಗ ರಾಜ್ಯಸಭೆ ಇಸ್ ನಥಿಂಗ್ ಬಟ್ ಇಸ್ ದ ವಾಯ್ಸ್ ಆಫ್ ದ ಸ್ಟೇಟ್ಸ್. ಡೆಫಿನೆಟ್ಲಿ ವಾಯ್ಸ್ ಆಫ್ ದ ಸ್ಟೇಟ್ಸ್ ಆಗಿರೋದ್ರಿಂದ, ಅದು ರಾಜ್ಯಗಳ ಸಭೆ ಆಗಿರೋದ್ರಿಂದ, ಅದು ಖಂಡಿತವಾಗ್ಲೂ ಕೂಡ ರಾಜ್ಯಗಳೇ ವಾಯ್ಸ್ ರೈಸ್ ಮಾಡ್ತಾರೆ. ಅವಾಗ ಖಂಡಿತವಾಗ್ಲೂ ಅದನ್ನ ನೀವು ಅದಕ್ಕೊಂದು ಫಾರ್ಮುಲಾ ಕಂಡಿಡ್ಕೊಳ್ಳೇಬೇಕಾಗ್ತದೆ. ಕಂಡಿಡ್ಕೊಂಡದ್ನ ನೀವು ರೈಸ್ ಮಾಡ್ಲೇಬೇಕಾಗ್ತದೆ. ಸೊ ಹಾಗಾಗಿ ನನ್ಗನ್ಸುತ್ತೆ ಲಾಂಗರ್ ಟರ್ಮ್ ಅಲ್ಲಿ ದಟ್ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್. ಆಮೇಲೆ ಈಗ ಡಿಲಿಮಿಟೇಷನ್ ಆಗೋದ್ರಿಂದ ಇನ್ನೊಂದು ಏನಾಗುತ್ತಂದ್ರೆ, ನಮ್ಮ ವಾಯ್ಸು ಕೂಡ ಒಂದು ರೀತಿಯಾಗಿ ನೀವು ಹೇಳಿದಾಗೆ ನಾರ್ತ್ ಸೌತ್ ಆ ಒಂದು ಡಿಫರೆನ್ಸ್ ಬಿಟ್ರೆ, ಬಟ್ ಸ್ಟಿಲ್ ವಿ ವಿಲ್ ಹ್ಯಾವ್ ಮೋರ್ ವಾಯ್ಸ್ ಇನ್ ದಿ ಪಾರ್ಲಿಮೆಂಟ್. ಇನ್ನೊಂದಿಷ್ಟು ಹೆಚ್ಚು ಜನ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ.
ಹೆಚ್ಚು ವಾಯ್ಸ್ ಅನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ನನ್ಗನ್ಸುತ್ತೆ ಇದನ್ನ ನಾವು ಕನ್ವೆನ್ಷನಲಿ ಯೋಚನೆ ಮಾಡೋದಕ್ಕಿಂತ ನಾವು ಇದನ್ನ ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಿ ಇರುವ ನ್ಯೂನ್ಯತೆಗಳಂತೂ ಇದಾವೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ದೇರ್ ಆರ್ ನೆಗೆಟಿವಿಟೀಸ್ ಆರ್ ಡ್ರಾಬ್ಯಾಕ್ಸ್. ಆ ಡ್ರಾಬ್ಯಾಕ್ಸ್ ನಾವು ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನ ನೋಡ್ಬೇಕಾಗ್ತದೆ ಹೊರತು ಇದನ್ನು ಬೇಡವೇ ಬೇಡ ಅಂತ ಹೇಳುವಂಥದ್ದು ನನ್ಗನ್ಸುತ್ತೆ ಅದು ದೇಶದ ಹಿತದೃಷ್ಟಿಯಲ್ಲಿ ಒಳ್ಳೇದಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ವಿ ಆಲ್ರೆಡಿ ಪ್ರೊಲಾಂಗ್ಡ್ ಇಟ್ ಆಲ್ಮೋಸ್ಟ್ ವಿ ಹ್ಯಾವ್ ಪಾಸ್ಟ್ 50 years, half a century. How far you are going to prolong it? ಒಂದು ಆಕ್ಚುಲಿ ವೀಕ್ಷಕರಿಗಿರುವಂತ ಗೊಂದಲ ಏನು ಅಂದ್ರೆ ಡಿಲಿಮಿಟೇಷನ್ ಬಿಲ್ ಪಾಸ್ ಆಗಿಲ್ಲ ಅಂತ. ಡಿಲಿಮಿಟೇಷನ್ ಬಿಲ್ ಅದು ಪಾರ್ಲಿಮೆಂಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಪಾಸ್ ಆಗ್ತಾ ಇತ್ತು, ಕಾರಣ ಅದು ಸಿಂಪಲ್ ಮೆಜಾರಿಟಿಯಿಂದ. ಆದ್ರೆ ಅವ್ರು ಏನಕ್ಕೆ ಆ ಬಿಲ್ ಅನ್ನ ವಿಡ್ರಾ ಮಾಡ್ಕೊಳ್ತಾರೆ, ಏನಕ್ಕೆ ವಿಡ್ರಾ ಮಾಡ್ಕೊಳ್ತಾರೆ ಅಂದ್ರೆ ಬಿಜೆಪಿ ಅವರ ಇಂಟೆನ್ಷನ್ ಏನಿತ್ತು ಅಂದ್ರೆ 131ನೇ ಸಂವಿಧಾನಾತ್ಮಕ ತಿದ್ದುಪಡಿ ತರೋದು, ಅದನ್ನ ತಂದು 550 ಇರೋದನ್ನ 850ಗೆ ಏರಿಕೆ ಮಾಡೋದು. ಅದಾದ್ಮೇಲೆ ಅದರಲ್ಲಿ 50% ಜಾಸ್ತಿ ಮಾಡ್ಬಿಟ್ಟು ಆ ಜಾಸ್ತಿ ಆಗೋದ್ರಲ್ಲಿ 33% ಯಾರಿಗೆ ಕೊಡೋದು, ಹೆಣ್ಣು ಮಕ್ಳಿಗೆ ಕೊಡೋದು. ಈ ಕಡೆ ಜಾಸ್ತಿ ಆದಂಗೂ ಇರ್ಬೇಕು, ಈ ಕಡೆ ಹೆಣ್ಣು ಮಕ್ಳಿಗೆ ಕೊಟ್ಟಂಗೂ ಇರ್ಬೇಕು, ಈ ಕಡೆ ಗಂಡು ಮಕ್ಳು ಅದನ್ನ ವಿರೋಧ ಮಾಡ್ಲೂಬಾರ್ದು. ಅಲ್ಲಿಗೆ ಏನು ಪ್ರಪೋರ್ಷನೇಟ್ಲಿ ಅಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಆಯ್ತಲ್ಲ ಅದನ್ನು ಕೂಡ ಕೊಟ್ಟಂಗಿರ್ಬೇಕು. ಇದನ್ನೆಲ್ಲ ಬಳಸಿ ಈ ರೀತಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಬಿಜೆಪಿ ಗೊತ್ತಿತ್ತಲ್ವಾ, ಕಾರಣ NDAಗೆ ಅಲ್ಲಿ ಏನು ಬಹುಮತ ಇತ್ತು ನಿಜ, ಆದ್ರೆ ಕಾನ್ಸ್ಟಿಟ್ಯೂಷನ್ ಅನ್ನ ಅಮೆಂಡ್ಮೆಂಟ್ ಮಾಡ್ಬೇಕು ಅಂತ ಬಂದಾಗ ಆರ್ಟಿಕಲ್ 368 ಅಂಡರ್ 2/3 ಆಫ್ ದ ಮೆಂಬರ್ಸ್ ಸಿಟ್ಟಿಂಗ್ ಅಂಡ್ ವೋಟಿಂಗ್ ಅವ್ರು ವೋಟ್ ಮಾಡ್ಬೇಕು, ಅರ್ಧಕ್ಕಿಂತ ಜಾಸ್ತಿ ಬಿಡ್ಬೇಕು. ಓಕೆ, ಬಟ್ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗೋದಿಲ್ವಲ್ಲ, ಆದ್ರೆ ಏನಕ್ಕೆ ತಂದ್ರು? ಅದನ್ನೇ ಹೇಳಿದಲ್ಲ ಅವಾಗ್ಲೇ, ಎನಿ ಪೊಲಿಟಿಕಲ್ ಪಾರ್ಟಿ ದೇ ವಿಲ್ ಹ್ಯಾವ್ ದೇರ್ ಓನ್ ಪೊಲಿಟಿಕಲ್ ಗೇಮ್. ಒಂದು. ಎರಡನೇದು, ನೀವೇ ಹೇಳಿದಾಗೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಒಂದು ರೀತಿ ಇದು ಬ್ಯಾಲೆನ್ಸಿಂಗ್ ಗೇಮ್. ಒಂದು, ಹೆಣ್ಣು ಮಕ್ಳಿಗೂ ಅವಕಾಶ ಕೊಟ್ಟಂಗಿರ್ಬೇಕು, ಮತ್ತೆ ಇರುವಂತವ್ರಿಗೂ ಅಸಮಾಧಾನ ಆಗ್ಬಾರ್ದು. ಯಾಕಂದ್ರೆ ಇವತ್ತು ನಾವು ಒಪ್ಲಿ ಬಿಡ್ಲಿ, ನಮ್ಮದು ಖಂಡಿತವಾಗ್ಲೂ ಕೂಡ ಪುರುಷ ಪ್ರಧಾನ ಸಮಾಜ. ನಾವು ಏನೇ ಮಾತಾಡ್ಬೋದು, ನಾವು ಎಷ್ಟೇ ಮಾತಾಡ್ಬೋದು, ವಾಸ್ತವವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಥಾನಗಳನ್ನು ನೀವು ಬಿಟ್ಕೊಡಕ್ ರೆಡಿ ಇಲ್ಲ. ಸೊ ಹೀಗಿರುವ ಸಂದರ್ಭದಲ್ಲಿ ನನಗನ್ಸುತ್ತೆ ಬಹುಶಃ ಈ ಇರುವಂತ ರಾಜಕಾರಣಿಗಳಿಗೆ ನಾವು ಥ್ರೆಟ್ ಆಗದೆ ಇದ್ರೆ, ಅವ್ರಿಗೇನು ಲಾಸ್ ಆಗಲ್ಲ ಅಂತ ಅನ್ಕೊಂಡ್ರೆ ಬಹುಶಃ ಅವ್ರು ಸಪೋರ್ಟ್ ಮಾಡ್ಬೋದೇನೋ ಅನ್ನುವಂತ ಮನಸ್ಥಿತಿಯನ್ನು ಇಟ್ಕೊಂಡಿರ್ಬೋದು. ಯಾಕಂದ್ರೆ ನೀವು ಹೇಳ್ದಂಗೆ ಲಾಸ್ಟ್ ಪಾಸ್ ಮಾಡೋ ಟೈಮಲ್ಲಿ ಇದೇ ಪ್ರಾಬ್ಲಮ್ ಆಗಿದ್ದು. ಹೌದು, ಕಡಿಮೆ ಆದಾಗ ರೀಪ್ಲೇಸ್ಮೆಂಟ್ ನಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅದನ್ನ ವಿರೋಧ ಮಾಡಿದ್ರು. ಅದಕ್ಕೆ ನನಗನ್ಸುತ್ತೆ ಈಗ ಇವರು ಏನ್ ಯೋಚನೆ ಮಾಡಿರ್ತಾರೆ ಅಂದ್ರೆ ಆ ಸಮಸ್ಯೆ ಬಗೆಹರಿಸ್ಬಿಟ್ರೆ ಅಂದ್ರೆ ದೇರ್ ವಿಲ್ ಬಿ ನೋ ಪ್ರಾಬ್ಲಮ್ ಫಾರ್ ಯು, ನಿಮಗೆ ಏನು ಸಮಸ್ಯೆ ಆಗೋದಿಲ್ಲ, ನಿಮ್ಮ ಸೀಟ್ಗಳು ಎಷ್ಟಿದೆಯೋ ಅಷ್ಟೇ ಇದೆ, ಅಷ್ಟೇ ಅನ್ನೋದಕ್ಕಿಂತ ಇನ್ನೂ ಜಾಸ್ತಿನೇ ಸಿಗುತ್ತೆ ನಿಮ್ಗೆ ಅಂತ ಹೇಳಿದಾಗ ಬಹುಶಃ ಅವರು ಸುಮ್ಮನಾಗ್ತಾರೆ ಅಂತ ಭಾವಿಸಿದ್ರು. ಬಟ್ ಆದ್ರೆ ಬಿಕಾಸ್ ಅಪೋಸಿಷನ್ ಪಾರ್ಟಿ ದೇ ಆಲ್ಸೋ ವಾಂಟ್ ಟು ಪ್ಲೇ ಪೊಲಿಟಿಕಲ್ ಗೇಮ್ ಇನ್ ದಿಸ್, ಡೆಫಿನೆಟ್ಲಿ ಅವ್ರೇನ್ ಮಾಡಿದ್ರು ಸಹಜವಾಗಿ ಈಗ ನೀವ್ ಹೇಳಿದಾಗೆ ನೀವು ಅಲ್ಲಿ ರೈಸ್ ಮಾಡೋ ಬದಲು ಇದು ಮಾಡೋ ಬದಲು ಇರೋದ್ರಲ್ಲೇ ಮಾಡ್ಬೋದಲ್ಲ ಅಂತ. ಇರೋದ್ರಲ್ಲೇ ಈಗ ಅವ್ರು ಮೂವ್ ಮಾಡ್ಲಿ. ಅವರು ಈಗ ನನ್ಗನ್ಸುತ್ತೆ ಮೋದಿ ಅವರು ನಿಜವಾಗ್ಲೂ ಅವ್ರು ಸ್ವಲ್ಪ ಏನಾದ್ರು ರಾಜಕೀಯ ಚಾಣಾಕ್ಷತೆ ಬೆಳೆಸ್ಕೊಂಡಿದ್ರೆ ಲೆಟ್ ಹಿಮ್ ಡೂ ಇಟ್ ಇನ್ 543. ಈಗ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಏನಕ್ಕೆ ಅಂದ್ರೆ ಸುಮ್ನೆ ಯಾವ್ದೋ ವಿಷಯದ ಬಗ್ಗೆ ಚರ್ಚೆ ಮಾಡಿದಲ್ಲ ಒಂದು ಸೊಲ್ಯೂಷನ್ ಬೇಕು. ಅಂಡ್ ನನಗೆ ಅನ್ನಿಸ್ತಂಗೆ ಒಂದು ಸಿನಾರಿ ಯಾವ್ದು ಹೇಳಿದ್ರೆ 50% ಜಾಸ್ತಿ ಮಾಡಿ ಎಲ್ರಿಗೂ ಕೊಡೋದ್ರಲ್ಲಿ ಅದ್ರಲ್ಲಿ ಏನು ತೊಂದರೆ ಆಗ್ತಿರ್ಲಿಲ್ಲ. ಬಟ್ ಅದು ಎಲ್ರಿಗೂ ಅದೇ ರೀತಿ ಅನ್ನಿಸ್ಬೇಕು ಅಂತ ನಾವೇನು ಹೇಳೋದಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಆ ರೀತಿ ಮಾಡಿದ್ರೆ ಒಳ್ಳೇದಾಗ್ತಿತ್ತು. ಆದ್ರೆ ಇರುವಂತ ಸೀಟಲ್ಲಿ ಮಾಡಿದ್ರೆ ಡೆಫಿನೆಟ್ಲಿ ನಮಗೆ ಗೊತ್ತು, ಯಾರು ವಿರೋಧ ಪಕ್ಷರು ಇದಾರಲ್ಲ ಅವರೇ ಮೊದಲಿಗೆ ವಿರೋಧ ಮಾಡ್ತಾರೆ. ಆದ್ರೆ ತಂದು ಆ ರೀತಿ ಮಾಡ್ಬೇಕು. ಬಟ್ ಬಿಜೆಪಿಯ ನೆಕ್ಸ್ಟ್ ಮೂವ್ ಏನಿರ್ಬೋದು ನಮಗ್ ಗೊತ್ತಿಲ್ಲ, ಅವ್ರು ಏನ್ ಯೋಚನೆ ಮಾಡ್ತಾರೆ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಈಗ ಮೋದಿ ಅವರು ನಿಜವಾಗ್ಲೂ ಕೂಡ ಅಪೋಸಿಷನ್ ಪಾರ್ಟಿ ಅವ್ರಿಗೆ ಒಂದು ಸ್ಟ್ರೋಕ್ ಕೊಡ್ಬೇಕಂದಂಗಿದ್ರೆ ಡೆಫಿನೆಟ್ಲಿ ಅದು ಸ್ಟ್ರೋಕ್ ಅಂತ ಇದೊಂಥರ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತೆ. ಇದು ನೀವೇ ತನಪ್ಪ ಹೇಳ್ತಾರದು, ಇರೋದ್ರಲ್ಲಿ ಮಾಡ್ರಿ ಅಂತ ತಗೊಳಪ್ಪ ಮಾಡ್ತೀನಿ. ಈ ಟೈಮಲ್ಲಿ ಇನ್ನೊಂದು ಜೆರಿ ಮ್ಯಾಂಡ್ರಿಂಗ್ ಅಂತ ಬರುತ್ತಲ್ಲ, ಆ ಜೆರಿ ಮ್ಯಾಂಡ್ರಿಂಗ್ ಮಾಡಿ ನನಗೊಂದು ಏನ್ ಅನಿಸ್ತಿದೆ ಅಂದ್ರೆ, ಈಗ ವಿರೋಧ ಪಕ್ಷರು ಇದೇ ರೀತಿ ವಿರೋಧ ಮಾಡ್ತಿದ್ರೆ ಇರುವಂತ 543ರಲ್ಲಿ ಅವ್ರ ಏನ್ ಮಾಡ್ಬೋದು, ವುಮೆನ್ಗೆ 33% ರಿಸರ್ವೇಶನ್ ಕೊಟ್ಟು ಏನೋ ತನ್ನ ಪ್ರಭಾವವನ್ನ, ನಾರ್ಮಲಿ ಹಂಗಾಗಲ್ಲ ಅಂತ ಅನ್ಕೋಣ, ಆ ರೀತಿ ಪ್ರಭಾವವನ್ನ ಬೀರಿ ಜೆರಿ ಮ್ಯಾಂಡ್ರಿಂಗ್ ಮಾಡಿ ತನಗೆ ಬೇಕಾದಂತೆ ಕ್ಷೇತ್ರಗಳನ್ನ ಚೇಂಜ್ ಮಾಡಿ, ಎಲ್ಲೆಲ್ಲಿ ಕಾಂಗ್ರೆಸ್ಸಿಗರ ಪ್ರಾಬಲ್ಯ ಜಾಸ್ತಿ ಇದೆ ಆ ಕ್ಷೇತ್ರಗಳನ್ನ ಹೆಣ್ಣು ಮಕ್ಕಳಿಗೆ ಬಿಟ್ಕೊಡುವಂತ ಸಂಭವ ಖಂಡಿತ ಅದಾಗುತ್ತೆ. ಈಗ ನೀವ್ ಹೇಳ್ದಂಗೆ ಈಗ ಅದು ಜೆರಿ ಮ್ಯಾಂಡ್ರಿಂಗ್ ಪ್ರಾಸೆಸ್ ಇದೆಯಲ್ಲ, ಆದ್ರೆ ನಮ್ಗೆ ಬೇಕಾಗುವಂತ ಸೆಟಪ್ ಮಾಡ್ಕೊಳ್ಳೋದು ಕ್ಷೇತ್ರಗಳನ್ನ ತನಗೆ ಬೇಕಾದ ವಿಂಗಡಣೆ ಮಾಡ್ಕೊಂಡು ಅವ್ರಿಗೆ ಆ ಪೊಲಿಟಿಕಲ್ ಪಾರ್ಟಿಗೆ ಅಥವಾ ವ್ಯಕ್ತಿಗೆ ಅನುಕೂಲ ಆಗುವಾಗ ಮಾಡ್ಕೊಳ್ಳುವಂತ ಸಿಸ್ಟಮ್. ಬಟ್ ನನ್ಗನ್ಸುತ್ತೆ ಅದು ದೊಡ್ಡ ಮಟ್ಟಿಗೆ ಆಗದೆ ಇದ್ರು, ಬಟ್ ಇಫ್ ದೇ ಇಂಟೆನ್ಷನಲಿ ವಾಂಟ್ ಟು ಡೂ ಇಟ್ ಅದನ್ನ ಮಾಡ್ಬೋದು, ಖಂಡಿತವಾಗ್ಲೂ ಮಾಡ್ಬೋದು. ಯಾಕಂದ್ರೆ ನಿಮ್ಗೆ ಏನಾಗುತ್ತಂದ್ರೆ ಈ ಕಾಸ್ಟ್ ಕಾಂಬಿನೇಷನ್, ಏಜ್ ಕಾಂಬಿನೇಷನ್, ಈ ಜೆಂಡರ್ ಕಾಂಬಿನೇಷನ್ ಎಲ್ಲವನ್ನೂ ಕೂಡ ನಾವು ಸ್ವಲ್ಪ ಎಕ್ಸ್ಟೆನ್ಸಿವ್ ಆಗಿ ಸ್ಟಡಿ ಮಾಡಿ ರಿಸರ್ಚ್ ಮಾಡಿ ಅದನ್ನ ಏನಾದ್ರೂ ಅವ್ರಿಗೆ ಇಂಪ್ಯಾಕ್ಟ್ ಆಗೋಂಗ್ ಮಾಡಿದ್ರೆ, ಈಗ ಉದಾಹರಣೆಗೆ ನೋಡಿ, ಈಗ ನಮ್ಗೆ ಏನು ಬೇಡ, ಈ GBA ಮಾಡಿದ್ರಲ್ಲ ಮನೆ, ಅದು ಕಾಂಗ್ರೆಸ್ ಅವ್ರು ಮಾಡಿದ್ದು ರಾಜ್ಯ ಸರ್ಕಾರ. GBA ಹೆಂಗ್ ಮಾಡಿದಾರೆ ಅಂದ್ರೆ ಇವರು
ನೀವು ನೋಡ್ಬಿಟ್ರೆ ಆಶ್ಚರ್ಯ ಆಗುತ್ತೆ. ಎಲ್ಲೆಲ್ಲಿ ಬಹಳ ಮುಖ್ಯವಾಗಿ ದಲಿತರು ಮತ್ತು ಮುಸಲ್ಮಾನರು ಜನಸಂಖ್ಯೆ ಜಾಸ್ತಿ ಇದೆ, ಅವ್ರು ಇಂಡಿಪೆಂಡೆಂಟ್ ಆಗಿ ಗೆಲ್ಲಬಹುದಾದಂತ ವಾರ್ಡ್ಗಳಿದಾವೆ, ಅದೆಲ್ಲವನ್ನು ಕೂಡ ಎರಡೆರಡು ಮಾಡ್ಬಿಟ್ಟವ್ರೆ. ಹೌದು, ಇವತ್ತಿಗೂ ಅದೇ. ಯಾಕಂದ್ರೆ ಬಿಜೆಪಿ ಅಂತ ಬಂದಾಗ ಅದ್ ಏನೇ ಇರ್ಲಿ, ಬಟ್ ಪರ್ಸೆಪ್ಷನ್ ಏನಿದೆ ಅಂತ ಕೇಳಿದ್ರೆ ಅದು ಮುಸ್ಲಿಮರ ವಿರೋಧಿ ಅಂತ. ಸೊ ಆ ಕಾರಣಕ್ಕೆ ತುಂಬಾ ಜನ ಹೇಳ್ತಿದ್ದಾರೆ ಮುಸ್ಲಿಮರ ವೋಟ್ ಬ್ಯಾಂಕ್ ಎಲ್ಲಿ ಜಾಸ್ತಿ ಇರುತ್ತೆ ಅದನ್ನ ಡಿವೈಡ್ ಮಾಡ್ಬಿಡೋಣ. ಕಾಂಗ್ರೆಸ್ ಮಾಡಿದಾರೆ ಅದನ್ನ, ಜಿಬಿಎದಲ್ಲಿ ಅವ್ರು ಅದನ್ನ ಮಾಡಿದ್ದಾರೆ. ಅಂದ್ರೆ ನಾನು ಹೇಳೋದು, ಇಫ್ ಯು ಬೀಂಗ್ ಎ ಸ್ಟೇಟ್ ಗವರ್ಮೆಂಟ್, ಇಫ್ ಯು ಕ್ಯಾನ್ ಡೂ ದಟ್ ಇನ್ ದ ಲೋಕಲ್ ಬಾಡಿ, ದೇ ಬೀಂಗ್ ಎ ಸೆಂಟ್ರಲ್ ಗವರ್ಮೆಂಟ್, ದೇ ಕ್ಯಾನ್ ಡೂ ಇಟ್ ಇನ್ ದಿ ಕಾನ್ಸ್ಟಿಟ್ಯೂನ್ಸಸ್, ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಅಲ್ಲಿ. ನೀವ್ ಹೇಳ್ದಂಗೆ ಅದೇನಾದ್ರು ಆಯ್ತು ಅಂತ ಹೇಳಿದ್ರೆ ಅದು ಕೊನೆಗೆ ಅಲ್ಲೇ ಬಂದ್ ನಿಲ್ಲುತ್ತೆ. ಅದು ತಂತ್ರಕ್ಕೆ ಇನ್ನೊಂದು ಒಂದೇನು ಅಂದ್ರೆ, ಈಗ ಬಿಜೆಪಿ ಏನೇ ಮಾಡ್ತೀವಿ ಅನ್ನೋದಾದ್ರೂ ಕಾನ್ಸ್ಟಿಟ್ಯೂಷನ್ ಅವ್ರಿಗಿದೆ ಕಾರಣ. ಪಾರ್ಲಿಮೆಂಟ್ ಯಾವ ರೀತಿ ಆಗ್ಬೇಕು ಅಂತೇಳಿ ಡಿಲಿಮಿಟೇಷನ್ ಆಗ್ಬೇಕು ಅಂತೇಳಿ ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ. ಯಾವ ಸೆನ್ಸಸ್ ರಿಪೋರ್ಟ್ ಅನ್ನ ಏನು ಬಳಸಬೇಕು ಅಂತೇಳಿ ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ. ಈಗ ಅದನ್ನ ಗವರ್ಮೆಂಟ್ ಡಿಸೈಡ್ ಮಾಡ್ಬೇಕು ಅಂತ ಸಮಥಿಂಗ್ ಚೇಂಜ್ ಮಾಡ್ತಿರೋದು. ಅಂದ್ರೆ ಈ ರೀತಿ ಎಲ್ಲದನ್ನು ಕೂಡ ಮಾಡ್ಲಿಕ್ಕೆ ಎಲ್ಲ ಅವಕಾಶ ಇದೆ ಅಂತ ಸಂವಿಧಾನದಲ್ಲಿ ಅವಕಾಶ ಇದೆ. ಆ ಇರುವಂತ ಅವಕಾಶವನ್ನು ಬಳಸ್ಕೊಂಡು ರಾಜಕೀಯನೇ ಆಗ್ಲಿ ಯಾವುದೇ ಆಗ್ಲಿ, ಬಟ್ ಆ ಒಂದು ಆಟ ಆಡ್ಲಿಕ್ಕೆ ಯಾರು ಪ್ರಯತ್ನ ಪಟ್ಟರು, ನರೇಂದ್ರ ಮೋದಿ ಪ್ರಯತ್ನ ಪಟ್ಟರು. ಆದ್ರೆ ವಿರೋಧ ಪಕ್ಷದ ವಿರೋಧದ ಕಾರಣದಿಂದ ಈ ಕ್ಷಣಕ್ಕೆ ಅದು ಜಾರಿ ಆಗಿಲ್ಲ. ಬಟ್ ಒಂದೇನು ಅಂದ್ರೆ, ಡೆಫಿನೆಟ್ಲಿ ಇದರಿಂದ ಯಾರು ವಂಚಿತರಾಗ್ತಾರೆ ಅಂದ್ರೆ ರಾಜಕೀಯ ಪಕ್ಷಗಳಿಗೆ ಏನಾಗುತ್ತೆ ಇಲ್ವೋ, ಆದ್ರೆ ಹೆಣ್ಣು ಮಕ್ಕಳು ಯಾರು ಏನು ಅವರ ಸ್ವಂತ ಪರಿಶ್ರಮದಿಂದ ನಿಂತು ಗೆಲ್ಲಬಹುದಾಗಿದ್ದಂತ ಹೆಣ್ಮಕ್ಳು ಯಾರು ಇರ್ತಾರೆ, ಡೆಫಿನೆಟ್ಲಿ ಅವರೊಂದು ಏನಾಗ್ತಾರೆ. ಅಂಡ್ ಈ ಒಂದು ವಿಚಾರದ ಕುರಿತಾಗಿ ಬರೀ ಚರ್ಚೆ ಮಾಡೋದಲ್ಲ, ಒಂದು ಸೊಲ್ಯೂಷನ್ ಹೇಳ್ಬೇಕು ಅನ್ನೋದಾದ್ರೆ ಅಂತಿಮವಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಯಾವ ಸೊಲ್ಯೂಷನ್ ಇದ್ರೆ ಬೆಟರ್ ಅಂತ ಅನ್ಸುತ್ತೆ? ಅಲ್ಲಿ ಹೆಣ್ಣು ಮಕ್ಕಳಿಗೂ ನ್ಯಾಯ ಸಿಗ್ಬೇಕು, ಉತ್ತರ ಮತ್ತು ದಕ್ಷಿಣ ಭಾರತ ರಾಜ್ಯಗಳಿಗೂ ಕೂಡ ಅನ್ಯಾಯ ಆಗ್ಬಾರ್ದು, ಎಲ್ಲರೂ ಕೂಡ ಒಪ್ಪಬಹುದಾದಂತಹ ಒಂದು ಸೊಲ್ಯೂಷನ್ ಏನಿರ್ಬೋದು? ಈಗ ನನಗೆ ಈಗ ಗೊತ್ತಿರೋ ಹಾಗೆ, ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್, ನಮಗೆ ಪಾಪ್ಯುಲೇಷನ್ ಬಿಟ್ಟು ಬೇರೆ ಮಾರ್ಗ ಇಲ್ಲ. ಹೌದು, ಈಗ ಸದ್ಯಕ್ಕೆ. ಈಗ ಅದನ್ನ ಮಾಡಬೇಕು ಅಂದ್ರೆ ನನಗನ್ಸೋದು, ದಿ ಅಪೋಸಿಷನ್ ಪಾರ್ಟಿ ಅಂಡ್ ದ ರೂಲಿಂಗ್ ಪಾರ್ಟಿ ಶುಡ್ ಸಿಟ್ ಟುಗೆದರ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ ನ ಒಂದು ಒಪಿನಿಯನ್ ತಗೊಂಡು, ಮತ್ತೆ ಒಂದಿಷ್ಟು ಬುದ್ಧಿವಂತರ ಸಲಹೆಗಳನ್ನ ತಗೊಂಡು, ನನಗನ್ಸೋದು ಅವಾಗಲೇ ನೀವು ಕೂಡ ಹೇಳಿದ್ರಲ್ಲ, ಅದು ಏನಂದ್ರೆ ನಾಟ್ ಓನ್ಲಿ ಅ ಪಾಪ್ಯುಲೇಷನ್, ಅಪಾರ್ಟ್ ಫ್ರಮ್ ದಟ್ ಇನ್ನು ಏನೇನು ಕ್ರೈಟೀರಿಯಾಗಳನ್ನ ನಾವು ಆಡ್ ಮಾಡ್ತೀವಿ ಅಲ್ಲ, ಈಗಲೂ ಆಗಿರ್ಲಿ, ಫಿಸಿಕಲ್ ಬೌಂಡ್ರಿ ಆಗಿರ್ಲಿ ಅಥವಾ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಈಗಲೂ ಇದೆ. ಬಟ್ ಮೇಜರ್ ಫ್ಯಾಕ್ಟರ್ ಯಾವ್ದು ಅಂದ್ರೆ ಪಾಪ್ಯುಲೇಷನ್ ಅಲ್ಲ. ಈಗ ಕಾನ್ಸ್ಟಿಟ್ಯೂಷನ್ ಇರೋದು ಅದೇ ಪ್ರಾವಿಷನ್, ಅದು ಬಿಟ್ಟು ಬೇರೆ ಏನು ಪ್ರಾವಿಷನ್ ಇಲ್ಲ. ಹೌದು. ಸೊ ಈಗ ಅದು ನನಗನ್ಸೋದು ಸರ್ಕಾರ ಅದನ್ನ ಪರಿಹಾರವನ್ನ ಕಂಡುಕೋಬೇಕು ಒಂದು. ಆಮೇಲೆ ನಾವು ಕೂಡ ಅಷ್ಟೇ, ಜನ ಇವತ್ತು ಎಲ್ಲವನ್ನು ನಾವು ಹೇಗ್ ನೋಡ್ಬೇಕಾಗಿದೆ ಅಂದ್ರೆ, ಎಲ್ಲವನ್ನೂ ಕೂಡ ಸಿದ್ಧಾಂತ, ಎಲ್ಲದಕ್ಕೂ ಪಕ್ಷ, ಎಲ್ಲದಕ್ಕೂ ಜಾತಿ ಅಂತ ಕಟ್ಟಾಕೋದನ್ನ ಬಿಟ್ಟು ನಾವು ಕೆಲವು ಸಲ ಏನಾಗುತ್ತಂದ್ರೆ ಇನ್ ದ ಲಾರ್ಜರ್ ಇಂಟ್ರೆಸ್ಟ್ ನಾವು ಅದನ್ನ ಬರೀ ಇಶ್ಯೂ ಆಗಿ ನೋಡ್ಬೇಕಾಗುತ್ತೆ ಹೊರತು ಅದಕ್ಕೆ ನಾವು ಎಲ್ಲದನ್ನ ಅಂಟ ಹಾಕೋದು ತಪ್ಪಾಗುತ್ತೆ. ಈಗ ಉದಾಹರಣೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವ್ರು ಕಾಂಗ್ರೆಸ್ ಅವ್ರು ಮಾಡ್ತಾ ಇದಾರೆ ಅನ್ನೋ ಕಾರಣಕ್ಕೆ ವಿರೋಧ ಮಾಡೋದು. ಡೆಫಿನೆಟ್ಲಿ ಬಿಜೆಪಿ ಅವರು ಇದ್ದಾಗ ಬಿಜೆಪಿ ಅವ್ರು ಮಾಡ್ತಾ ಇರೋ ಕಾರಣಕ್ಕೆ ವಿರೋಧ. ಈಗ GST ಕಾನ್ಸೆಪ್ಟ್ ಯಾರ್ದು ಅಂತ ಕೇಳಿದ್ರೆ ಕಾಂಗ್ರೆಸ್ನವ್ರದ್ದು, ಆಧಾರ್ ಕಾನ್ಸೆಪ್ಟ್ ಯಾರ್ದು ಅಂತ ಕೇಳಿದ್ರೆ ಕಾಂಗ್ರೆಸ್ ಇರುತ್ತೆ. ಅವತ್ತಿಗೆ ಅದನ್ನ ವಿರೋಧ ಮಾಡಿದಂತ ಪ್ರಮುಖರಲ್ಲಿ ನರೇಂದ್ರ ಮೋದಿ ಕೂಡ ಒಬ್ಬರಾಗಿದ್ರು. ಡೆಫಿನೆಟ್ಲಿ ರಾಜಕೀಯ ವಿರೋಧ. ನಾನು ಹೇಳೋದನ್ ಗೊತ್ತಾ, ಈಗ ಯಾವ್ದೋ ಒಂದು ಉದಾಹರಣೆಗೆ ನೀವೇನೋ ಒಂದು ಸೊಲ್ಯೂಷನ್ ಕೊಡ್ತಾ ಇದೀರಿ, ನಾನು ಇದನ್ನ ವಿರೋಧ ಮಾಡ್ತೀನಿ. ಈಗ ನಾನು ಜೀವನ ಪರ್ಯಂತ ಅದನ್ನ ವಿರೋಧ ಮಾಡ್ಕೊಂಡಿರೋದು ಅದು ನಿಜವಾದಂತ ದಡ್ಡತನ. ಹೌದು. ನಾನು ಹೇಳೋದಂದ್ರೆ, ಫಾರ್ ದಿ ಬೆಟರ್ ಪರ್ಪಸ್ ಇವತ್ತು ನಾನು ವಿರೋಧ ಮಾಡ್ತಾ ಇದ್ದೀನಿ, ನಾಳೆ ನಾನು ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಇಟ್ಸ್ ಅ ವೆರಿ ವೆಲ್ಕಮ್ ಮೂವ್. ಸರಿ ಅಲ್ವಾ? ಒಳ್ಳೇದಲ್ವಾ ಅದು? ಈಗ ಆರ್ಟಿಕಲ್ 81 ಪ್ರಕಾರ ಪಾಪ್ಯುಲೇಷನ್ಗೆ ಅನುಗುಣವಾಗಿ ಡಿಲಿಮಿಟೇಷನ್ ಮಾಡಬೇಕು ಅಂತ ಹೇಳಲಾಗಿದೆ. ಈಗ ಯಾರಾದ್ರೂ ಅದನ್ನ ಚಾಲೆಂಜ್ ಮಾಡಿ ಕೋರ್ಟಿಗೆ ಹೋಗ್ಬೋದಾ? ಇವ್ರು ಮಾಡ್ತಿಲ್ಲಪ್ಪ, ಆ ಕಾರಣಕ್ಕೆ ಆರ್ಟಿಕಲ್ 81 ವೈಲೇಟ್ ಆಗ್ತಿದೆ, ಕಾನ್ಸ್ಟಿಟ್ಯೂಷನ್ ವೈಲೇಟ್ ಆಗ್ತಿದೆ, ಡಿಲಿಮಿಟೇಷನ್ ಮಾಡ್ಲಿಕ್ಕೆ ಡೈರೆಕ್ಷನ್ ಕೊಡಿ ಅಂತೇಳಿ. ಡಿಲಿಮಿಟೇಷನ್ ಇದನ್ನ ಬಂದಾಗ ನೀವು ಅದನ್ನ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ಲಿಕ್ಕೆ ಬರಲ್ಲ. ಬಟ್ ಏನಂದ್ರೆ ಆಸ್ ಅ ಪಬ್ಲಿಕ್ ಇಂಟ್ರೆಸ್ಟ್, ಬಹುಶಃ ಮನೆ ರೀಸೆಂಟ್ ಆಗಿ ಯಾವ್ದೋ ಒಂದು 2023 ಟೈಮಲ್ಲಿ ಒಂದು ಜಡ್ಜ್ಮೆಂಟ್ ಕೊಟ್ಟರು. ಹೋಗಿದ್ರದು. ಹೌದು, ಕಿಶೋರ್ ಚಂದ್ರ ರಾಥೋಡ್ ಕೇಸ್ ಅಂತ. ಅದ್ರಲ್ಲಿ ಏನಂತ ಹೇಳಲಾಗಿದೆ ಅಂದ್ರೆ, ಅದ್ರಲ್ಲಿ ನಾನು ಈಗ ಜಡ್ಜ್ಮೆಂಟ್ ನೋಡ್ತಾ ಇದ್ದೆ, ಅದ್ರಲ್ಲಿ ಏನಂತ ಹೇಳಲಾಗಿದೆ ಅಂದ್ರೆ, ಡಿಲಿಮಿಟೇಷನ್ ಕಮಿಷನ್ ಏನೇ ವರದಿ ಅನ್ಕೊಟ್ರು ಚಾಲೆಂಜ್ ಮಾಡಿ ಕೋರ್ಟಿಗೆ ಹೋಗಿಲ್ಲ, ಜುಡಿಷಿಯಲ್ ರಿವ್ಯೂ ಒಳಪಡಿಸೋದಕ್ಕೆ ಆಗೋದಿಲ್ಲ ಅಂತ. ಬಟ್ ಇವ್ರು ಏನಂತ ಈ ಕೇಸ್ ಏನಂತ ಹೇಳಲಾಗುತ್ತೆ ಅಂದ್ರೆ, ಇನ್ ಕೇಸ್ ಅದು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ನ ವಿರುದ್ಧವಾಗಿದ್ರೆ, ಮಾಲಾಫಿಡೆ ಆಗಿದ್ರೆ, ಆಗ ಅದನ್ನ ಚಾಲೆಂಜ್ ಮಾಡಿ ಹೋಗ್ಬೋದು ಅಂತ. ಅಂದ್ರೆ ಚಾಲೆಂಜ್ ಮಾಡಿ ಹೋಗ್ಬೋದು. ಒಂದೇನಾಗುತ್ತಂದ್ರೆ, ಈಗ ಡಿಲಿಮಿಟೇಷನ್ ಅನ್ನೋದು ಇಟ್ ಈಸ್ ಲೆಫ್ಟ್ ಟು ದ ಡಿಸ್ಕ್ರಿಷನ್ ಆಫ್ ದ ಪಾರ್ಲಿಮೆಂಟ್. ಹೌದು. ಈಗ ಅದು ನಿಮಗೆ ಇಟ್ ಇಸ್ ನಾಟ್ ಅ ಫಂಡಮೆಂಟಲ್ ರೈಟ್, ಇಟ್ಸ್ ಅ ಡಿಸ್ಕ್ರಿಷನ್ ಲೆಫ್ಟ್ ಟು ದ ಪಾರ್ಲಿಮೆಂಟ್. ಅವ್ರು ಮಾಡಬಹುದು, ಮಾಡದೇ ಇರ್ಬೋದು. ಮತ್ತೆ ಹೆಂಗ್ ಮಾಡ್ಬೇಕು ಅನ್ನೋದು ಕೂಡ ಅಷ್ಟೇ. ಡಿಲಿಮಿಟೇಷನ್ ಕಮಿಷನ್ ಅನ್ನೋ ಒಂದು ಮಾಡ್ತಾರೆ, ಕಮಿಟಿಯನ್ನ, ದೇ ವಿಲ್ ಡೂ ಇಟ್. ಅಂಡ್ ಅಗೇನ್ ಇಟ್ ಈಸ್ ನಾಟ್ ಕ್ವಶನಬಲ್ ಇನ್ ಎನಿ ಕೋರ್ಟ್ ಆಫ್ ಲಾ. ಸೊ ಹೀಗಿರೋದ್ರಿಂದ ನನಗನ್ಸುತ್ತೆ, ವೆನ್ ಇಟ್ ಕಮ್ಸ್ ಟು ಕ್ವಶನ್ ಆಫ್ ಡಿಸ್ಕ್ರಿಷನ್, ನೋಬಡಿ ಕ್ಯಾನ್ ಕ್ವಶನ್ ಇಟ್ ಇನ್ ಲಾ. ಈಗ ನೀವು ಯಾವಾಗ ಕ್ವಶನ್ ಮಾಡೋಕ್ಕಾಗುತ್ತಲ್ಲ ಒಂದು ಕೋರ್ಟ್ ಆಫ್ ಲಾ ಅಲ್ಲಿ ಅಂತ ಹೇಳಿದ್ರೆ, ವೆನ್ ಇಟ್ ಈಸ್ ಸಮಥಿಂಗ್ ಮ್ಯಾಂಡೇಟರಿ, ಕಂಪಲ್ಸರಿ, ಸರ್ಕಾರ ಮಾಡಲೇಬೇಕು. ಈಗ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನಲಿ ಯು ಹ್ಯಾವ್ ಟು ಡೂ ಇಟ್. ಅಥವಾ ಯಾವುದೋ ಒಂದು ಆಕ್ಟ್ ಆದಾಗ, ಆ ಆಕ್ಟ್ ವೈಲೇಷನ್ ಆದಾಗ ನೀವು ಮಾಡ್ಬೇಕಾಗ್ತದೆ. ಬಟ್ ಈ ಡಿಲಿಮಿಟೇಷನ್ ಪ್ರಾಸೆಸ್ ಅನ್ನೋದೇನಾಗಿದೆ ಅಂದ್ರೆ, ಈಗ ಅದೊಂದು ರೀತಿ ನಿಮಗೆ ಪಾರ್ಲಿಮೆಂಟ್ ತೆಗೆದುಕೊಳ್ಳಬಹುದಾದಂತ ಅವರ ತೀರ್ಮಾನ, ಅವರ ಇಚ್ಛೆ ಆಗಿರೋದ್ರಿಂದ
ಅದನ್ನ ಮಾಡಿದ್ರೂ ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಬರಲ್ಲ, ಮಾಡದೇ ಇದ್ರೂ ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಈಗ ಮಾಡ್ಬೇಕು ಅನ್ನೋಂಗಿದ್ರೆ ಈಗಾಗಲೇ ಮಾಡ್ಬೋದಾಗಿತ್ತು. ಹೌದು. ಯಾಕಂದ್ರೆ ಫ್ರೀಸ್ ಆಗಿ 1976 ಇಂದ ಫ್ರೀಸ್ ಆಗಿರೋದು. ಸೊ ಹಂಗಿರ್ಬೇಕಾದ್ರೆ ನೀವು ಮಾಡ್ಬೋದಾಗಿತ್ತು. ಇವ್ರು ಮಾಡಕ್ ಹೋಗಲ್ಲ, ಆಮೇಲೆ ಜನರಿಗೂ ಬೇಕಾಗಿಲ್ಲ ಅದು. ಹೌದು. ಸರ್ ತುಂಬಾ ಧನ್ಯವಾದಗಳು. ಈ ವಿಷಯದ ಕುರಿತಾಗಿ ಸಾಕಷ್ಟು ವಿಷಯಗಳನ್ನ ರಾಜಕೀಯವಾಗಿ, ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರೇ, ಒಂದೇನು ಅಂದ್ರೆ ನರೇಂದ್ರ ಮೋದಿ ಸರ್ಕಾರ ಈ ಎಲ್ಲದನ್ನ ಜಾರಿಗೆ ತರಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆಯಾ? ಡೆಫಿನೆಟ್ಲಿ. ಆ ಸಂವಿಧಾನದಲ್ಲಿ ಏನೆಲ್ಲ ಹೇಳಲಾಗಿದೆ ಅದನ್ನ ಬಳಸ್ಕೊಂಡು ರಾಜಕೀಯವಾಗಿ ಯಾರು ಇದನ್ನ ಜಾರಿಗೊಳಿಸಲಿಕ್ಕೆ ನೋಡಿದ್ರು ಡೆಫಿನೆಟ್ಲಿ ನರೇಂದ್ರ ಮೋದಿ ಸರ್ಕಾರ. ಏನಕ್ಕೆ? ಮೊದಲಿಗೆ ಲೋಕಸಭಾ ಸೀಟುಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಿ 50% ಅನ್ನ ಏರಿಕೆ ಮಾಡಿ 2011 ಸೆನ್ಸಸ್ ಅನ್ನ ತಗೊಂಡು ಅದರಲ್ಲಿ 33% ಹೆಣ್ಣು ಮಕ್ಕಳಿಗೆ ಕೊಟ್ಟು ತನಗೆ ಬೇಕಾದಂತೆ ಅನ್ನೋದಕ್ಕಿಂತ ಅಲ್ಲಿಗೆ ಡಿಲಿಮಿಟೇಷನ್ ಮಾಡಿಸ್ಬೇಕು ಅನ್ನೋದು ಯಾರ ಉದ್ದೇಶ ಆಗಿತ್ತು? ನರೇಂದ್ರ ಮೋದಿ ಸರ್ಕಾರದ ಉದ್ದೇಶ ಆಗಿತ್ತು. ಆದ್ರೆ ಈ ವಿರೋಧ ಪಕ್ಷದ ವಿರೋಧದಿಂದ ಇವತ್ತಿಗೆ ಅದು ಜಾರಿಗೊಳ್ತಿಲ್ಲ ನಿಜ. ಆದ್ರೆ ಇದರಲ್ಲಿ ಕೊನೆಯದಾಗಿ ಅಂತಿಮವಾಗಿ ಯಾರು ಅನ್ಯಾಯಕ್ಕೆ ಒಳಗಾಗ್ತಾರೆ ಅಂತ ಕೇಳಿದ್ರೆ ಹೆಣ್ಣು ಮಕ್ಕಳೇ. ಕಾರಣ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಹೆಣ್ಣು ಮಕ್ಕಳಿಗೆ ರಾಜಕೀಯವಾಗಿ ಪ್ರಾತಿನಿಧ್ಯ ಬೇಕು ಅಂತ ಕೇಳಲಾಗ್ತಿತ್ತು. ಆದ್ರೆ ಇವತ್ತಿಗೂ ಕೂಡ ಅದು ಜಾರಿಗೆ ಬಂದಿಲ್ಲ. ಆದ್ರೆ ನಾವೆಲ್ಲ ಅನ್ಕೊಳ್ತಿದ್ವಿ 2039 ವೇಳೆಗೆ ಅಥವಾ 34 ವೇಳೆಗೆ ಬರ್ಬೋದು ಅಂತ. ಆದ್ರೆ 2029 ಒಳಗಾಗಿನೇ ಆದ್ರೆ ಜಾರಿಗೊಳಿಸಬೇಕು ಅನ್ನುವಂತ ಆಶಾಭಾವನೆ ನರೇಂದ್ರ ಮೋದಿ ಅವರಲ್ಲಿ ಇತ್ತು ಅಂತ ಅನ್ಕೊಳ್ಬಹುದು. ಕಾರಣ ನರೇಂದ್ರ ಮೋದಿ ಅವರ ಪಾಸಿಬ್ಲಿ ಅವ್ರದ್ದು ಹೇಳಿರುವಂತೆ 75 ವರ್ಷ ರೂಲ್ ಈಗ ದಾಟಿರ್ಬೋದು, ಬಟ್ ಇದೇ ಕೊನೆ ವರ್ಷ ಆಗಿರ್ಬೋದು. ಸೊ ಅವ್ರು ಅನ್ಕೊಳ್ಬಹುದು ನನಗೆ ಕೊನೆ ಅವಧಿ ಇರ್ಬೇಕಪ್ಪ, ಸೊ ಈ ಒಂದು ಅವಧಿ ಮುಗಿಯೋದ್ರಲ್ಲಿ ನಾನೊಂದು ಲ್ಯಾಂಡ್ ಮಾರ್ಕ್, ಒಂದು ಹಿಸ್ಟಾರಿಕ್ ಯಾವ್ದೋ ಒಂದು ಬಿಲ್ ಅನ್ನ ಪಾಸ್ ಮಾಡಿ ಈ ರಿಸರ್ವೇಶನ್ ಕೊಟ್ರೆ ಕೊನೆವರೆಗೂ ಜನ ನೆನಪಿಸ್ತವ್ರೆ ಅಂತ. ಇದೇನೇ ಇರ್ಲಿ, ಸಾಧ್ಯ ಆದಷ್ಟು ಸುಮ್ಮನೆ ಪರ ಮತ್ತೆ ವಿರೋಧದ ಕುರಿತಾಗಿ ಚರ್ಚೆಯನ್ನ ಮಾಡುವಂತ ಬದಲಾಗಿ ನಾವು ಯಾವ್ದಾದ್ರು ಒಂದು ಸೊಲ್ಯೂಷನ್ ಹುಡುಕೊಳ್ಬೇಕು. ಆ ಸೊಲ್ಯೂಷನ್ ನ ಕಂಡುಕೊಂಡ ನಂತರ ಮಾತ್ರ ಒಂದು ದೇಶ ಪ್ರಗತಿಯನ್ನ ಕಂಡಿಕ್ಕೆ ಸಾಧ್ಯ. ಈ ವಿಷಯದ ಕುರಿತಾಗಿ ನಮ್ಮೊಂದಿಗೆ ತುಂಬಾ ನಿರರ್ಗಳವಾಗಿ ಈ ಒಂದು ವಿಷಯದ ಕುರಿತಾಗಿ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ರು. ಸರ್, ನಿಮ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.